ನಮಸ್ಕಾರ. ಇದು ನಿಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ್ಟ ಬುತ್ತಿ. ಚೆಲುವಿದ್ದಲ್ಲಿ ನಲಿವಿಹುದು, ಅದರ ಒಲುಮೆಯಲ್ಲೇ ಬಲವಿಹುದು ಅನ್ನುವಂಥ ಬೇಂದ್ರೆ ಅವರ ಮಾತುಗಳು ಇವತ್ತಿನ ನಮ್ಮ ಅತಿಥಿಗೆ ಬಹಳ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ. ಭಾರತಿ ಎಂದೊಡನೆ ತಮ್ಮ ಮನೋಜ್ಞ ನಟನೆ ಮೂಲಕ ಸಿನಿಮಾ ಪ್ರೇಕ್ಷಕರ ಮನಗೆದ್ದ ನೀಳಕಾಯದ ಭಾವಪೂರ್ಣ ಕಣ್ಣುಗಳ ಸುಂದರಿ 1960-70ರ ದಶಕದ ಯಶಸ್ವಿ ಚಿತ್ರಗಳ ನಾಯಕ ನಟಿ ನಮಗೆ ನೆನಪಾಗ್ತಾರೆ. ಕನ್ನಡ ಚಿತ್ರರಂಗದ ಇತಿಹಾಸದ ಪುಟಗಳಲ್ಲಿ ಮಿಂಚಿದ ಮಹತ್ವದ ನಾಯಕಿಯರಲ್ಲಿ ಇವರು ಕೂಡ ಒಬ್ರು. 150ಕ್ಕೂ ಹೆಚ್ಚು ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅದರಲ್ಲಿ 100ಕ್ಕೂ ಹೆಚ್ಚು ಕನ್ನಡ ಸಿನಿಮಾಗಳು. ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ನಟಿಸಿದಂತಹ ಸಂಧ್ಯಾರಾಗ, ಮೇಯರ್ ಮುತ್ತಣ್ಣ, ಶ್ರೀಕೃಷ್ಣ ದೇವರಾಯ, ಎಮ್ಮೆ ತಿಮ್ಮಣ್ಣ, ಕುಲಗೌರವ, ಜಗಮೆಚ್ಚಿದ ಮಗ, ಬಂಗಾರದ ಮನುಷ್ಯ, ದೂರದ ಬೆಟ್ಟ, ಸುಮಾರು ಮುಂತಾದ 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಬಹುಪಾಲು ಕನ್ನಡದ ಶ್ರೇಷ್ಠ ಸಿನಿಮಾಗಳೇ ಆಗಿವೆ. ನಟನೆಯ ಜೊತೆಗೆ ಆಸಕ್ತಿದಾಯಕ ಅಂದರೆ ಇವರು ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೂಡ ಕೆಲಸ ನಿರ್ವಹಿಸಿದ್ದಾರೆ. ಹಾಗೆ ಕೆಲವು ಸಿನಿಮಾಗಳಿಗೆ ಹಿನ್ನೆಲೆ ಗಾಯಕಿಯಾಗಿ ಧ್ವನಿಯನ್ನು ನೀಡಿದ್ದಾರೆ. ಹಾಗೆ ಕಿರುತೆರೆಯಲ್ಲೂ ಕೂಡ ತಮ್ಮ ನಟನೆಯನ್ನು ಹಂಚಿಕೊಂಡಿದ್ದಾರೆ. ಇವರ ಪತಿ ಸಾಹಸ ಸಿಂಹ, ನಮ್ಮೆಲ್ಲರ ಪ್ರೀತಿಯ ವಿಷ್ಣುವರ್ಧನ್ ಅವರ ಹೆಸರಿನೊಂದಿಗೆ ಇವರ ಅಸ್ಮಿತೆಗೆ ಮತ್ತಷ್ಟು ಮೆರುಗು. ಇವರ ಮಗಳು ಕೀರ್ತಿ ಹಾಗೂ ಚಂದನ. ಹಾಗೆ ಕನ್ನಡದ ನಟ, ನಿರ್ದೇಶಕ ಅನಿರುದ್ಧ್ ಜಟ್ಕರ್ ಅವರು ಇವರ ಅಳಿಯ. ಇವರ ಮಹತ್ತರ ಸಾಧನೆಯನ್ನು ಗುರುತಿಸಿ 2010ರಲ್ಲಿ ಕರ್ನಾಟಕ ಓಪನ್ ಯೂನಿವರ್ಸಿಟಿ ಇವರಿಗೆ ಗೌರವ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಿದೆ. ಹಾಗೆ 2017ರಲ್ಲಿ ಭಾರತ ಸರ್ಕಾರ ನೀಡಲ್ಪಡುವಂತಹ ಅತ್ಯುನ್ನತ ಗೌರವಗಳಲ್ಲಿ ಒಂದಾದ ಪದ್ಮಶ್ರೀಯನ್ನ ಭಾರತ ಸರ್ಕಾರ ಇವರಿಗೆ ನೀಡಿ ಗೌರವಿಸಿದೆ. ಪ್ರತಿಭಾವಂತ ಜನಪ್ರಿಯ ನಟಿ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರು ಇವತ್ತಿನ ನಮ್ಮ ಮಾಧ್ಯಮ ಅನೇಕ ವೆಬ್ ಸಂಭಾಷಣೆ ಬಿಚ್ಚಿಟ ಬುತ್ತಿಯ ಅತಿಥಿ. ಅವರೊಂದಿಗಿನ ಈ ಮಾತುಕತೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಅಮೂಲ್ಯವಾಗಿರುವಂತಹ ಸಮಯವನ್ನ ನಮಗಾಗಿ ಕೊಟ್ಟಿದ್ದೀರಾ ಇವತ್ತು. ಮೊದಲನೇದಾಗಿ ನಿಮ್ಮ ಅಮೂಲ್ಯ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ ಮೇಡಮ್. ಮೈ ಪ್ಲೇಷರ್. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ನಾವು ಮುಂದೆ ಹೋಗೋದಕ್ಕೂ ಮುಂಚೆ ಅಲ್ಲಮ್ಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ, ಮುಂದಣ ಹೆಜ್ಜೆ ಇಡೋದಕ್ಕೆ ಮುಂಚೆ ನಾವು ನಮ್ಮ ಹಿಂದಿನ ಹೆಜ್ಜೆಗಳನ್ನು ನೋಡಿ ಬರಬೇಕು ಅಂತ ಹೇಳ್ಬಿಟ್ಟು. ಬಾಲ್ಯ ಅನ್ನೋದು ನಮ್ಮ ಜೀವನದಲ್ಲಿ ನಮ್ಗೆ ಯಾವತ್ತೂ ಮರ್ತು ಹೋಗಲ್ಲ. ಎಷ್ಟು ದೊಡ್ಡವರಾದ್ರೂ ನಮ್ಮ ನಡುವಯಸ್ಸಿನ ಎಷ್ಟೋ ಘಟನೆಗಳು ನಮಗೆ ಮರ್ತೋಗುತ್ತೆ. ಆದರೆ ಬಾಲ್ಯದ ಘಟನೆಗಳು, ಬಾಲ್ಯ ಅನ್ನೋದು ನಮ್ಗೆ ಯಾವತ್ತೂ ಮರ್ತು ಹೋಗೋದೇ ಇಲ್ಲ. ನಿಮ್ಮ ಬಾಲ್ಯ ಹೇಗಿತ್ತು? ನಿಮ್ಮ ಓದು, ನಿಮ್ಮೂರು, ತಂದೆ ತಾಯಿಯ ಬಗೆಗೆ ಮಾತಾಡ್ತಾ ಈ ಮಾತುಕತೆಯನ್ನು ಪ್ರಾರಂಭಿಸಬಹುದಾ? ನಾನು ಹುಟ್ಟಿದ್ದು ಬೆಂಗಳೂರಲ್ಲೇ, ವಾಣಿವಿಲಾಸ ಹಾಸ್ಪಿಟಲಲ್ಲಿ ನಾನು ಹುಟ್ಟಿದೆ. ನಮ್ಮ ತಂದೆ ತಾಯಿ, ನಮ್ಮ ತಂದೆ ರಾಮಚಂದ್ರ ರಾವ್, ನಮ್ಮ ತಾಯಿ ಭದ್ರಾವತಿ ಬಾಯಿ. ಸೊ ನನಗೆ ನಾವು ಎಲ್ಲರೂ ಸೇರಿ 6 ಜನ. ನಾವು 3 ಹೆಣ್ಣು ಮಕ್ಕಳು, 3 ಗಂಡು ಮಕ್ಕಳು. ಅದರಲ್ಲಿ ನಾನು ದೊಡ್ಡವಳು, ಹೆಸರಿಗೆ ದೊಡ್ಡವಳು. ನಾನೇ ಎಲ್ರಿಗಿಂತ ಚಿಕ್ಕವಳ ಥರನೇ ನನ್ನನ್ನು ನೋಡಿಕೊಂಡ್ರೆ ಎಲ್ಲರೂ. ನನಗೆ ಎಲ್ಲದಕ್ಕೂ ಎಂಕರೇಜ್ ಮಾಡ್ತಾಯಿದ್ರು ನಮ್ಮ ತಂದೆಯವರು. ಅವರೇ ನಮ್ಮ ಮಕ್ಕಳು ಚೆನ್ನಾಗಾಗಬೇಕು, ಎಲ್ಲನೂ ಕಲ್ತ್ಕೊಳ್ಬೇಕು ಅನ್ನೋ ಒಂದು ಇಂಟ್ರೆಸ್ಟು ನಮ್ಮ ತಂದೆಯವ್ರಿಗಿತ್ತು. ಸಂಗೀತ ಆಗಲಿ, ಮನೇಲೇ ಸಂಗೀತ ಮ್ಯಾಸ್ಟ್ರನ್ನ ಇಟ್ಟಿದ್ದು. ಆಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಕಲಿಸ್ತಿದ್ರು. ಆಮೇಲೆ ಲ್ಯಾಂಗ್ವೇಜಸ್ ಕಲಿಯೋಕ್ಕೆ ಕಳಿಸ್ತಿದ್ರು. ಹೀಗಾಗಿ ನನಗೆ ತುಂಬ ಆಸಕ್ತಿ ಇದ್ದಿದ್ದು ಸ್ಪೋರ್ಟ್ಸು, ಡ್ಯಾನ್ಸು, ಸಂಗೀತ. ಇದು 3ರಲ್ಲಿ ತುಂಬ ಆಸಕ್ತಿ ಇತ್ತು. ಹೀಗೆ ಬಾಲ್ಯದಲ್ಲಿ ಅಂತ ಹೇಳಿದ್ರೆ, ಬಟ್ ಲೈಫಲ್ಲಿ ಬಾಲ್ಯನ ನೀವು ಹೇಳ್ದಂಗೆ ಮಧ್ಯದಲ್ಲಿ ಇರೋದೆಲ್ಲ ಮರ್ತು ಬಿಡ್ತೀವಿ. ಬಾಲ್ಯನ ಮರೆಯೋಕ್ಕಾಗೋದೇ ಇಲ್ಲ, ಇಂಪಾಸಿಬಲ್. ಸೊ ಹಾಗಾಗಿ ನಾನು ಎಲ್ಲರೂ ನೋಡಿ ಕಲ್ತ್ಕೊಂಡಿದ್ದೆ. ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು, ಯಾವ ರೀತಿ ಇರಬೇಕು. ಸೊ ಅದನ್ನೆಲ್ಲ ತುಂಬ ಜನಗಳ ಹತ್ರ ಕಲ್ತ್ಕೊಂಡಿದ್ದೀನಿ, ನೋಡಿ ಕಲ್ತ್ಕೊಂಡಿದ್ದೀನಿ ನಾನು. ಹಾಗಾಗಿ ನನಗೆ ಹೆಜ್ಜೆಗೂ ಗುರುಗಳು ಅಂತ ಹೇಳ್ಬೋದು. ಒಬ್ಬೊಬ್ಬರು ಎಲ್ಲನೂ ನನಗೆ ಗುರುಗಳು. ಅವ್ರು ಚಿಕ್ಕವರಾಗಿರ್ಬೋದು, ದೊಡ್ಡವರಾಗಿರ್ಬೋದು. ಚಿಕ್ಕವರಲ್ಲೂ ನಾವು ಕಲ್ತ್ಕೊಳ್ಳೋದು ಎಷ್ಟೋ ಇರುತ್ತೆ. ಹೌದು. ಹಾಗಾಗಿ ಆ ರೀತಿ ಬೆಳೆದಿದ್ದೆ ನಾನು. ನಮ್ಮ
ತಂದೆಗೆ ತುಂಬ ನಮ್ಮ ತಾಯಿಗೆ ಅಷ್ಟು ಅವರಿಗೆ ಓದು ಬರಹ ಬರ್ತಾ ಇರಲಿಲ್ಲ. ಬಟ್ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದು ಒಂದು ಆಸೆ ಇತ್ತು. ನಾನು ಆಡೋಕ್ಕೆ ಶುರು ಮಾಡಿಬಿಟ್ರೆ ಫ್ರೆಂಡ್ಸ್ ಜೊತೆಯಲ್ಲಿ ನಮ್ಮನೇಲಿ ಆಗೆಲ್ಲ ಏನು ಅಂದರೆ 6 ಗಂಟೆ ಒಳಗಡೆ ಹೆಣ್ಮಕ್ಳು ಬಂದುಬಿಡ್ಬೇಕು ಮನೆಗೆ. ಅದಿಲ್ಲ ಅಂತ ಹೇಳಿದ್ರೆ ಹುಡ್ಕೊಂಡು ಬಂದುಬಿಡೋರು. ಒಂದು ಸಲ ಹಾಗೆ ಆಯಿತು. ನಾನು ಗೋಲ್ಡನ್ ಪ್ಲೇ ಅಂತ ಒಂದು ಪ್ಲೇ ನಾವೆಲ್ಲ ಆಡ್ತಾಯಿದ್ದೀವಿ. ಆಡ್ತಾ 6:30 ಆಗೋಯ್ತು, ಗೊತ್ತಾಗಲೇ ಇಲ್ಲ. ಸರಿ ಆಡ್ತಾ ನೋಡಿದ್ರೆ ನಮ್ಮ ತಂದೆ ಸೈಕಲ್ ಮೇಲೆ ಬರ್ತಾಯಿದ್ದಾರೆ. ಎದುರ್ಕೊಂಡ್ಬಿಟ್ಟೆ ನಾನು. ಆಮೇಲೆ ನೋಡಿ ನಮ್ಮ ತಂದೆಯವ್ರು ಬರ್ತಾಯಿದ್ದಾರೆ, ಅವ್ರು ಬಂದ ತಕ್ಷಣ ನಾನು ಈಗ ತಾನೇ ಹೋಗೋದು ಅಂತ ಹೇಳಿಬಿಡು. ಸರಿ ಅವ್ರ ಹಿಂದೆ ಬಚ್ಚಿಗೆ, ಎಲ್ಲಮ್ಮ ಭಾರತಿ ಎಲ್ಲಮ್ಮ, ಸರಿ ಈಗ ತಾನೇ ಹೋದ್ರು ಸರ್. ಹೌದಾ, ನೀವೆಲ್ಲ ಯಾಕೆ ಇಷ್ಟೊತ್ತು ಮನೆಗಳಿಗೆ ಹೋಗಬೇಕು ತಾನೇ, ಹೊರಡಿ ಅಂತ ಅವರು ಹೇಳಿ ಆಮೇಲೆ ನಾನು ಒಂದೇ ಓಟು. ಅಲ್ಲಿಂದ ಸ್ವಲ್ಪ ಹತ್ತಿರ ಒಂದೇ ರೋಟು ನಮಗೆ. ಸೊ ಹೋಗಿ ಅವ್ರು ಬರೋಷ್ಟರೊಳಗಾಗಿ ಮನೇಲಿ ಇರ್ತಾಯಿದ್ದೆ ನಾನು. ಹಾಗಾಗಿ ನೋಡಮ್ಮ ಬುದ್ಧಿವಾದ ಇರುತ್ತಲ್ಲ, ಲೇಟ್ ಮಾಡಿಕೊಳ್ಬಾರ್ದು, ಇದು ಮಾಡಬೇಕು ಈ ಥರ. ಮತ್ತು ನಮ್ಮ ಸಂಸ್ಕಾರದ ಇದ್ದ ಒಂದು ಇದು, ನಮ್ಮ ತಾತವರೆಲ್ಲ ಪಾಂಡುರಂಗನ ಇದು ದೀಕ್ಷೆ ತಗೊಂಡಿದ್ರು ಅವರೆಲ್ಲ. ಸೊ ವರ್ಷ ಪಂಡ್ರಾಪುರಕ್ಕೆ ಹೋಗ್ತಿದ್ವಿ, ಬರ್ತಾಯಿದ್ವಿ. ಅವ್ರೂ ಕತೆಗಳೆಲ್ಲ ನಮಗೆ ಹೇಳೋರು, ಭಕ್ತರ ಕತೆಗಳನ್ನು ಹೇಳೋರು. ಸರಿ ವಾರ್ಕರಿಗಳು ವರ್ಷಕ್ಕೊಂದ್ಸಲ ಬರೋರಲ್ಲ, ಅನ್ನ ಸಂತರ್ಪಣೆ ಮಾಡ್ತಾಯಿದ್ರು ಅವಾಗೆಲ್ಲ. ಸೊ ನಮಗೆಲ್ಲ ಅದು ನೋಡಿ ನಮಗೆ ಇನ್ನೂ ಒಂದು ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಹಾಗೆ ಬೆಳೆದವರು ನಾವು, ಆ ಸಂಸ್ಕಾರದ ಜೊತೆಯಲ್ಲಿ ಬೆಳೆದವರು. ಸೊ ಹಾಗಾಗಿ ನಮಗೆ ಅವ್ರು ದೊಡ್ಡವರು, ಇವ್ರು ಚಿಕ್ಕವರು, ಅವ್ರು ಶ್ರೀಮಂತರು, ಇವ್ರು ಬಡವರು, ಇದೆಲ್ಲ ಯಾವುದು ನಮಗೆ ಯಾವಾಗಲೂ ಇರಲಿಲ್ಲ. ಆವಾಗಲಿಂದನೂ ಇಲ್ಲ, ಈಗಲೂ ನಮ್ಮ ಹತ್ರ ಇಲ್ಲ. ಏನೇ ಇದ್ರೂ ಕೆಲವು ಸಲ ಬಡವ್ರ ಹತ್ರನೇ ಭಗವಂತ ಇರೋದು. ಸೊ ನಾವು ಅವ್ರನ್ನ ಸಹಕರಿಸಿದ್ರೆ ಅಟ್ಲೀಸ್ಟ್ ಅವ್ರ ಜೊತೆನಲ್ಲಿ ನಮಗೂ ಆ ಭಗವಂತನ ದಯೆ ಬರುತ್ತೇನೋ. ನಾನು ಶ್ರೀಮಂತಿಗೆನಲ್ಲಿ ಅಷ್ಟು ಆಸಕ್ತಿ ಇಲ್ಲ ನನಗೆ. ಸೊ ಬಡವ್ರಿಗೆ ಕಟ್ಟರೆ ಭಾಳ ಇಷ್ಟ ಆಗೋದು ನನಗೆ. ಸೊ ಅವ್ರ ಮನೆಗೆ ಒಂದ್ಸಲ ನಾವು ಊಟಕ್ಕೆ ಹೊರಟೋಗ್ಬಿಟ್ರು ಅಂದ್ವಿ, ಮನಸ್ಫೂರ್ತಿಯಾಗಿ ಪ್ರೀತಿಯಿಂದ ಬಡಿಸೋರು, ಊಟ ಮಾಡ್ಕೊಂಡವರು. ಅದೇ ಥರ ನಮ್ಮ ತಂದೆಯವ್ರೂ ದಿನ ನಾನು ನೋಡ್ದಂಗೆ ಊಟಕ್ಕೆ ಕೂತ್ಕೊಂಡ್ರೆ ಯಾರಾದರೂ ಒಬ್ಬರು ಬರಬೇಕು. ಇವತ್ತು ಯಾರೂ ಬರಲಿಲ್ವಲ್ಲ, ಅವ್ರ ಜೊತೆಲಿ ಯಾರಾದರೂ ಬಂದು ಊಟ ಮಾಡೋರು. ಕರೆಕ್ಟಾಗಿ ಬರೋರಮ್ಮ. ಅದು ಹೇಗೆ ಬರೋರು ಅಂತ ಗೊತ್ತಿಲ್ಲ, ಈಗಲೂ ನನಗೆ ಅರ್ಥ ಆಗ್ತಿಲ್ಲ. ಕರೆಕ್ಟಾಗಿ ಊಟಕ್ಕೆ ಕೂತ್ಕೊಂಡಾಗ ಯಾರಾದರೂ ಬರೋರು. ಸೊ ಅವ್ರಿಗೆ ಕರೆಸಿ ಜೊತೆನಲ್ಲಿ ಕೂರಿಸಿ ಊಟ ಹಾಕಿಸಿ ಊಟ ಮಾಡೋರು. ಸೊ ಅದನ್ನು ಮರೆಯೋಕ್ಕಾಗಲ್ಲ. ಸೊ ಯಾರೇ ಬಂದ್ರೂ ಉಪಚಾರ ತುಂಬ ಇಂಪಾರ್ಟೆಂಟ್. ಯಾರು ಬಂದ್ರೂ ನಮ್ಮ ಮನೆಗೆ ನೀವೆಲ್ಲ ಬಂದಿದ್ದೀರಿ ಅಂದರೆ ಪಂಚಭೂತಗಳ ಜೊತೆನಲ್ಲಿ ಬರ್ತೀರಿ ನೀವು. ಸೊ ಅವ್ರನ್ನ ತಣಿಸ್ಬೇಕು ನಾವು. ನೀರು ಕೊಟ್ಟು ಏನಾದರೂ ಕೊಟ್ಟು ಇದು ಮಾಡಬೇಕು. ಅದು ಒಂಥರದ ಪೂಜೆ ಅಂದ್ಕೊಂಡ್ರೆ ಪೂಜೆ, ಇಲ್ಲದೆ ಹೋದರೆ ಏನೂ ಇರಲ್ಲ. ಸೊ ಆ ರೀತಿ ಕ್ಲಾಸ್ಗಳಲ್ಲೂ ಅಷ್ಟೇ. ನಾನು ರ್ಯಾಂಕ್ ಸ್ಟೂಡೆಂಟೋ ಏನೋ ಅಲ್ಲ. ನಾನು ಯಾವತ್ತೂ ಬುಕ್ ಇಟ್ಕೊಂಡು ಓದೋವಳಲ್ಲ. ಆವಾಗೆಲ್ಲ ಟೀಚಿಂಗ್ ಭಾಳ ಚೆನ್ನಾಗಿರೋದು. ನಮ್ಮ ಟೀಚರ್ಸ್ ಎಲ್ಲ, ನಾನು ಗೌರ್ಮೆಂಟ್ ಸ್ಕೂಲ್ ಆಗಲಿ, ನಾನು ಮಿಡ್ಲ್ ಸ್ಕೂಲು ಗೌರ್ಮೆಂಟ್ ಸ್ಕೂಲು. ಸೊ ಪ್ರೈಮರಿ ಸ್ಟೋರು ಭಾರತಿ ವಿದ್ಯಾಶಾಲಾ ಅಂತ ಚಿಕ್ಕಪೇಟೆನಲ್ಲಿದೆ. ಸೊ ಅಲ್ಲಿ ಓದಿದ್ದು. ಅಲ್ಲಿಂದ ಗೌರ್ಮೆಂಟ್ ಸ್ಕೂಲು. ಅಲ್ಲಿನೂ ಎಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಆಗಲಿ ಇದಾಗಲಿ ಎಲ್ಲನೂ ಕೊಡ್ತಾಯಿದ್ವಿ. ಖುಷಿ ಪಡೋರು. ನಾನು ಆವಾಗ ನಾನು ಚೆನ್ನಾಗಿ ಮಾಡಿಬಿಡ್ತಿಲ್ಲ, ಏನು ಗೊತ್ತಿಲ್ಲ. ಅವರು ಹೇಳಿದಾಗ ನಮಗೆ ತುಂಬ ಚೆನ್ನಾಗಿ ಮಾಡಿದ್ರೆ ಒಂಥರ ಮುಜುಗುರ ಆಗೋಗ್ಬಿಡೋದು. ಸೊ ಹಾಗಾಗಿ ಅಲ್ಲಿ ಪ್ರೋಗ್ರಾಮ್ಸ್ ಕೊಡ್ತಾಯಿದ್ವಿ. ಆಮೇಲೆ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನಲ್ಲಿ ಹೈಸ್ಕೂಲಿಗೆ ಬಂದೆ ನಾನು.
ಅಲ್ಲೂ ಎಲ್ಲ ಸ್ಪೋರ್ಟ್ಸಲ್ಲೆಲ್ಲ ಚಾಂಪಿಯನ್ಶಿಪ್ ಎಲ್ಲ ತೊಗೊಂಡಿತ್ತು. ಅಲ್ಲಿ ಬೇರೆ ಆ್ಯಕ್ಟಿವಿಟೀಸಲ್ಲಿ ತುಂಬ ಬ್ಯುಸಿಯಾಗಿದ್ದೆ. ಓದೋದ್ರಲ್ಲಿ ಮಾತ್ರ ಬುಕ್ ಇಟ್ಕೊಂಡು ಓದ್ತಾ ಇರಲಿಲ್ಲ. ಕ್ಲಾಸಲ್ಲಿ ಕೂತ್ಕೊಂಡು ಅವ್ರು ಹೇಳೋದನ್ನು ಕೇಳಿಸ್ಕೊತಿದ್ದೆ ಅಷ್ಟೇ. ನನ್ನ ಪಾಠ ಏನು ಅಂದರೆ ಅವ್ರು ಹೇಳೋದನ್ನ ಶ್ರವಣ ಭಾಳ ಇಂಪಾರ್ಟೆಂಟ್ ನನಗೆ. ಈಗಲೂ ಅಷ್ಟೇ, ಮಾತು ಕಮ್ಮಿ, ಕೇಳೋದು ಜಾಸ್ತಿ ನನಗೆ, ಅದಿಷ್ಟ ನನಗೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ನನ್ನ ತಂಗಿ ಕೂತ್ಕೊಂಡು ಎಲ್ಲ ಓದ್ತಾ ಕೂತ್ಕೊಂಡಿರೋಳು. ನಮ್ಮ ತಾಯಿ ನನ್ನನ್ನು ಬೈಯೋರು, ನೋಡು ನಿನ್ನ ತಂಗಿ ಎಷ್ಟು ಚೆನ್ನಾಗಿ ಓದ್ತಾಳೆ, ನೀನು ಒಂದು ದಿವಸ ಕೂತ್ಕೊಂಡು ಓದಲ್ಲ. ನನಗೆ ಬುಕ್ ಇಟ್ಕೊಂಡು ಕೂತ್ಕೊಂಡ್ರೆ ಎಲ್ಲೋ ಹೊಟ್ಟೋಗ್ಬಿಡ್ತಿದೆ, ಇಮ್ಯಾಜಿನೇಷನ್ಗೆ ಹೊಟ್ಟೋಗ್ತಿದ್ದೆ ನಾನು. ಒಂದು ಪ್ಯಾರಾಗ್ರಾಫ್ ತೊಗೊಂಡ್ರೆ ಆ ಪ್ಯಾರಾಗ್ರಾಫ್ ಒಂದು ಪಿಕ್ಚರೇ ನೋಡ್ದು ಬಿಡ್ತಿದ್ದೆ ಆವಾಗ, ಆ ಥರ ಇದ್ದಿದ್ದು. ಸೊ ನಾನೇನು ಮಾಡ್ತಿದ್ದೆ, ಅದೆಲ್ಲ ಕೇಳ್ಕೊಂಡು ಸುಮ್ಮನೆ ಆಗಿಬಿಡ್ತೆ. ಎಕ್ಸಾಮ್ಸ್ ಬರೋದು, ಎಕ್ಸಾಮ್ಸ್ ಬಂದಾಗ ನಾನೇನು ಮಾಡ್ತಿದ್ದೆ, 9 ಗಂಟೆಗೆ ಎಕ್ಸಾಮ್ ಅಂತ ಹೇಳಿದ್ರೆ 7:15 ಸ್ಕೂಲ್ಗೆ ಹೊರಟೋಗ್ತಿದ್ದೆ. ಹೋಗ್ಬಿಟ್ಟು ಒಂದು ಕಡೆ ಕೂತ್ಕೊಳ್ತಿದ್ದೆ. ಈ ರ್ಯಾಂಕ್ ಸ್ಟೂಡೆಂಟ್ಸ್ ಎಲ್ಲ ಸೇರೋರಮ್ಮ ಅಲ್ಲಿ, ಎಲ್ಲ ಸೇರಿಬಿಟ್ಟು ದೇಸ್ ಟು ಡಿಸ್ಕಸ್ ಆ ಕ್ವಶನ್ಗೇನು ಈ ಕ್ವಶನ್ಗೇನು ಅದು ಇದು ಎಲ್ಲ ಸೊ ಅದಕ್ಕೆ ಕೇಳಿಕೊಂಡು ಆಮೇಲೆ ಕ್ಲಾಸಿಗೆ ಹೋದಾಗ ಅದರಲ್ಲಿ ಯಾವುದೋ ಒಂದು 4-5 ಕ್ವಶನ್ ಬಂದಿರುತ್ತಲ್ಲ, ಅದನ್ನು ಬರೆದ್ಬಿಟ್ಟು ಬರ್ತಾಯಿದ್ದೆ. ಸೊ ಒಂದು ಸಲನೂ ನಾನು ಫೇಲ್ ಆಗಿದ್ದಿಲ್ಲ. ಏನು ಓದ್ದೇ ಹೋದ್ರೂ ಬುಕ್ ಇಟ್ಕೊಂಡು ಫೇಲ್ ಆಗಿದ್ದಿಲ್ಲ. ಬಟ್ ನನಗೆ ತುಂಬ ಸಹಾಯ ಮಾಡಿದ್ರು ನಮ್ಮ MLA ಸ್ಕೂಲಲ್ಲಿ ನಮ್ಮ ಪ್ರಿನ್ಸಿಪಲ್ ಜಯಮ್ಮ ಅಂತಿದ್ರು. ಅವರು ಎಷ್ಟು ಒಳ್ಳೆಯವರು ಅಂದರೆ, ಭಾರತಿ ನೀವು ಎಲ್ಲದರಲ್ಲೂ ಇದ್ದೀರಿ, ನೀವು ಓದೋದ್ರಲ್ಲಿ ಕಮ್ಮಿ ಇದ್ದೀರಿ ಅನ್ನೋರು. ಆಮೇಲೆ ಆಗ ಫೀಸು ನಮಗೆ 50 ರೂಪಾಯಿನೋ ಒಬ್ಬರಿಗೆ. ಅದನ್ನು ಕಟ್ಟೋದು ಸ್ವಲ್ಪ ಶ್ರಮ ಆಗ್ತಿತ್ತು ನಮ್ಮ ತಂದೆಯವ್ರಿಗೆ. ಸೊ ಅವ್ರು ಬಂದು ಹೆಡ್ ಮಾಸ್ಟರ್ ಸತ, ಮೇಡಮ್ ಹೀಗಿದೆ, ಸ್ವಲ್ಪ ನಿಧಾನವಾಗಿ ಕೊಡ್ತೀನಿ ರಾವ್, ನೀವೇನು ಯೋಚನೆ ಮಾಡಬೇಡಿ ರಾಮಚಂದ್ರ ರಾವ್, ನಾನು ನೋಡ್ಕೊತೀನಿ ಬಿಟ್ಟು ನನ್ನ ಫೀಸನ್ನು ಆಕೆ ಕಟ್ಟೋರು. ಹೌದಾ? ಸೊ ಈಗಲೂ ಅವರನ್ನೆಲ್ಲ ನೆನೆಸ್ಕೊಂಡಾಗ ನಾವೇನೂ ಇಲ್ಲ, ಭಗವಂತನ ಒಂದು ಆಶೀರ್ವಾದ ಅಂತ ಹೇಳಬೇಕು. ಅಂತಹ ಗುರುಗಳು ಎಲ್ಲರೂ ಅಷ್ಟೇ, ಅಷ್ಟು ಪ್ರೀತಿಸೋರು ಆವಾಗ ನನ್ನ. ಸೊ ಈ ಟ್ಯೂಷನು, ನೀವು ಈ ಸಬ್ಜೆಕ್ಟಲ್ಲಿ ಸ್ವಲ್ಪ ವೀಕ್ ಆಗಿದ್ದೀರಿ, ಟ್ಯೂಷನ್ ತೊಗೊಳ್ಳಿ, ಅದಕ್ಕೂ ಅವರೇ ಫೀಸ್ ಕೊಡೋರು. ಬಟ್ ಟ್ಯೂಷನ್ ಮುಗಿಸ್ಬಿಟ್ಟು ಹೋಗೋರು. ಹಾಗಾಗಿ SSLCನಲ್ಲಿ ನಾನು 2nd ಕ್ಲಾಸ್ ಬಂದೆ, ಪಾಸ್ ಆಗಿಬಿಟ್ಟೆ. ಆಪ್ಷನ್ಸು ನಂದು ಮ್ಯೂಸಿಕ್ ಇತ್ತು, ಮ್ಯೂಸಿಕಲ್ಲಿ 1st ಕ್ಲಾಸ್ ಬಂದಿದ್ದೆ. ಮಿಕ್ಕಿದ್ರಲ್ಲೆಲ್ಲ ಸೇರಿ ಎಲ್ಲ ಟೋಟಲ್ ಆಗಿ 2nd ಕ್ಲಾಸ್ ಬಂದೆ. ಆವತ್ತು ನಮ್ಮ ಶಾರದಮ್ಮ ಹೌದು, ಭಾರತಿ ನೀವು ನನ್ನ ಸಬ್ಜೆಕ್ಟಲ್ಲಿ ಪಾಸ್ ಆಗಿಬಿಟ್ಟಿದ್ದೀರಿ ಅನ್ನೋರು. ಎಷ್ಟು ಖುಷಿ ಪಡೋರು ಅಂದರೆ, ಬಿಕಾಸ್ ನಾನೂ ಪಾಸ್ ಆಗ್ತೀನಿ ಅಂತ ಅವ್ರು ಅಂದ್ಕೊಂಡೇ ಇರಲಿಲ್ವೇನೋ. ಸೊ ಪಾಸ್ ಆಗಿದ್ದಕ್ಕೆ ತುಂಬ ಖುಷಿಪಟ್ಟು ಅದನ್ನೆಲ್ಲ ನೆನೆಸ್ಕೊಂಡಾಗ ಹೀಗೆಲ್ಲ ನಡೀತು. ಈ ಥರ ಎಲ್ಲ ಅಂಥ ಜನಗಳ ಮಧ್ಯದಲ್ಲಿ ಬೆಳೆದವಳು ನಾನು. ಅದನ್ನೆಲ್ಲ ಅನುಭವಿಸಿದ್ದೀನಿ, ಯಾರ್ಯಾರು ಹೇಗೆ. ನಾನು ಜಾಸ್ತಿ ಮಾತಾಡೋಳಲ್ಲ, ಯಾವಾಗಲೂ ಅಷ್ಟೇ. ನಾನು ಏನಿದ್ರೂ ಲಾಸ್ಟ್ ಬೆಂಚಲ್ಲಿ ಹಿಂದ್ಗಡೆ ಕೂತ್ಕೋತಿದ್ದೆ. ಸೊ ಆಗಲೂ ಏನಾದರೂ ಕ್ವಶನ್ ಕೇಳಿದ್ರೆ ಹೇಳ್ತಾನೇ ಇರಲಿಲ್ಲ. ನನಗೇನು ಅಂದರೆ, ಒಂದು ವೇಳೆ ನಾನು ತಪ್ಪು ಹೇಳಿಬಿಟ್ರೆ, ಆನ್ಸರ್ಗೆ ತಪ್ಪು ಆನ್ಸರ್ ಮಾಡಿಬಿಟ್ರೆ ಎಲ್ಲರೂ ನಗುಪಾಠ ಆಗಿಬಿಡುತ್ತೆ. ಅವಮಾನ ಅಲ್ವಾ, ಸುಮ್ಮನೆ ಇರು ಅಂತ ಮನಸ್ಸು ಹೇಳೋದು. ಸುಮ್ಮನೆ ಇದ್ಬಿಡ್ತಿದ್ದೆ. ಹೇಳ್ತಾರೆ ಅವ್ರು ಬೈಯೋರು ಸ್ವಲ್ಪ ಒಂದ್ಸಲ, ನೀವೇನು ಕೇಳಿದ್ರು ಹೇಳೋಲ್ಲ ಹಾಗೆ ಹೀಗೆ ಅಂತ ಹೇಳೋರು. ಏನು ಕೇಳಿದ್ರು ನಾನು ಅಷ್ಟೇ ಸೈಲೆಂಟು. ಸೊ ಹಾಗೆಲ್ಲ ಇತ್ತು. ಬಟ್ ಎಲ್ಲೂ ಸ್ಕೂಲಿಂದ ನಾವು ಬೇರೆ ಕಾಲೇಜ್ಗಳಿಗೆ, ನಾನು ನನ್ನ ಫ್ರೆಂಡ್ ರಾಧಾ ಅಂತ ಇದ್ದೆ, ನಾವಿಬ್ಬರೇ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಕೊಡ್ತಾಯಿದ್ದಿದ್ದು. ಸಂಗೀತದಲ್ಲಿ ಸುಮತಿ ಅಂತ ನನ್ನ ಜೊತೆನಲ್ಲಿರೋದು, ಆರ್ಕೆಸ್ಟ್ರಾ. ನಮ್ಮ ಸ್ಕೂಲಿಂದ ಆಗ ಆರ್ಕೆಸ್ಟ್ರಾದಲ್ಲಿ ನಾನು ಆಕೆನೇ ಸಿಂಗರು. ಸೊ ಅದೆಲ್ಲ ಎಲ್ರಿಗೂ ಕೂರಿಸ್ಕೊಂಡು ಆರ್ಕೆಸ್ಟ್ರಾದವ್ರಿಗೆಲ್ಲ ಇದೆಲ್ಲ ಹೇಳಿಕೊಟ್ಟು, ರಿದಮೆಲ್ಲ ಹೇಳಿಕೊಟ್ಟು ಪ್ರಾಕ್ಟೀಸ್ ಮಾಡಿಸಿ. ಸೊ ಅದರಲ್ಲೆಲ್ಲ ತುಂಬ ಹೆಸರಿತ್ತು. ಕ್ಯಾರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಹೀಗೆ ಜೀವನ ಹೋಯ್ತು. ಆಮೇಲೆ
ಆಯ್ತು, ಕಾಲೇಜ್ ಬಂದೆ. ಬೆಂಗಳೂರಲ್ಲೇ ಕಾಲೇಜ್ ವಿದ್ಯಾಭ್ಯಾಸ ಹೌದು. ಮಾಡಿದ್ದು ಅನ್ಸುತ್ತೆ. ಹೌದು, ಏನೇನ್ ಮಹಾರಾಣಿ. ವಿಷಯಗಳು ಆಯ್ಕೆ ಮಾಡ್ಕೊಂಡಿದ್ರಿ? ಆ? ಮಹಾರಾಣಿ ನೀವುನು ಏನೇನ್ ವಿಷಯಗಳು ಆಯ್ಕೆ ಮಾಡ್ಕೊಂಡಿದ್ರಿ? ನಾನು HHM, ಹಾ. ಹಿಸ್ಟ್ರಿ, ಹಿಂದಿ ಹ್ಮ್. ಮತ್ತೆ ಮ್ಯೂಸಿಕ್ ಹ್ಮ್. ತಗೊಂಡಿದ್ದು. ಸೊ ಕಾಲೇಜ್ ದಿನಗಳು ಅಯ್ಯೋ, ಹೇಗಿತ್ತು? ನಾನು ಆಡೋದು ಹುಚ್ಚಂತಲ್ಲ. ಥ್ರೋಬಾಲ್ ಆಡಬೇಕಾದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹ. ಹೈಸ್ಕೂಲ್ ಯೂನಿಫಾರ್ಮ್ನ ಕಾಲೇಜ್ಗೆ ಹಾಕೊಂಡು ಹೊಟ್ಟೋಗ್ತಿದ್ದೆ. ಎಲ್ಲರೂ ನಗೋರು ನನ್ನ ನೋಡಿ, ಏನು ಯೂನಿಫಾರ್ಮ್ ಹಾಕೊಂಡು ಬಂದಿದ್ಯಾ? ನನ್ನ ಇಷ್ಟ, ನನಗೆ ಆಡಬೇಕಾದ್ರೆ ಈಸಿಯಾಗಿರಬೇಕು. ಹ್ಮ್. ಏನಾದರೂ ಇದಾಗಿ ಹಾಕ್ಕೊಂಡ್ರೆ ನನಗೆ ಬಿದ್ದು ಹೋದರೆ, ಹ್ಮ್. ಹಾಗಾಗಿ ನಾನು ಹಾಗೇನೆ ಹ್ಮ್. ನನಗೇನು ಅನ್ಸುತ್ತೋ ಅದನ್ನೇ ಮಾಡ್ತಾ ಇದ್ದಿದ್ದಮ್ಮ. ಆಗ್ಲೇ ಮನಸ್ಸು ಎಷ್ಟು ನನಗೆ ದಿಟ್ಟವಾಗಿದ್ರಿ ನೋಡಿ. ಆ? ಆಗ್ಲೇ ಎಷ್ಟು ದಿಟ್ಟವಾಗಿರೋ ನಿರ್ಧಾರ ತಗೋತಾ ಇದ್ರಿ ನೀವು. ಅದು ಅಭ್ಯಾಸದಲ್ಲಿ ಇತ್ತು. ಹ್ಮ್. ಅದು ನನಗೇನು ಅನ್ಸುತ್ತೋ ಅದನ್ನೇ ಮಾಡ್ತಾ ಇದ್ದೆ. ಹ್ಮ್. ಏನು ಅನ್ಸಲ್ವೋ ಅದನ್ನು ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಹ್ಮ್. ಆದರೆ ಒಂದು ಕೆಲಸ ಏನಾದರೂ ನಾನು ತಗೊಂಡ್ರೆ ಹ್ಮ್. ಅದನ್ನು ಮುಗಿಸೋವರೆಗೂ ಬಿಡಲ್ಲ. ಹ್ಮ್. ಅರ್ಧದಲ್ಲಿ ಬಿಟ್ಟು ಹೋಗೋ ಅಭ್ಯಾಸ ಇಲ್ಲ ನನಗೆ. ಈಗಲೂ ಅಷ್ಟೇ, ಯಾವುದೇ ಒಂದು ಚಿಕ್ಕದಾಗಲಿ ದೊಡ್ಡದಾಗಲಿ ಹ್ಮ್. ಆ ಕೆಲಸ ಮುಗಿಸೋವರೆಗೂ ನಾನು ಆ ಜಾಗ ಬಿಟ್ಟು ಹೇಳಲ್ಲ. ಸೊ ಆ ಥರ ಅಭ್ಯಾಸ ನನಗೆ. ಆ್ಯಂಡ್ ಐ ಯೂಸ್ ಟು ಅಬ್ಸರ್ವ್ ಪೀಪಲ್. ಹ್ಮ್. ಸೊ ನೋಡ್ತಾ ಇದ್ದರೆ ಕೆಲವು ಹೀಗೆ ಅನ್ನೋದು ತುಂಬ ಬೇಗ ಗೊತ್ತಾಗೋದು ಯಾವತ್ತೂ. ಇವ್ರು ಹೀಗೆ, ಹ್ಮ್. ಇವ್ರು ಹೀಗೆ, ಇವ್ರು ಹೀಗೆ, ನಾವು ಯಾರ ಹತ್ರ ಹೇಗಿರಬೇಕು ಹ್ಮ್. ಅನ್ನೋದನ್ನು ಕೂತ್ಕೊಂಡಿಲ್ಲ ಅಬ್ಸರ್ವ್ ಮಾಡ್ತಾ ಕೂತ್ಕೊಂಡು ಇದನ್ನೆಲ್ಲ ಆಲೋಚನೆ ಮಾಡಬೇಕು. ನಂದು ಇಮ್ಯಾಜಿನೇಷನ್ ಇದೆ ಜಾಸ್ತಿ, ಬಟ್ ನನಗೆ ಹೆಲ್ಪ್ ಮಾಡಿದ್ದೆ ಇಮ್ಯಾಜಿನೇಷನ್. ಹ್ಮ್. ಸೊ ಎಲ್ಲೋ ಹೊಟ್ಟೋಗ್ತಿದ್ದೆ. ಏನೋ ಒಂದೇನಾದರೂ ಒಂದು ಹೇಳಿದ್ರೆ, ಇವಾಗ ಇಲ್ಲಿ ಮಾತಾಡ್ತಿದ್ದೀನಿ, ನನ್ನ ತಲೆ ಎಲ್ಲೋ ಇದೆ. ಹ್ಮ್. ಸೊ ಹಾಗೆ ಎಲ್ಲಿದ್ರೂ ನಾನು ಇವ್ರು ಸರಿ ಇಲ್ಲ ಅಂತ ಹೇಳಿದ್ರೆ ಐ ನೆವರ್ ಇಸ್ ಟು ಗೋ. ಅವ್ರ ಹತ್ರ ಹೋಗ್ತಾ ಇರಲಿಲ್ಲ. ಐ ಇಸ್ ಟು ಬಿ ಅವೇ ಫ್ರಮ್ ದೆಮ್. ಅಷ್ಟೇ ನನ್ನ ಕೆಲಸ. ಬಟ್ ನನಗೆ ಯಾರೂ ಎನಿಮೀಸ್ ಇಲ್ಲಮ್ಮ. ಐ ಇಸ್ ಟು ಲವ್ ಎವ್ರಿ ಒನ್ ಆ್ಯಂಡ್ ದೇ ಇಸ್ ಟು ಲೈಕ್ ಮೀ. ಅವರು ಸ್ಟಿಲ್ ಟುಡೇ ಎಲ್ಲಿ ಹೋದ್ರೂ ಆ ಒಂದು ಗೌರವ ಇದು ಎಲ್ಲನೂ ಕೊಡ್ತಾರೆ ಅಂದರೆ ಹೆಮ್ಮೆ ಆಗುತ್ತೆ. ನಾನು ಬಯಸಿದ್ದು ಅದೇನೆ. ನಾನು ಭಗವಂತನ ಹತ್ರ ಕೇಳ್ಕೊಂಡಿದ್ದು ಹಾಗೇನೆ. ಯಾಕಂದರೆ ಇದೆಲ್ಲ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ನಾನು ಕಲಾವಿದ, ನನ್ನ ಕಲೆ ಏನು ಅನ್ನೋದೇ ಗೊತ್ತಿರಲಿಲ್ಲ ನನಗೆ. ಡ್ಯಾನ್ಸ್ ಡ್ರಾಮಾ ಅದು ಇದು ಮಾಡ್ತಿದ್ದೆ ವಿನಃ ಕಲೆ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಝೀರೋ. ಸೊ ಹಾಗಾಗಿ ಅಂಥ ಜಾಗದಲ್ಲಿ ಭಗವಂತ ನನಗೇನೇನೋ ಆಸೆ ಇತ್ತು. ಒಲಿಂಪಿಕ್ ಎಲ್ಲ ಹೊರಟೋಗ್ಬಿಡ್ತೀನಿ, ಅಲ್ಲಿಗೆ ಸಂಗೀತದ ವಿದ್ವತ್ ಪಾಸ್ ಮಾಡ್ಕೊಂಡ್ಬಿಡ್ತೀನಿ. ಏನೂ ಆಗಲಿಲ್ಲ. ಏನೋ ಹೇಳ್ತಿರಲ್ಲ, ಏನೋ ಮಾಸ್ಟರು ನನ್ನ ಜಾಕ್ ಆಫ್ ಮಾಸ್ಟರ್ ಆಫ್ ನನ್ನಂತ ಅದೇನೇ ನಾನು. ಸೊ ಎಲ್ಲ ಗೊತ್ತು ನನಗೆ, ಬಟ್ ನಾನು ಯಾವುದ್ರಲ್ಲೂ ಪೂರ್ಣ ಇಲ್ಲ, ಯಾವುದಲ್ಲೂ ಇಲ್ಲ. ಬದುಕಲ್ಲಿ ಎಲ್ಲಾದ್ರೂ ರುಚಿ ನೋಡಿರೋದು ಅವಶ್ಯಕತೆ ಇದೆ. ನಾವು ಎಲ್ಲಾದ್ರಲ್ಲೂ ಪರಿಪೂರ್ಣ ಆಗ್ಬೇಕು ಅಂತಾನೆ ಇಲ್ಲ. ಅಟ್ಲೀಸ್ಟ್ ಒಂದು ಅನುಭವ ಪಡೆಯೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಆ ಅನುಭವ ಪಡೆದಿರೋದೇ ಹೆಚ್ಚಲ್ವಾ? ನಿಮ್ ಬದುಕಿನ ಎಲ್ಲ ಹಂತದಲ್ಲೂ ಆ ಅನುಭವಗಳು ನಿಮ್ಮ ಜೊತೆಗಿತ್ತು ಅಂತ ಕಾಣಿಸುತ್ತೆ. ಖಂಡಿತ. ನೀವ್ ಈಗಾಗಲೇ ಮಾತಾಡ್ತಾ ಹೇಳಿದ್ರಿ ನೀವು ಸ್ಪೋರ್ಟ್ಸ್ ತುಂಬಾ ಇಷ್ಟಪಡ್ತಿದ್ರಿ ಅಂತ. ನೀವು ಸ್ಪೋರ್ಟ್ಸ್ ಅಲ್ಲಿ ಬಹಳ ಆಕ್ಟಿವ್ ಆಗಿದ್ರಿ. ಮೈಸೂರು ಸ್ಟೇಟ್ ಲೆವೆಲ್ ಥ್ರೋಬಾಲ್ ಟೀಮ್ ಅಲ್ಲಿ ನೀವಿದ್ರಿ. ಸೊ ಆ ಒಂದು ಅನುಭವ ಹೇಗಿತ್ತು? ಮದುವೆ ಆದ್ಮೇಲೂ ನಾನು ಇದು ಏನು ನಾರ್ತಲ್ಲಿ ಗೋರಖ್ಪುರಲ್ಲಿ ಇತ್ತು ನಮ್ಮ ನ್ಯಾಷನಲ್ಸ್. ನಾವೇ ವಿನ್ ಆಗ್ಬಿಟ್ಟು ಬಂದ್ವಿ. ಹೌದಾ? ಹೌದೌದು, ಥ್ರೋಬಾಲ್ ಅಲ್ಲಿ. ಹೌದು. ಸೊ ಹೌದು, ಸ್ಪೋರ್ಟ್ಸ್ ಅಂದರೆ ಹುಚ್ಚು ನನಗೆ. ಯಾವ ಸ್ಪೋರ್ಟ್ಸೂ ನನಗೆ ಇದಿಲ್ಲ ಅಂತಲ್ಲ. ಟೆನ್ನಿಸ್ ಆಗ್ಬೋದು, ಶಟಲ್ ಕಾಕ್ ಆಗ್ಬೋದು, ಬ್ಯಾಡ್ಮಿಂಟನ್ ಆಗ್ಬೋದು, ಬ್ಯಾಸ್ಕೆಟ್ಬಾಲು, ಥ್ರೋಬಾಲು ಆ್ಯಂಡ್ ಟೆನಿಕ್ಯಾಟ್ ಅಂತ ಆಡೋರು ಆವಾಗ. ರಿಂಗು ಇವಾಗಿಲ್ಲ, ಅದು ಆವಾಗಿತ್ತು. ರಿಂಗ್ ಥ್ರೋ ನಾನಿದ್ದೀನಿ. ಹೌದು, ನಾನಿದ್ದೀನಿ ಅಂದರೆ ಎಲ್ಲ ಹೆದರ್ಕೊಳ್ಳೋರು. ಯಾಕಂದರೆ ಹಿಡಿತಾ ಇಲ್ಲ ಯಾರೂ. ಸೊ ನಾ ಸ್ಪೋರ್ಟ್ಸ್ ಡೇ ನಾನು ಲೇಟಾಗಿ ಹೋಗ್ತಾ ಇದ್ದೆ. ಯಾಕೆಂದರೆ ನಾನು ಬಂದುಬಿಟ್ರೆ ನಾನು ಗೆಲ್ಲಕ್ಕಾಗಲ್ಲ, ನೀನು ಗೆಲ್ಲಕ್ಕಾಗಲ್ಲ, ಎಲ್ಲನೂ ಮಾತಾಡ್ಕೊಳ್ತಾ ಇರೋದು. ಸೊ ಕೊನೆಯಲ್ಲಿ ಲೇಟಾಗಿ ಬಂದು, ಅಯ್ಯೋ ಅವ್ಳು ಬರಲ್ಲ, ಇವತ್ತು ಬರಲ್ಲ ಅಂತ. ಸೊ ಬಂದ ತಕ್ಷಣ ಎಲ್ಲರ ಮುಖನೂ ಡಲ್ಲಾಗೋಗ್ಬಿಡೋದು. ಯಾರಿಗೂ ಶಾರ್ಟ್ ಪುಟ್ಟು, ಸ್ಕಿಪ್ಪಿಂಗು,
ಆಮೇಲೆ ಲೆಮನ್ ಅಂಡ್ ಸ್ಪೂನು, ಹ್ಮ್ ಆಮೇಲೆ ಸ್ಯಾಕ್ರೋ ಹ್ಮ್. ರೇಸು, ಲಾಂಗ್ ಜಂಪು, ಇದರಲ್ಲೆಲ್ಲನೂ ಚಾಂಪಿಯನ್ಶಿಪ್. ನನಗೇನು ಬೇಜಾರು ಅಂದರೆ, ಹ್ಮ್ ಬೇರೆಯವ್ರು ಗೆದ್ದಾಗ ಹ್ಮ್. ಕಪ್ಪುಗಳು ಕೊಡೋರು, ಹ್ಮ್ ಗೊತ್ತಾ, ಹ್ಮ್ ಯೂಶಲಿ. ಹ್ಮ್. ನಾನು ಗೆದ್ದಾಗ ಹ್ಮ್. ಪ್ಲಾಸ್ಟಿಕ್ Box ತಟ್ಟೆ ಇದು ಆಮೇಲೆ ಹಿತ್ತಾಳೆ ಇದು ಗ್ಲಾಸು. ಭಾಳ ಬೇಜಾರಾಗೋದು ನನಗೆ. ಆ ಕಪ್ಪು ಮೇಲೆ ಇದು ಆಸೆ ಇತ್ತು. ಹಾ ನನಗೆ ಗೆದ್ದಾಗ ಯಾವಾಗಲೂ ಕೊಡಲಿಲ್ಲ. ಹಾ. ಅದು ಕೊಟ್ಟಿದ್ದು ಚಾಂಪಿಯನ್ಶಿಪ್ಪಲ್ಲಿ ಮಲ್ಲೇಶ್ವರಂ ಲೇಡೀಸ್ ಅಸೋಸಿಯೇಷನ್ ಎಲ್ಲದರಲ್ಲೂ ಬಂದಿರೋದ್ರಿಂದ ಹಾ. ಅಲ್ಲೊಂದೇ ಕಡೆ ನನಗೆ ಗೆದ್ದಾಗ. ಆಮೇಲೆ ಒಂದು ಕಪ್ ನಾನು ಕಂಠೀರವ ಸ್ಟೇಡಿಯಮಲ್ಲಿ ನ್ಯಾಷನಲ್ಸ್ ನಡೆದಾಗ ಹಾ. ರನ್ನಿಂಗ್ ರೇಸಲ್ಲಿ ಸೆಕೆಂಡ್ ಓ ಬಂದಿದ್ದೆ. ವಾವ್. ಸೊ ಅದೊಂದು ಚಿಕ್ಕ ಕಪ್ಪು, ಅದೇ ಖುಷಿ ನನಗೆ. ಇನ್ನ ಇಟ್ಕೊಂಡಿದ್ದೀರಾ? ಹಾಂ, ಇದೆ. ನೀವು ಮೊದಲೇ ಹೇಳಿದ್ರಿ ನಿಮ್ಮ ತಂದೆಯವರು ಡಾನ್ಸ್ಗೆ ಮ್ಯೂಸಿಕ್ಗೆಲ್ಲ ಕಳಿಸ್ತಾ ಇದ್ರು ಅಂತ. ಡಾನ್ಸ್ ಕಲಿತಾ ಇದ್ರಿ, ಮ್ಯೂಸಿಕ್ ಕಲಿತಾ ಇದ್ರಿ. ಕಲೆ ಬಗೆಗೆ ನಿಮ್ಮೊಳಗೇನೆ ಆಸಕ್ತಿ ಹುಟ್ಟಿದ್ ಯಾವಾಗ? ನಟನೆನ್ ಯಾವಾಗ ಪ್ರಾರಂಭ ಮಾಡಿದ್ದು ನೀವು? ನಾನು ಪ್ರಾರಂಭ ಮಾಡಿದ್ದಲ್ಲ, ಅದು ಪ್ರಾರಂಭ ಆಯ್ತದು. ಅದು ಆಗಿದ್ದು, ನಾನು ಮಾಡಿದ್ದಲ್ಲ. ಹಾ. ಸೊ ಅದು ನಮ್ಮ ತಂದೆ ತಾಯಿಗೆ ಇಷ್ಟ ಆಯಿತು ಹಾ. ಅಂತ ಮೊದಲಿದ್ದಿದ್ದು. ನನಗೆ ಆಮೇಲೆ ಅನ್ನಿಸ್ತಿದ್ದು, ಹಾ. ಅವರಿಷ್ಟದ ಪ್ರಕಾರನೇ ನನಗೆ ಒಂದು ಆರ್ಟಿಸ್ಟ್ ಮಾಡಬೇಕು, ಹ್ಮ್ ಸಿನಿಮಾದಲ್ಲಿ ಮಾಡಿಸ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು ಅನ್ಸುತ್ತೆ. ಹ್ಮ್ ಹಾಗಾಗಿ ನನ್ನನ್ನು ಕರ್ಕೊಂಡು ಹೋಗೋರು. ಸೊ ಒಂದೊಂದು ಸಲ ಎಲ್ಲನೂ ನೋಡೋದಕ್ಕಾಗಲಿ ಇದಾಗಲಿ ಕರ್ಕೊಂಡು ಹೋಗೋರು, ಅಷ್ಟೇ ವಿನಃ ನಮ್ಮನೇಲಿ ಸಿನಿಮಾ ನೋಡೋಕ್ಕೂ ಬಿಡ್ತಾ ಇರಲಿಲ್ಲ, ಹ್ಮ್ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ನಾವು ಸಿನಿಮಾ ತುಂಬ ಕಮ್ಮಿ ನೋಡಿದ್ದು ಅವಾಗ. ಹ್ಮ್ ಅವಾಗೆಲ್ಲ ನೋಡಬಾರ್ದು, ಮಕ್ಕಳೆಲ್ಲ ಸಿನಿಮಾಗಳಿಗೆ ಹೋಗಬಾರ್ದು, ಅಲ್ಲಿ ಹೋಗಬಾರ್ದು, ಇಲ್ಲಿ ಹೋಗಬಾರ್ದು, ಹೀಗೆ ಬೆಳೆದ್ಬಿಟ್ರು. ಸೊ ಸಿನಿಮಾಗೆ ಹೋಗಾದ್ಮೇಲೆ ಹ್ಮ್. ಇವ್ರು ಮಾಡಬೇಕು ಅಂತ ಇದ್ದಾಗ ಹ್ಮ್. ಕೆಲವು ಸಿನಿಮಾಗೆ ನಮಗೆ ಕರ್ಕೊಂಡು ಹೋಗೋರು. ಹ್ಮ್ ಹಾಗಾಗಿ ಕೆಲವು ಸಿನಿಮಾಗಳು ನೋಡಿದ್ದ ಅವಾಗ. ಹ್ಮ್ ಸೊ ಅವ್ರ ಪ್ರಕಾರ ಒಂದು ಸಲ ಇಲ್ಲೇ ನಮ್ಮ ಕಾಲೇಜಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಕೊಟ್ಟಿದ್ವಿ. ಅದು ಹ್ಮ್. ನೋಟಿಸ್ ಬೋರ್ಡಲ್ಲಿ ನಮ್ಮ ಸ್ಟಿಲ್ ಎಲ್ಲ ಹಾಕಿರೋದು ಹ್ಮ್. ಎಲ್ಲನೂ. ಆ ಮೂಮೆಂಟಲ್ಲಿ ಯಾರೋ ಹೊಸ ಮುಖ ಬೇಕು ಅಂತ ಏನೋ ಹುಡುಕ್ತಾ ಇದ್ರು ಅನ್ಸುತ್ತೆ. ಹ್ಮ್. ಯಾರೋ ಬಂದು ಇದರಲ್ಲಿ ನೋಡಿ ಕಾಲೇಜ್ ಬಂದಿದ್ದಾರೆ. ಹ್ಮ್. ಇದ್ರಲ್ಲಿ ನೋಟಿಸ್ ಬೋರ್ಡಲ್ಲಿ ನೋಡಿಬಿಟ್ಟು ಹುಡುಗಿ ಚೆನ್ನಾಗಿದೆಯಲ್ಲ ಅಂತ ಒಂದು ಫೋಟೋ ಎಲ್ಲ ಯಾರ ಹತ್ರ ಕೇಳ್ಕೊಂಡು ತೊಗೊಂಡೋಗಿದ್ದಾರೆ. ಹ್ಮ್. ಆವಾಗ ಕಲ್ಯಾಣ್ ಹ್ಮ್ ಕಲ್ಯಾಣ್ ಕುಮಾರ್ ಅವರು ಇಲ್ಲಿ ವುಡ್ಲ್ಯಾಂಡ್ಸಲ್ಲಿದ್ದರು. ಹ್ಮ್. ಅವ್ರು ನೋಡಿ ಆ ಹುಡುಗಿನ ಕರ್ಕೊಂಡು ಬನ್ನಿ. ಹ್ಮ್. ನಾನೇ ಹೋಗೋದು, ನಮ್ಮ ತಂದೆಯವ್ರ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಆ ಹುಡುಗಿ ಯಾರು ಏನು ಅಂತ ನೋಡಿ, ಹ್ಮ್. ಸರಿ ನಮ್ಮ ತಂದೆಯವ್ರ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ನಮ್ಮ ತಂದೆಯವರು ಒಂದು ಸಲ ವುಡ್ಲ್ಯಾಂಡ್ಸಿಗೆ ಕರ್ಕೊಂಡು ಹೋದ್ರು. ಹ್ಮ್. ನಾನೇನೋ ತಿಂಡಿ ತಿನ್ನೋಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡೆ. ಸೊ ನೋಡಿದ್ರೆ ಒಂದು ಇದು ಕಾಟೇಜಲ್ಲಿದ್ದರು. ಹ್ಮ್. ಕಾಟೇಜಲ್ಲಿ ಹೋಗಿ ಅಲ್ಲಿ ಕೂತ್ಕೊಂಡಿದ್ವಿ. ಇವ್ರು ಯಾಕೆ ಬಂದಿದ್ದಾರೆ, ನನಗೆ ಸುಮ್ಮನೆ ಯಾಕೆ ಬಂದಿದ್ದಾರೆ, ಏನಪ್ಪ ಅನ್ನೋರು. ಸರಿ ಆಮೇಲೆ ಕಲ್ಯಾಣ್ಜಿ ಬಂದು ನೋಡಿಬಿಟ್ಟು ಸುಮ್ಮನೆ ನೋಡಿದ್ರು ಅಷ್ಟೇ. ಸರಿ ಹ್ಮ್. ಬಂದ್ಬಿಟ್ವಿ. ಹ್ಮ್. ಆಮೇಲೆ ಅವರೇನು ಮಾತಾಡ್ಕೊಂಡೋ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಡೇ ಹ್ಮ್. ಕಾಲೇಜ್ ಸ್ಟಾರ್ಟ್ ಇದರಲ್ಲಿದ್ದೀನಿ. ನಮ್ಮ ತಂದೆಯವ್ರು ಬಂದುಬಿಟ್ರು. ಹ್ಮ್. ಬಂದುಬಿಟ್ಟು ನನ್ನ ಮಗಳಿಗೆ ಕಳಿಸ್ತೀರಾ, ಹ್ಮ್. ಭಾರತಿನ ಕಳಿಸ್ತೀರಾ? ಸರಿ ಕಳಿಸ್ಕೊಟ್ರು. ನಡಿ ಹೋಗೋಣ. ಹ್ಮ್. ಅಯ್ಯೋ ಕ್ಲಾಸಿಂದ ಬಂದಿದ್ದೀನಿ, ಎಲ್ಲಿ ಹೋಗ್ಬೇಕಪ್ಪ? ಹ್ಮ್. ಇಲ್ಲ ಕರ್ಕೊಂಡು ಚೆನ್ನೈಗೆ ಹೋಗ್ಬೇಕು, ಮಡ್ರಾಸಿಗೆ ಹೋಗ್ಬೇಕು ನಾವು. ಹ್ಮ್. ಅಯ್ಯೋ ನಾನು ಹೋಗ್ಬೇಕು, ಅಳೋಕ್ಕೆ ಶುರು ಮಾಡಿಬಿಟ್ಟೆ ಜೋರಾಗಿ. ನಾನು ಬರೋಲ್ಲ, ಎಲ್ಲೂ ಕ್ಲಾಸ್ ಬಿಟ್ಟು ಬರೋಲ್ಲ, ನನಗೆ ಓದಬೇಕು ಅಂತ ಆಸೆ ಇತ್ತು, ಹಾ. ಡಿಗ್ರಿ ಮಾಡ್ಕೊಳ್ಬೇಕು ಅಂತ ಆಸೆ ಇತ್ತು. ಹ್ಮ್. ಯಾವುದಲ್ಲ, ನಾನು ಬರೋದಿಲ್ಲ, ಹಠ ಮಾಡಿ ಅಳ್ತಾ ಕೂತ್ಬಿಟ್ಟಿದೆ. ಲಕ್ಷದವರೆಗೆಲ್ಲ ಬಂದರು. ಹ್ಮ್. ಭಾರತಿ ನಿಮ್ಮಲ್ಲಿ ಆ ಒಂದು ಇದಿದೆ, ಫಸ್ಟ್ ಪಿಕ್ಚರ್ ಅಂತ ಹೇಳ್ತಾ ಇದ್ದಾರೆ, ಬಂದಿದೆ, ಆ ಒಂದು ಕೆಪಾಸಿಟಿ ನಿಮ್ಮಲ್ಲಿದೆ, ಏನಿದೆ ನನಗೇನು ಗೊತ್ತಿಲ್ಲ. ಸರಿ ಹೋಗ್ಬಿಟ್ಟು ಬನ್ನಿ ಅಂತ ಅವರೆಲ್ಲ ಸಮಾಧಾನ ಮಾಡಿ ನನಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಕಳಿಸ್ಕೊಟ್ರು ನನಗೆ. ಹ್ಮ್. ಹತ್ಕೊಂಡು ಹೋದೆ. ಅವತ್ತು ನೈಟೇ ಮಡ್ರಾಸಕ್ಕೆ ಹೋದ್ವಿ. ಹ್ಮ್. ಸೊ ಅವ್ರ ಮನೆಯಲ್ಲೇ ಇರಿಸ್ಕೊಂಡಿದ್ರು ನಮ್ಮನ್ನು. ಲವ್ ಇನ್ ಬ್ಯಾಂಗ್ಳೂರು ಅಂತ. ಹ್ಮ್. ಅದು ಪ್ರೊಡ್ಯೂಸರ್ಸು ನಮ್ಮ ಚಿನ್ನಿ ಸಂಪತ್ ಅಂತ ಡಾನ್ಸ್ ಮಾಸ್ಟರ್ಸು. ಹ್ಮ್. ಅದಕ್ಕೆ ಇವರು ಹೀರೋ ಆ್ಯಂಡ್ ಡೈರೆಕ್ಟ್ರು ಮಾಡಿದರು.
ಆಮೇಲೆ ಅವ್ರ ಮಿಸ್ಸಸ್ ರೇವತಿ ಅವರು ಸ್ಕ್ರೀನ್ ಪ್ಲೇ ಬರೆದಿದ್ರು. ಸೊ ಹಾಗಾಗಿ ಪಾದಾರ್ಪಣೆ ಆಯಿತು ನಂದು. 1964ರಲ್ಲಿ ಆ ಚಿತ್ರದಲ್ಲಿ ನೀವು ನಟನೆ ಮಾಡಿದ್ರಿ. ಹೋದೆ, 66ರಲ್ಲಿ ಬಿಡುಗಡೆ ಆಯ್ತು. 65ರಲ್ಲಿ ಶುರು ಆಯ್ತು. ಸೂಪರ್ ಸ್ಟಾರ್ ಕಲ್ಯಾಣ್ ಕುಮಾರ್ ಅವ್ರ ಜೊತೆ ನಟನೆ ಮಾಡಿದ್ರಿ. ಆ ಬಿಡುಗಡೆ ಆಗೋದಕ್ ಮುಂಚೆನೆ ಪಂತುಲು ಅವರ ದುಡ್ಡೇ ದೊಡ್ಡಪ್ಪ ಸಿನಿಮಾದಲ್ಲಿ ನೀವು ನಟನೆ ಮಾಡಿದ್ರಿ. ಒಂದು ಚಿಕ್ಕದಾಗಿ ಚಿಕ್ಕ ನಟಿಯಾಗಿ ಪಾದಾರ್ಪಣೆ ಮಾಡಿ, ಅಂದ್ರೆ ಪುಟ್ಟ ಹುಡುಗಿ ಆಗಿದ್ದಂತ ಒಬ್ಬ ಹುಡುಗಿ ಪಾದಾರ್ಪಣೆ ಮಾಡಿ ಅತ್ಯಂತ ನುರಿತ ನಟಿಯಾಗಿ ಬೆಳೆದಂತಹ ಈ ಒಂದು ಅನುಭವದಲ್ಲಿ ಮೊದಲ ಸಿನಿಮಾಗಳ ಅನುಭವ ಹೇಗಿತ್ತು? ನನಗೆ ಅನುಭವ ಅನ್ನೋದು ಏನು ಅನ್ನಿಸ್ಲಿಲ್ಲಮ್ಮ. ನಾನು ಇಲ್ಲಿಂದ ಹೋದ್ವಿ, ಒಂದು ಚಿಕ್ಕ ಮನೆ ತಗೊಂಡು LMN ಕಾಲೋನಿನಲ್ಲಿ ಇದ್ವಿ. ನಾನು ದೇವರ ಹತ್ರ ಕೂತ್ಕೊಂಡು ಇಷ್ಟೇ ಕೇಳ್ಕೊಂಡಿದ್ದು, ನೋಡಪ್ಪ ನನಗೇನು ಗೊತ್ತಿಲ್ಲ ಇಲ್ಲಿ, ನನ್ನ ಆಸೆ ಬೇರೆ ಇತ್ತು, ನೀನು ಇಲ್ಲಿ ಕರ್ಕೊಂಡು ಹೋಗಿ ಬಂದಿದ್ಯಾ, ಇಲ್ಲಿ ನಂದೇನಿಲ್ಲ, ನೀನು ನೋಡ್ಕೊಳ್ಬೇಕು, ನಮ್ಮ ತಂದೆ ತಾಯಿ ಇದನ್ನು ನಂಬ್ಕೊಂಡು ಬಂದುಬಿಟ್ಟಿದ್ದಾರೆ, ಕಾಪಾಡೋ ಭಾರ ನಿಂದು ಅಂತ ಹೇಳಿಬಿಟ್ಟು ಆವತ್ತು ಅವನಿಟ್ಟು ಇಲ್ಲಿವರೆಗೂ ಅವನೇ ನೋಡ್ಕೊತಿರೋದು. ನಮ್ಮದೇನು ಇಲ್ಲ ಇಲ್ಲಿ, ಎಲ್ಲ ಅವನದೇ. ಸೊ ನನಗೇನು ಅನ್ನಿಸ್ಲಿಲ್ಲಮ್ಮ. ಡೈರೆಕ್ಟ್ ಏನು ಹೇಳಿದ್ರು, ಇವಾಗ ಸೀನ್ ಹೇಳಿಬಿಟ್ಟು ಹೀಗಿದ್ರೆ ಅದನ್ನು ಮಾಡಿಬಿಡ್ತಿದ್ದೆ, ಅದು ಓಕೆ ಆಗೋಗ್ಬಿಡೋದು. ಹೀಗೆ ಆಗ್ತಾ ಬೇರೆಯವ್ರು ಏನು ಮಾಡ್ತಾರೆ, ನಾನು ಸೆಟ್ ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ. ಬೇರೆ ಆರ್ಟಿಸ್ಟ್ಗಳೆಲ್ಲ ಕೂತ್ಕೊಂಡು ಅವ್ರ ಶಾರ್ಟ್ಗಳೆಲ್ಲ ತೆಗೆದಾಗ ಅವ್ರು ನೋಡ್ತಾ ಕೂತ್ಕೊಳ್ಳುವೆ, ಇವ್ರು ಇದಕ್ಕೇನು ಮಾಡಿದ್ರು, ಇದಕ್ಕೇನು ಎಕ್ಸ್ಪ್ರೆಷನ್ ಕೊಟ್ಟರು, ಇದಕ್ಕೆ ನಾವೇನು ಕೊಡಬೇಕು, ಈ ಯೋಚನೆಗಳು ಶುರುವಾಗ್ತಾ ಬಂತು. ಬೇರೆಯವ್ರನ್ನ ನೋಡಿದಾಗ ಇದು ಮಾಡಿದಾಗ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ರು, ನಾವು ಈ ಥರ ಮಾಡಿದ್ರೆ ನಾವು ಚೆನ್ನಾಗಿ ಮಾಡ್ಬೋದಲ್ವ. ಸೊ ಈ ಥರ ಬೆಳೆದಿದ್ದು ನೋಡಿ ಬೆಳೆದವಳು ನಾನು. ನನಗೆಂತ ಸ್ವಂತ ಯಾವುದೂ ಇಲ್ಲ ಇಲ್ಲಿ, ಎಲ್ಲನೂ ಕಲ್ತ್ಕೊಂಡಿರೋದೆ, ಎಲ್ಲರೂ ಗುರುಗಳೇ. ಹೋಲ್ ಇಂಡಸ್ಟ್ರಿ ಎನ್ಸೈಕ್ಲೋಪಿಡಿಯಾ ಥರ ಅದು, ಏನಿಲ್ಲ ಇಂಡಸ್ಟ್ರಿನಲ್ಲಿ. ಹೌದು, ಎಲ್ಲ ಥರದ್ದು ಇದು ಸಿಚುವೇಶನ್ಸ್ಗಳು ಬರುತ್ತೆಮ್ಮ. ಅದ್ರಲ್ಲಿ ಕೆಟ್ಟದ್ದು ಬರುತ್ತೆ, ಒಳ್ಳೆಯದು ಇರುತ್ತೆ. ನಾವು ಯಾವುದನ್ನು ಚೂಸ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ನಮ್ಮ ಆಯ್ಕೆ ನಮ್ಮ ಭವಿಷ್ಯನ ನಿರ್ಧಾರ ಮಾಡುತ್ತೆ ಅಷ್ಟೇ. ಹೌದು, ಅದನ್ನು ಈಗ ಯಾವ್ಯಾವ್ದಿದೆಯೋ ಅದನ್ನು ನೋಡ್ಕೊಳ್ತಾ ಕಲ್ತ್ಕೊಳ್ತಾ ಬಂದೆ ನಾನು. ಅದು ನನ್ನನ್ನು ಇಷ್ಟವರೆಗೂ ಅವರುಗಳೇ ಬೆಳೆಸಿದ್ದು, ನನ್ನ ಅಭಿಮಾನಿಗಳು, ಅವರಿಗೆ ಇಷ್ಟ ಆಗೋದು ಅಷ್ಟು ಅವ್ರುಗಳಿಂದ ನಾವೆಲ್ಲ ಬೆಳಿತೀವಿ. ಅವರಿಲ್ಲದೆ ಕಲಾವಿದರು ಏನಿಲ್ಲ, ಅಭಿಮಾನಿಗಳು ಇಲ್ಲದೆ ಹೋದರೆ ನಾವೆಲ್ಲಿ? ಹೌದು, ಏನಿಲ್ಲ. ಸೊ ಬೆಳೆಸಿದ್ರು, ಇಲ್ಲಿವರೆಗೂ ಬೆಳೆಸಿದ್ರು. ಆ ಒಂದು ಅಷ್ಟೇ ಕೇಳಿದ್ದು, ಆ ಪ್ರೀತಿನೇ ನನಗೆ ಬೇಕಾಗಿತ್ತು. ಹೌದು, ಇನ್ನೇನು ಬೇಕಾಗಿಲ್ಲ. ನೀವು ಮತ್ತೆ ವಿಷ್ಣುವರ್ಧನ್ ಸರ್ ನಿಮ್ಮ ಅಭಿಮಾನಿಗಳ ಬಗೆಗೆ ಇಟ್ಟಿದ್ದ ಪ್ರೀತಿ, ಆ ಪ್ರೀತಿನ ಅವರು ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ. ಬರೀ ಒಂದು ತಲೆಮಾರು ಅಂತಲ್ಲ. ನಾನು ನಿನ್ನೆ ಹೇಳ್ತಾ ಇದ್ದೆ, ನನ್ನ ಫ್ರೆಂಡ್ಸ್ಗೆ ಹೇಳ್ತಾ ಇದ್ದೆ, ಭಾರತಿ ಮ್ಯಾಮ್ ಇಂಟರ್ವ್ಯೂ ಇದೆ ನಾಳೆ ಅಂತ. ವಾವ್, ಭಾರತಿ ಮ್ಯಾಮ್ ಇಂಟರ್ವ್ಯೂನ ಶಿ ಸೋ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದ್ದಾರೆ ಅವರು, ವಿಷ್ಣುವರ್ಧನ್ ಸರ್ ವೈಫ್ ಅಲ್ವಾ, ಆ ಥರ. ಅಂದರೆ ಇವಾಗ್ಲೂ ಈ ಜನ್ರೇಷನ್ ಮಕ್ಳಿಗೂ, ನೆಕ್ಸ್ಟ್ ನಮ್ಮ ಮುಂದಿನ ತಲೆಮಾರ್ಗು ನೀವುಗಳಂದ್ರೆ ವಾವ್ ಅಂತಾರೆ. ಸೊ ಆ ಪ್ರೀತಿ ನೀವು ಪಟ್ಟಂತಹ ಆ ಒಂದು ಅಂದ್ರೆ ಕಷ್ಟಪಟ್ಟು ಕಲ್ತಿದ್ದು ಅವೆಲ್ಲವೂ ಕೂಡ ನಮಗೂ ತಲುಪ್ತಿದೆ, ನಮ್ಮ ನಂತರದ ತಲೆಮಾರಿಗೂ ತಲುಪುತ್ತೆ ಅನ್ಸುತ್ತೆ. ಅದೇ ಶ್ರೀರಕ್ಷೆ ನಮಗೆ. ಅವರೇ ಬೆಳೆಸಿದ್ದು, ಅವರು ಬೆಳೆಸ್ತಿರೋರು ಅವರೇ. ಸೊ ಆ ಒಂದು ಪ್ರೀತಿ ಗೌರವ ಇದೆಯಲ್ಲ, ಅದು ಕೊಡೋಷ್ಟು ಸಮಾಧಾನ ಬೇರೆ ಯಾವುದು ಕೊಡಲ್ಲ. ಹೌದು, ಅಷ್ಟೇ ನಾವು ಪಡ್ಕೊಂಡಿರೋದು, ಇನ್ನೇನು ಇಲ್ಲ. ಹೌದು ಮೇಡಮ್, ನೀವು ನಿಮ್ಮ ಪತಿ ವಿಷ್ಣುವರ್ಧನ್ ಸರ್ ಅವರು ಸೇರಿದಂತೆ ಕನ್ನಡ, ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಹಲವಾರು ಭಾಷೆಗಳ ಸೂಪರ್ ಸ್ಟಾರ್ ನಟರುಗಳ ಜೊತೆಗೆ ಒಂದು ಏನು ಸ್ಕ್ರೀನನ್ನು ಹಂಚ್ಕೊಂಡಿದ್ದೀರಾ, ನಟನೆ ಮಾಡಿದ್ದೀರಾ. ಕೆಲವೊಂದಷ್ಟು ಅನುಭವಗಳನ್ನು ಹೇಳಬಹುದಾ? ನಿಮಗೆ ಬಹಳ ಇಷ್ಟವಾಗಿರುವಂಥದ್ದು, ನಿಮಗೆ ಬಹಳ ಮೆಮೊರೇಬಲ್ ಅನ್ಸೋಂಥ ಅನುಭವಗಳು? ನನಗೆ ಹೇಗೆ ಅಂತ ಹೇಳಿಮ್ಮ, ನಾನು ಹೇಳ್ದಂಗೆ ನಾನಾಯಿತು, ನನ್ನ ಕೆಲಸ ಆಯಿತು, ಬಂದ್ಬಿಡ್ತಿದ್ದೆ. ಇನ್ಸಿಡೆಂಟ್ಗಳು ತುಂಬ ಕಮ್ಮಿ ನನ್ನ ಲೈಫಲ್ಲಿ.
ಕೆಲಸ ಸಿನ್ಸಿಯರಾಗಿ ಮಾಡ್ತಿದ್ದೆ, ಬಂದುಬಿಡ್ತಿದ್ದೆ. ಹ್ಮ್. ಪ್ರೀತಿಯಿಂದ ಎಲ್ಲರೂ ಕೂತ್ಕೊಂಡು ಮಾತಾಡೋರು, ಇದು ಮಾಡೋರು. ಸೊ ಆವಾಗ ಒಂದು ಸಿನಿಮಾ ಅಂತ ಹೇಳಿದ್ರೆ ಒಂದು ಕುಟುಂಬ ಅದು. ಹ್ಮ್. ಎಲ್ರೂ ಸೇರ್ತಿದ್ವಿ, ಎಲ್ರೂ ಜೊತೆನಲ್ಲಿ ಊಟ ಮಾಡ್ತಿದ್ವಿ, ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡೋವು. ಸೊ ಅದು ಹೇಗೆ, ಇದು ಹೇಗೆ, ಹೀಗೆ ಮಾಡಿದ್ರೆ ಹೇಗಿರುತ್ತೆ. ಸೊ ಎಲ್ಲನೂ ಕೂತ್ಕೊಂಡು ಅದು ಮುಗಿತಾ ಬಂತು, ಇವತ್ತು ಕುಂಬಳಕಾಯಿ ಹೊಡಿತಾರೆ ಅಂದರೆ ಎಲ್ಲರ ಕಣ್ಣಲ್ಲೂ ತುಂಬ್ಕೊಂಡು ಬಂದ್ಬಿಡೋದು. ಸೊ ಆ ಥರ ಬೆಳ್ಕೊಂಡು ಬಂದ್ವಿ ನಾವು. ಆಕ್ಚುಲಿ ನೀವು ಹೇಳ್ತಾ ಇರುವಂತ ಒಂದು ಕೂಡು ಪರಿಕಲ್ಪನೆ ಇದೆಯಲ್ಲ, ಒಂದು ಕುಟುಂಬದ ತರದ್ ಒಂದು ಪರಿಕಲ್ಪನೆ ಕೇಳೋದಕ್ಕೆ ಬಹಳ ಖುಷಿ ಆಗುತ್ತೆ. ಬಹುಶಃ ಎಲ್ಲ ರಂಗಗಳಲ್ಲೂ ಇದ್ರ ಅವಶ್ಯಕತೆ ಇದೆ. ಆ ರೀತಿ ಒಂದು ಕೂಡು ಕುಟುಂಬದ ರೀತಿ ಬದುಕೋ ಅಂಥದ್ದು, ಕೆಲಸ ಮಾಡೋ ಅಂಥದ್ದು. ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆಗೆ ನೀವು 30ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀರಾ. ಓಕೆ, 24 ಸಿನಿಮಾಗಳು. ಅದರಲ್ಲಿ ಬಹುಪಾಲು ಸಿನಿಮಾಗಳು ಕನ್ನಡದ ಶ್ರೇಷ್ಠ ಸಿನಿಮಾಗಳು ಅಂತಾನೆ ಅನ್ಸ್ಕೊಂಡಿರೋಂಥವು. ಸಂಧ್ಯಾ ರಾಗ ಇರ್ಬೋದು, ಬಂಗಾರದ ಮನುಷ್ಯ ಇರ್ಬೋದು, ದೂರದ ಬೆಟ್ಟ ಇರ್ಬೋದು, ಮೇಯರ್ ಮುತ್ತಣ್ಣ ಇರ್ಬೋದು, ಎಲ್ಲ ಸಿನಿಮಾಗಳು ಅಷ್ಟೇ ಹಿಟ್ ಸಿನಿಮಾಗಳನ್ನ ಕೊಟ್ಟಂತಹ ಜೋಡಿ ನಿಮ್ದು. ಅವರ ಜೊತೆಗಿನ ನಟನೆಯ ಅನುಭವ ಹೇಗಿರ್ತಾ ಇತ್ತು? ಚೆನ್ನಾಗಿರ್ತಿತ್ತಮ್ಮ. ಏನೇ ಒಂದು ಉದಯ್ ಶಂಕರ್ ಅವರು, ನಾವು ಸೆಟ್ಗೆ ಹೋಗೋಕೆ ಮುಂಚೆ ಉದಯ್ ಶಂಕರ್ ಅವರು ನಮ್ಮನ್ನು ಕೂರಿಸ್ಕೊಂಡು, ಅಣ್ಣ ಸೀನ್ ಇದಿದೆ, ಹೀಗೆ ಇದೆ ಅಂತ ಸ್ಕ್ರೀನನ್ನ ಓದೋರು, ಸ್ಕ್ರಿಪ್ಟನ್ನು ಓದೋರು. ಸೊ ಆಮೇಲೆ ಆ ಸೀನಲ್ಲಿ ಏನು ಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಿದ್ವಿ. ನೀವು ಮುಂಚೆನೆ ಡಿಸ್ಕಸ್ ಮಾಡ್ಕೋತಾ ಇದ್ರಾ? ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ವ. ಬಟ್ ದೊಡ್ಡವರಾಗಿಮ್ಮ, ನಾನು ಚಿಕ್ಕವಳಾವಾಗ, ಹೊಸಬಳು, ನನಗೆ ಅನ್ಸಿದ್ದನ್ನ ಹೇಳ್ತಾ ಇದ್ದೆ ಅವ್ರಿಗೆ. ಬಟ್ ಹಿ ಯೂಸ್ ಟು ಆಕ್ಸೆಪ್ಟ್. ಅಯ್ಯೋ ಚೆನ್ನಾಗಿರುತ್ತೆ, ಮಾಡೋಣ. ಬಟ್ ಅದನ್ನ ಜನಗಳು ಎಷ್ಟು ಚೆನ್ನಾಗಿ ಇಷ್ಟಪಡೋರು ಅಂದರೆ, ಲೈಫ್ಲಿ ಆಗಿರೋದು, ಅಸಹ್ಯವಾಗಿರ್ತಾ ಇರಲಿಲ್ಲ ಯಾವುದೂ. ಕೂತ್ಕೊಂಡು ಆಸೆ ಆಗೋದು, ಅಯ್ಯೋ ನಾವು ಆ ಥರ ಇರಬೇಕು ಅನ್ನೋ ಥರ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಹಾಗಾಗಿ ಗ್ರೇಟ್ ಪರ್ಸನ್. ಇದು ಹೇಳೋಕ್ಕೆ ಏನೂ ಹೇಳೋಕ್ಕಿತ್ತು. ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಎಲ್ಲರೂ ತುಂಬ ಇಷ್ಟಪಡೋರು. ಈಗಲೂ ಆ ಸಿನಿಮಾಗಳನ್ನೆಲ್ಲ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಇಷ್ಟು ಮುಂದೆ ಬಂದ್ರೆ, ಇಷ್ಟು ವರ್ಷಗಳಾಗಿ ಇವತ್ತು ನಾವು ಕುತ್ಕೊಂಡು ನೋಡಿದ್ರು ಆ ಸಿನಿಮಾಗಳೆಲ್ಲ ಬಹಳ ಖುಷಿ ಕೊಡೋ ಅಂತ ಸಿನಿಮಾಗಳು. ನೀವು ಅವ್ರ ಜೊತೆಗೆ ಶ್ರೀಕೃಷ್ಣ ದೇವರಾಯ ಸಿನಿಮಾದಲ್ಲಿ ನಟನೆ ಮಾಡಿದ್ರಿ. ನಿಮ್ಮ ಚೆನ್ನಂಬಿಕೆ ಪಾತ್ರಕ್ಕೆ 1969-70 ಕರ್ನಾಟಕ ರಾಜ್ಯ ಚಲನಚಿತ್ರ ಅತ್ಯುತ್ತಮ ನಟಿ ಗೌರವ ನಿಮಗೆ ಬಂದಿತ್ತು. ಆ ಸಂದರ್ಭದಲ್ಲಿ ನಿಮ್ಮ ಪ್ರತಿಕ್ರಿಯೆ ಹೇಗಿತ್ತು ಅದಕ್ಕೆ? ಈಗ ಹೇಗೆ ಅನ್ಸುತ್ತೆ ಅದನ್ನ ನೆನಪಿಸ್ಕೊಂಡ್ರೆ? ನನಗೆ ಗೌರವಗಳು, ಅದು ಇದು ಪ್ರಶಸ್ತಿ ಬಗ್ಗೆ ನಾನು ಏನು ಯೋಚನೆ ಮಾಡ್ತಾ ಇರಲಿಲ್ಲ. ನನ್ನ ಕೆಲಸ ನಾನು ಶ್ರದ್ಧೆಯಿಂದ ಮಾಡ್ತಿದ್ದೆ ಅಷ್ಟೇ. ಈಗಲೂ ಅಷ್ಟೇ, ಏನಿದ್ರೂ ಶ್ರದ್ಧೆಯಿಂದ ನಮ್ಮ ಕೆಲಸ ಅಂತ ಬಂದಾಗ ಶ್ರದ್ಧೆಯಿಂದ ಮಾಡೋ ಅಭ್ಯಾಸ ಮಾತ್ರ ನನಗುಂಟು. ಅದು ಕೊಟ್ಬಿಡುತ್ತೆ, ಇದು ಕೊಟ್ಬಿಡುತ್ತೆ, ಈ ಇಮ್ಯಾಜಿನೇಷನ್ ನನ್ನ ಹತ್ರ ಇಲ್ಲೇ ಇದೆ. ಅದು ಯಾವತ್ತೂ ಇರಲಿಲ್ಲ ನನಗೆ. ಬಟ್ ಇದು ಕೊಟ್ಟಿದ್ದಕ್ಕೂ ಆಗ ನಮ್ಮ ಕಲ್ಪನಾ ಅವರು, ಅವ್ರದ್ದು ಒಂದು ಪಿಕ್ಚರ್ ಬಂದಿತ್ತು. ಆವಾಗ ಅವ್ರು ಹೇಳಿದ್ರು, ನನ್ನ ಪಿಕ್ಚರ್ ಬರಬೇಕಾಗಿತ್ತು, ಅದು ಹೇಗೆ ಆಕೆ ಕೊಡ್ತೀರಿ ನೀವು ಅಂತ ಆರ್ಗ್ಯೂ ಮಾಡಿದ್ರು. ಅವಾಗ ನಾನು ಹೇಳಿದ್ದೆ, ನೋಡಿ ಪ್ರಶಸ್ತಿ ತಾನೆ, ಅವರಿಗೆ ಕೊಟ್ಟುಬಿಡಿ, ನನಗೆ ಬೇಡ. ಅವ್ರು ಆಸೆ ಪಡ್ತಾರೆ, ಅವ್ರಿಗೆ ಕೊಡಿ. ನನಗೆ ಅಂಥ ಆಸೆ ಇಲ್ಲ, ಏನಿಲ್ಲ. ಎಲ್ಲಿ ಕೇಳ್ತಾರ, ನಮ್ಮ ಮಾತನ್ನು ಕೇಳ್ತಾರ? ಗೌರ್ಮೆಂಟ್ ಅನೌನ್ಸ್ ಮಾಡಿ ಆದಮೇಲೆ ಇಲ್ಲ. ಹಾಗಾಗಿ ಪ್ರಶಸ್ತಿಗಳು ಬರುತ್ತೆ, ಹೊರಟೋಗುತ್ತೆ. ನಾವೇನು ಬಿಟ್ಟು ಹೋಗ್ತೀವಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಯಾವತ್ತೂ ಎಲ್ಲನೂ ಬರುತ್ತೆ. ಪ್ರಶಸ್ತಿಗಳು ಅದೆಲ್ಲ ಒಂದು ಕಡೆ ಇಡಬೇಕು ಅಷ್ಟೇ ವಿನಃ ಅದನ್ನು ನಾವು ಒಳಗಡೆ ತಗೊಳ್ಬಾರ್ದು. ಏನೇ ಆಗಲು, ಏನೇ ಇದು ದುಡ್ಡು ಆಗ್ಬೋದು, ಇನ್ನೊಂದು ಭಗವಂತ ಕೊಡ್ತಾನೆ. ಕೊಟ್ಟಾಗ ಅದನ್ನು ನಾವು ಯಾವ ರೀತಿ ಉಳಿಸ್ಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಸೊ ಅಷ್ಟೇ ನಾನು ಮಾಡ್ತಾ ಇದ್ದೀನಿ. ಬಹುಶಃ ಈ ತರದ ನಿರ್ಲಿಪ್ತತೆ ನಿಮಗಿರೋದ್ರಿಂದನೇ ಎಲ್ಲಾನು ನಿಮ್ಮನ್ನು ಹುಡುಕೊಂಡು ಬಂದಿದೆ ಅನ್ಸುತ್ತೆ. ನಿಮ್ಮ ಮತ್ತೆ ರಾಜ್ಕುಮಾರ್ ಸರ್ ಅವರ ಜೋಡಿಯ ಬಂಗಾರದ ಮನುಷ್ಯ ಸಿನಿಮಾ ಕೂಡ ವರ್ಷ ಇಡೀ ಥಿಯೇಟರ್ಗಳಲ್ಲಿ ಓಡಿತಂತೆ. 2 ವರ್ಷ ಓಡಿತಂತೆ. ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅದು. ಮತ್ತೆ ಬಂಗಾರದ ಮನುಷ್ಯ ಸಿನಿಮಾ ಹೇಗೆ ಅಂದ್ರೆ, ಜನಕ್ಕೆ ಒಂದು ಇಮೇಜನ್ ಕಟ್ಕೊಟ್ಟಂತಹ ಸಿನಿಮಾ, ಹೀಗೂ ಬದುಕಬಹುದು, ಹೀಗಿರ್ಬೇಕು ಅನ್ನೋಂಥ ಒಂದು ಆದರ್ಶಗಳನ್ನ ಕೂಡ ಕೊಟ್ಟಂತಹ ಸಿನಿಮಾ. ನಿಮ್ಗೆ ಆ ಸಿನಿಮಾದ ಪರ್ಸನಲ್ ಅನುಭವ ಹೇಗನ್ಸ್ತು?
ಐ ಹ್ಯಾಪಿ. ನಾ ಹೇಳಿದ್ನಲ್ಲ, ಹ್ಮ್. ಒಂದು ಕ್ಯಾರೆಕ್ಟರ್ ಕೊಟ್ಟಾಗ, ಹ್ಮ್. ನನಗೆ ಒಂದು ಕ್ಯಾರೆಕ್ಟರ್ ಹೇಳ್ದಾಗ ಅವರು ಹ್ಮ್. ಆ ಕ್ಯಾರೆಕ್ಟ್ರಿಗೆ ನಾವು ಯಾವ ರೀತಿ ಡ್ರೆಸ್ ಮಾಡ್ಕೊಳ್ಬೇಕು, ಯಾವ ರೀತಿ ಕಾಸ್ಟ್ಯೂಮ್ ಹಾಕೋಬೇಕು, ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೋಬೇಕು, ಆ ಕ್ಯಾರೆಕ್ಟ್ರು ಇಮ್ಯಾಜಿನ್ ಮಾಡ್ಕೊಳ್ತೆ. ಅದು ನನ್ನ ಕತೆ ಕೇಳ್ತಾನೆ ನನಗೆ ಏನೇನು ಮಾಡಬೇಕು ಅನ್ನೋದು ಫ್ಲ್ಯಾಶ್ ಆಗೋಗ್ಬಿಡೋದು. ಹ್ಮ್. ಹೀಗೆ ಇರಬೇಕು ಈ ಕ್ಯಾರೆಕ್ಟ್ರಿಗೆ ಅಂತ. ಹ್ಮ್. ಸೊ ಹಾಗಾಗಿ ಎಲ್ಲನೂ ಆ ರೀತಿ ನಡ್ಕೊಳ್ಳೋದ್ರಿಂದ ನನಗೆ ಯಾವುದೂ ಕಷ್ಟ ಅನ್ನಿಸ್ಲಿಲ್ಲ ನನಗೆ. ಹ್ಮ್. ಅಯ್ಯೋ, ಒಂದ್ಸಲ ಆ ಬಾಳ ಬಂಗಾರ ನೀನು ಹ್ಮ್. ಆ ಸಾಂಗಿಗೆ ಹ್ಮ್. ಥ್ರೂಔಟು ಸಿಂಪಲ್ ಆಗಿರ್ತೀವಲ್ಲ, ಹ್ಮ್. ಆ ಸಾಂಗಿಗೆ ಒಂದು ಲಂಗ ಇದು ಹಾಕ್ಕೊಂಡಿದ್ರು ನಮ್ಮ ಸಿದ್ಲಿಂಗಣ್ಣವರು. ಇದು ಚೆನ್ನಾಗಿಲ್ಲ, ಹ್ಮ್. ತೆಗೆದು ಬಿಡಬೇಕು. ಹ್ಮ್. ಎಲ್ಲಿ? ಚಿಕ್ಕಮಂಗ್ಳೂರಲ್ಲಿ. ಹ್ಮ್. ಮೊದಲೇ ತೋರಿಸಿದ್ವಿ, ಎಲ್ಲನೂ ಆಗಿದೆ, ಓಕೆ ಆಗಿದೆ, ಎಲ್ಲನೂ ಮಾಡಿ ಕೊನೆಯಲ್ಲಿ ಆಗಲ್ಲ ಅಂದ್ಬಿಟ್ಟು. ಆಮೇಲೆ ಅಲ್ಲಿಂದ ಸರ್ ಏನು ಮಾಡೋಕ್ಕಾಗಲ್ಲ, ಹ್ಮ್. ಅವ್ರು ಹೇಳಿದರು ಅಸೋಸಿಯೇಟು, ಏನು ಮಾಡೋಕ್ಕಾಗಲ್ಲ ಸರ್, ಆ ಸಾಂಗಿಗೆ ಅಂತ ಮಾಡ್ಕೊಂಡಿರೋದು ಅದು. ಸೊ ಇವಾಗ ಚೇಂಜ್ ಮಾಡಬೇಕು ಅಂದರೆ ದಿನಗಳೇ ಆಗೋಗ್ಬಿಡತ್ತೆ. ಅಲ್ಲಿಂದ ಬರಬೇಕು, ಇಲ್ಲಿ ಕಾಸ್ಟಮರ್ ಬರಬೇಕು, ಮಾಡಬೇಕು, ಇದು ಆಗಲ್ಲ. ಹಾಗಾಗಿ ಆ ಒಂದು ಕಾಂಟ್ರವರ್ಸಿನಲ್ಲಿ ಆ ಸಾಂಗ್ ಆಯಿತು. ಕೊನೆಯಲ್ಲಿ ಅದೇ ಹಿಟ್ ಆಗೋಯ್ತು ಸಾಂಗು. ಹೌದು, ಈಗಲೂ ಒಂಥರ ತುಂಬಾ ಇಷ್ಟ ಆಗುವಂತ ಹಾಡು, ಎಲ್ರ ಬಾಯಲ್ಲೂ ಈಗಲೂ ಇದೆ ಇದೆ. ಹಾಡು. ಸೊ ಹಾಗಾಗಿ ಕೆಲವು ಸಲ ಚೇಂಜಸ್ ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿದಾಗ ಅದಾಗುತ್ತೆ. ಚೇಂಜಸ್ ಆದಾಗ್ಲೇ ಅದು ಚಂದ. ಸೊ ಹಾಗಾಗಿ ನಾವು ಚಿಕ್ಕಮಂಗ್ಳೂರಲ್ಲಿ ಕೆಳಗೂರು ಒಬ್ಬೊಬ್ಬರು ಒಂದೊಂದು ಎಸ್ಟೇಟಲ್ಲಿ ಇಳಿಸಿದ್ರು ನಮ್ಮನ್ನು. ನಾನು ಕೆಳಗೂರು ಎಸ್ಟೇಟಲ್ಲಿದ್ದೆ. ಸೊ ಬೆಳಿಗ್ಗೆ 5:30 ವಿತ್ ಮೇಕಪ್ಪು ನಾನು ಕೆಳಗಡೆ ಬಂದು ಇವ್ರನ್ನೆಲ್ಲ ಎಬ್ಬಿಸ್ತಿದ್ದೆ. ಇನ್ನು ಎಬ್ಬಿಸಿ ಲೇಟ್ ಆಯಿತು, ಏನು 7 ಗಂಟೆ ಕಾಲ್ ಶೀಟು ಅಂದಾಗ ಇನ್ನೂ ಹೇಳಿಲ್ಲ ಅಂದರೆ ಹೇಗೆ? ಸೊ ಎಬ್ಬಿಸಿ ಎಲ್ರೂ ಈ ಕೆಲಸ ಎಲ್ಲ ಮಾಡ್ತಿದ್ದೆ ನಾನು. ಒಂದ್ಸಲ ಈ ಹಿಂದಿ ಪಿಕ್ಚರಲ್ಲಿ ಅಷ್ಟೇ, ಇದು ಕುಲು ಮನಾಲಿಗೆ ಶೂಟಿಂಗ್ ಇದ್ದಾಗ ಅಲ್ಲೂ ಅಷ್ಟೇ, ಅಲ್ಲಿಮ್ಮ 2 ಗಂಟೆಗೆ ಎದ್ದು ಆ ಚಳಿ ಅವ್ರ ಬಿಸಿನೀರು ಏನಾದರೂ ತಂದಿಟ್ರೆ ಒಂದು 5 ನಿಮಿಷಕ್ಕೆ ತಣ್ಣಗಾಗ್ಬಿಡೋದು. ಅಂಥದ್ರಲ್ಲಿ 2 ಗಂಟೆಗೆ ಎದ್ದು 2:15ಗೆ ನನ್ನ ಪೂಜೆ ಇರೋದು. ನನ್ನ ಪೂಜೆ ನಾನು ಗೀತೆ ಓದುವೆ, ಅದನ್ನು ಪೂಜೆ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಲೈಟ್ ಬೇರೆ ಇಲ್ಲ. ನಮ್ಮ ಶ್ರೀನಿವಾಸಣ್ಣೆ ಅಂತ ನನಗೆ ಯಾವಾಗಲೂ ಮೇಕಪ್ ನಮಗೆ. ಸೊ ನಾವೇನು ಮಾಡ್ತಿದ್ವಿ, ಲೈಟ್ ಇಲ್ಲ, ಏನು ಮಾಡೋದು, 7 ಗಂಟೆಗೆ ಅಲ್ಲಿ ಇರಬೇಕು. ಕ್ಯಾಂಡಲ್ಸ್ ಇಲ್ಲಮ್ಮ, ಕ್ಯಾಂಡಲ್ಸ್ ಎಲ್ಲ ಹತ್ತಿ ಒಂದು 4 ಕ್ಯಾಂಡಲ್ಸ್ ಇಟ್ಬಿಟ್ಟು ಆ ಕ್ಯಾಂಡಲ್ ಲೈಟಲ್ಲಿ ಮೇಕಪ್ ಹಾಕೋತೀನಿ ನಾನು. ಕ್ಯಾಂಡಲ್ ಮೇಕಪ್ ಹಾಕ್ಕೊಂಡು ಹೇರ್ ಸ್ಟೈಲ್ ಇದು ಮಾಡ್ಕೊಂಡ್ಬಿಟ್ಟು ರೆಡಿಯಾಗಿ ಕರೆಕ್ಟಾಗಿ 6:15ಗೆ ಹೊರಗಡೆ ನಿಂತಿದ್ದೆ. ಆ ಪ್ರೊಡ್ಯೂಸರ್ ಎಷ್ಟು ಖುಷಿಯಾಗಿಬಿಡೋರು ಅಂದರೆ, ನಮಗೆ ಲೇಟ್ ಮುಂಚೆ ಹೋದರೆ ಪರವಾಗಿಲ್ಲ, ಲೇಟ್ ಆದರೆ ಎಲ್ರೂ ಒಂದು ಸಲ ಹಂಗೆ ನೋಡ್ತಾರೆ ಲೇಟು ಅಂತ. ಅದಿಷ್ಟ ಆಗ್ತಾ ಇರಲಿಲ್ಲ ನನಗೆ. ಸೊ ಹಾಗೆ ಆಮೇಲೆ ಟ್ರಾಲಿಗಳೆಲ್ಲ, ಅವ್ರ ಟ್ರಾಲಿಗೆಲ್ಲ ಸರಿ ನಾವೆಲ್ಲ ಟ್ರಾಲಿ ಎದ್ದು ಇದರಕ್ಕಂಗೆ ಉದರಕ್ಕಂಗೆ ಅಲ್ಲಿದೆ ಇಡ ಸರಿ ಇದನ್ನೇ ಹೆಲ್ಪ್ ಮಾಡ್ತಾ ಇದ್ದೆ ನಾನು. ಇದೆಲ್ಲ ಐ ಯೂಸ್ ಟು ಎಂಜಾಯ್ ಅದು. ನನಗೆ ಎಡಿಟಿಂಗ್ ಬಗ್ಗೆನೂ ತುಂಬ ಇಷ್ಟ ಆಯಿತು ನನಗೆ. ಎಡಿಟಿಂಗು ಎಲ್ಲ ಕೇಳ್ಕೊತಿದ್ದೆ, ಆ್ಯಂಡ್ ಕ್ಯಾಮ್ರಾ ಲೈಟಿಂಗ್ ಬಗ್ಗೆ ಕೇಳ್ಕೊತಿದ್ದೆ. ಸೊ ಇದೆಲ್ಲ ಸ್ವತಃ ಇಂಟ್ರೆಸ್ಟಿಂದ ಎಲ್ಲನೂ ತಿಳ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲನೂ ಮಾಡ್ತಾಯಿದ್ದೆ. ನನಗೆ ಖುಷಿ ಕೊಡೋದು. ಐ ಯೂಸ್ ಟು ಎಂಜಾಯ್ ದೋಸ್ ಥಿಂಗ್ಸ್. ಅಲ್ಟಿಮೇಟ್ಲಿ ನಾವು ಮಾಡೋ ಕೆಲಸನ ನಾವು ಖುಷಿಯಿಂದ ಮಾಡೋದೇ ಇಂಪಾರ್ಟೆಂಟ್. ಪ್ರತಿದಿನ ಬೆಳಗ್ಗೆ ನಾವೆದ್ದು ಈ ಕೆಲಸ ಮಾಡ್ಬೇಕಲ್ವಾ, ನಾನು ಇದು ನನ್ನ ಕೆಲಸ ಅಂತ ಖುಷಿಯಿಂದ ಎದ್ದು ಹೇಳ್ತೀವಲ್ಲ. ಮೊದಲೆಲ್ಲ ಮನೆಯಲ್ಲಿ ತಾಯಿ ಅಡುಗೆ ಮಾಡಿದ್ರೇನೆ ಆ ಅಡುಗೆಗೂ ಅಡುಗೆನವ್ರು ಅಡುಗೆ ಮಾಡಿ ಬಡಿಸೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹೌದು, ತಾಯಿ ಮಾಡೋ ಅಡುಗೆನಲ್ಲಿ ಪ್ರೀತಿ ಇರುತ್ತೆ. ಹೌದು, ಆ ಪ್ರೀತಿನೇ ನಮ್ಮನ್ನು ಬೆಳೆಸೋದು ಯಾವತ್ತೂ. ಹೌದು, ಅಡುಗೆನವ್ರು ಮಾಡಬೇಕು. ಆವಾಗೆಲ್ಲ ಸಂಸಾರದಲ್ಲಿ ನೋಡಮ್ಮ, ಸಂಸಾರದಲ್ಲಿ ಮನೆ ಒಳಗಡೆ ಹೆಂಗಸರು ಎಲ್ಲ ಕೆಲಸ ನೋಡ್ಕೊಳ್ಳೋರು. ಹೊರಗಡೆ ಏನು ದುಡ್ಕೊಂಡು ಬರ್ತಾರೋ ಅದರಲ್ಲಿ ಅವ್ರು ಕೊಡೋದ್ರಲ್ಲಿ ಇವರೆಲ್ಲ ಉಳಿಸಿಡೋರು. ಆಗ ಅವಾಗ ಕೆಲಸದವ್ರು ಯಾರೂ ಇರಲಿಲ್ಲ, ಎಲ್ಲ ಹೆಂಗಸರು ಮಾಡ್ಕೊಳ್ಳೋರು ಹೊರಗಡೆ.
ಈಗ ಬರೀ ಕೆಲಸದವ್ರು ಜಾಸ್ತಿ ಇರ್ತಾರೆ ವಿನಃ ನಾವು ಕಮ್ಮಿ ಜನ ಇರ್ತೀವಿ. ಸೊ ಇವಾಗ ಹೇಗಾಗಿದೆ ಅಂದರೆ ಕೆಲಸದವ್ರು ಇಟ್ಕೊಳ್ಬೇಕು ಅಂದಾಗ ಯು ಹ್ಯಾವ್ ಟು ವರ್ಕ್ ಔಟ್ಸೈಡ್. ಅವ್ರ ಸಂಬಳ ಕೊಡೋದಕ್ಕೋಸ್ಕರ ಯು ಹ್ಯಾವ್ ಟು ವರ್ಕ್. ಸೊ ಏನಿದೆ ಅದರಲ್ಲೇ ತೃಪ್ತಿ ಪಡೋ ಥರ ಇದ್ದರೆ ಯಾರಿಗೂ ಏನೂ ಕಷ್ಟ ಇರಲ್ಲಮ್ಮ. ದೇವರು ಕೊಟ್ಟಿರೋದ್ರಲ್ಲಿ ಇಷ್ಟಪಟ್ಟು ತೃಪ್ತಿ ಪಟ್ಕೊಳ್ಬೇಕು, ಅದರಲ್ಲಿ ಕಂಟೆಂಟ್ ಇರಬೇಕು ನಮಗೆ. ಅದಿಲ್ಲ ಇವಾಗ ನಿಮ್ಮನ್ನು ನೋಡಿ ಅಯ್ಯೋ ಆ ಚೂಡಿದಾರ್ ಎಷ್ಟು ಚೆನ್ನಾಗಿದೆ, ಅದಕ್ಕಿಂತ ಚೆನ್ನಾಗಿರೋದು ನಾನು ತೊಗೊಳ್ಬೇಕು ಅನ್ನೋದು ಬಂದುಬಿಟ್ರೆ ಕಷ್ಟ. ನನಗೇನಿದೆ, ಐ ಆಮ್ ಹ್ಯಾಪಿ ವಿತ್ ದಿಸ್, ಚೆನ್ನಾಗಿದೆ ಅಮ್ಮ, ಚೆನ್ನಾಗಿ ಕಾಣಿಸುತ್ತೆ, ಹೋಗಲಿ, ಅದು ಸಂತೋಷ. ಹೌದು. ಹಾಗಿದ್ದಾಗ ಯಾರು ಏನು ಕಷ್ಟಪಡೋದು ಬೇಕಾಗಿಲ್ಲಮ್ಮ, ಎಲ್ಲರೂ ಸುಖವಾಗಿರ್ಬೋದು, ನನಗನ್ಸೋದಿದೆ. ಹೌದು. ದೇವರು ನಮ್ಗೆ ಏನು ಬೇಕಿರುತ್ತೋ ಅದನ್ನ, ಅವಶ್ಯಕತೆ ಇರುತ್ತೋ ಬದುಕಿಗೆ ಅದನ್ನ ಕೊಟ್ಟಿರ್ತಾನಂತೆ. ನಮಗೇನ್ ಬೇಕೋ ಅದನ್ನ ಕೊಡಲ್ಲ, ಅವಶ್ಯಕತೆ ಇರೋದ್ ಕೊಡ್ತಾನಂತೆ. ಅದ್ರಲ್ಲಿ ಖುಷಿಯಾಗಿರೋದ್ ಕಲಿಬೇಕು ನಾವು. ಕೇಳಿ ಕೊಡ್ತಾನಮ್ಮ ಅವನು. ಹೌದು. ಹುಟ್ಟಿದ ತಕ್ಷಣನೇ ಅನ್ನ ಇರೋವರೆಗೂ ನಮಗೆ ಅನ್ನ ಕೊಡ್ತಾನ ಅವನು. ಹೌದು. ಸೊ ಅಂಥದ್ರಲ್ಲಿ ಇನ್ನೇನು ಕೇಳೋದು ಅವನ ಹತ್ರ? ಕಷ್ಟಪಡೋದು ಊಟಕ್ಕೋಸ್ಕರ ತಾನೆ. ಹೌದು. ಅದು ಚೆನ್ನಾಗಿ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಸಮೃದ್ಧಿಯಾಗಿ ಕೊಟ್ಟಾಗ ಅದರಲ್ಲಿ ತೃಪ್ತಿ ಇರಬೇಕು ಯಾವತ್ತೂ. ಹೌದು. ನಾವಾಗಿ ನಾವು ಬೆಳ್ಕೋಬೇಕು, ಬೆಳಿಬೇಕಾಗಿನ. ಹೌದು. ಸುಮ್ಮನೆ ಬೇರೆಯವ್ರಿಗೆ ನೋಡಿ ನಾವು ಕೆಳಗಿರೋರನ್ನ ನೋಡಿ ನಾವು ಸಂತೋಷ ಪಡಬೇಕು. ಹೌದು. ಅವ್ರನ್ನ ನೋಡಿ ಇದು ಮಾಡ್ಕೊಳ್ಬಾರ್ದು, ಕಾಂಪೀಟ್ ಮಾಡಕ್ಕೆ ಹೋಗ್ಬಾರ್ದು. ಹೌದು. ಸೊ ಆವಾಗ ನಾವು ಬೆಳಿತೀವಿ. ಹೌದು, ಸತ್ಯ ನೀವು ಹೇಳೋದು. ನಮ್ಮ ಜನ್ರೇಷನ್ ಈ ಮಾತುಗಳನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋಂಥ ತುರ್ತಿದೆ ಇವತ್ತು. ಸಿನಿಮಾದ ವಿಚಾರಕ್ಕೆ ಬಂದರೆ, ದೂರದ ಬೆಟ್ಟ ಸಿನಿಮಾ 1973ರಲ್ಲಿ ಬಿಡುಗಡೆ ಆಗುತ್ತೆ. ಅದು ಕೂಡ ನಿಮ್ಮ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ. ಬಹುಶಃ ಕಪ್ಪು ಬಿಳುಪಿನ ಒಂದು ತೆರೆಯ ಒಂದು ಕೊನೆ ಚಿತ್ರಗಳ ಸಾಲಲ್ಲಿ ಅದು ನಿಲ್ಲುತ್ತೆ. ಆ ಸಿನಿಮಾದ ಚಿತ್ರೀಕರಣದ ಅನುಭವ ಹೇಗಿತ್ತು? ಒಳ್ಳೆ ಪಾತ್ರ ಅದು. ಅದು ಭಾಳ ಒಳ್ಳೆ ಪಾತ್ರ, ಚೆನ್ನಾಗಿ ಬಂದಿತ್ತು. ಬಟ್ ಮರೆಯೋಕ್ಕಾಗದೇ ಇರೋಂಥ ಒಂದು ಇನ್ಸಿಡೆಂಟ್ ಅಂದರೆ, ಆ ಒಂದು ಶೂಟಿಂಗ್ ನಡಿಬೇಕಾದ್ರೆ ನಮ್ಮ ಯಜಮಾನ್ರು ಮೀಟ್ ಮಾಡಿದ್ದು ನಾನು. ಸೊ ನಾನು ಯಾವಾಗಲೂ ಸುಮ್ಮನೆ ಕೂತ್ಕೋತಿರ್ಲಿಲ್ಲ. ಸೆಟ್ಟಿಂದ ನನಗೆ ಶಾರ್ಟ್ ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ವಾಕ್ ಮಾಡ್ತಾ ಇರುವೆ. ಸೊ ಒಂದ್ಸಲ ಹೀಗೆ ವಾಕ್ ಮಾಡ್ತಿರ್ಬೇಕಾದ್ರೆ ನಮ್ಮ ಯಜಮಾನ್ರು ಬಂದು ಮೇಡಮ್ ಅಂದರು. ಎಸ್ ಅಂದೆ. ಇಲ್ಲ, ಅವಾಗ 100 days ಇದು ನಾಗರಾವ್ 100 days ಫಂಕ್ಷನ್, ಅದಕ್ಕೆ ಕರೆಯೋದು ಬಂದಿದ್ದು. ನೀವು ಬಂದರೆ ತುಂಬ ಖುಷಿ ಆಗುತ್ತೆ ನನಗೆ, ಪ್ಲೀಸ್ ಕಮ್ ಅಂದ್ಬಿಟ್ಟು ಕೊಟ್ಟೆ. ನನಗೆ ಶೂಟಿಂಗ್ ಇದೆ, ರಾಜ್ಕುಮಾರ್ ಅವ್ರಿಗೆ ಮೊದಲು ಕಳಿಸ್ಬಿಡ್ತಾರೆ, ನಮ್ಮನ್ನ ಇಟ್ಕೊಂಡ್ಬಿಡ್ತಾರೆ. ಅವ್ರು ಬಂದ್ರು ನನಗೆ ಶಾರ್ಟ್ ಮುಗಿದ ತಕ್ಷಣ, ಪ್ಯಾಕಪ್ ಆದ ತಕ್ಷಣ ಬರ್ತೀನಿ ನಾನು, ಸ್ವಲ್ಪ ಲೇಟ್ ಆಗ್ಬೋದು, ಪ್ಲೀಸ್ ಕಮ್ ಅಂತ. ಸೊ ದಟ್ಸ್ ದ ಫಸ್ಟ್ ಟೈಮ್ ಐ ಕಾಂಟ್ ಫರ್ಗೆಟ್. ಕಣ್ಣಲ್ಲಿ ಉಳಿದಿರೋ ಅಂತ ಕ್ಷಣ ಅನ್ಸುತ್ತೆ ಅಲ್ವಾ ಅದು? 1974 ನಿಮ್ಮ ಬದುಕಿನ ಲ್ಯಾಂಡ್ ಮಾರ್ಕ್ ಒಂದು ವರ್ಷ ಅಂತಾನೆ ಹೇಳ್ಬಹುದು. ನೀವು ಹೇಳಿದ್ರಿ ವಿಷ್ಣು ಸರ್ನ ಮೀಟ್ ಆಗಿದ್ದೆ ಅಂತ. ಹಾಗೆ ಮನೆ ಬೆಳಗಿದ ಸೊಸೆ ಚಿತ್ರದಲ್ಲಿ ಅವ್ರ ಜೊತೆಗೆ ನಟಿಸಿದಂತಹ ಮೊದಲನೇ ಸಿನಿಮಾ ಅದು ನಿಮ್ಗೆ. ಆ ಒಂದು ಸಿನಿಮಾವನ್ನ ಇವತ್ತು ನೆನಪಿಸ್ಕೊಂಡ್ರೆ, ಆ ವರ್ಷವನ್ನ ಇವತ್ತು ನೆನಪಿಸ್ಕೊಂಡ್ರೆ, ಮತ್ತೆ ಆ ಸಿನಿಮಾದ ಅನುಭವಗಳನ್ನ ಇವತ್ತು ನೆನಪಿಸ್ಕೊಂಡ್ರೆ ಹೇಗಿತ್ತು ಅದೆಲ್ಲ? ಮನೆ ಬೆಳಗಿದ ಸೊಸೆನ ಅವಾಗ ಫಸ್ಟ್ ಪಿಕ್ಚರ್ ನಾನು ಅವರು ಮಾಡಿದ್ದು, ಚೆನ್ನಾಗಿತ್ತು. ಅದರಲ್ಲಿ ಬಿ.ಪಿ. ಪ್ರಸಾದ್ ಅವರು, ವಯಸ್ಸಾದವರು, ಅವರು ಡೈರೆಕ್ಟ್ ಮಾಡೋರು. ಏನು ಆ್ಯಕ್ಟಿವ್ ಗೊತ್ತಾ ಅವರು ಆ್ಯಕ್ಟ್ ಮಾಡಿ ತೋರಿಸೋರಮ್ಮ. ನಮಗೆ ಇನ್ಸ್ಪಿರೇಷನ್ನೇ ಅವರುಗಳು. ನಮ್ಮ ಪುಟ್ಟಣ್ಣವ್ರ ಥರನೂ ಹಾಗೆ ಅದು. ಸರಿ, ಅವು ಮಾಡಿ ತೋರಿಸಿದಾಗ ಆಮೇಲೆ ನಾವು ಇದು ಮಾಡ್ತು. ಅವರೇ ಅಷ್ಟು ಚೆನ್ನಾಗಿ ಮಾಡಿ ತೋರಿಸೋರು ಅವರು. ತುಂಬ ಡೈರೆಕ್ಟರ್ಸ್ಗಳಿಗೆ ಅದು ಇರಲ್ಲ, ಕೆಲವರು ಮಾಡಿ ತೋರಿಸೋವಂಥ ಒಂದು ಇದು ಕೆಪಾಸಿಟಿ ಇರುತ್ತೆ. ಅದು ನಮಗೆ ತುಂಬಾ ಎನ್ಕರೇಜ್, ಇನ್ಸ್ಪಿರೇಷನ್ ಅವರುಗಳು. ಸೊ ಹಾಗಾಗಿ ಎಲ್ಲ ಖುಷಿ ಪಡೋರು. ನಾನು ಇವರು ಆ್ಯಕ್ಟ್ ಮಾಡಬೇಕಾದ್ರೆ ಈ ಥರ ಆ ಥರ ಎಲ್ಲನೂ ಹೇಳಿಕೊಟ್ಟು ಮಾಡಿಬಿಟ್ಟಾಗ ಖುಷಿ ಪಡೋರು. ಆವಾಗಲೇ ಇವ್ರಿಗೆ ನನ್ನ ಮೇಲೆ ಸ್ವಲ್ಪ ಇತ್ತು, ಕ್ರಶ್ ಆಗಿತ್ತು.
ನನಗೆ ಗೊತ್ತಾಗೋದು, ಹ್ಮ್ ಅದನ್ನು ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ನಾನು. ಹ್ಮ್ ಸೊ ಸಾಧಾರಣವಾಗಿ ಇದು ಮಾಡ್ತಿದ್ದೆ. ನಾನು ಹೇಳಿದ್ನಲ್ಲ, ಇಲ್ಲಿಂದ ಅಲ್ಲಿಂದ ವಾಕ್ ಮಾಡ್ತಾ ಇರಬೇಕು, ಶೂಟಿಂಗ್ ಇಲ್ಲ ಅಂದರೆ ಇದು ಅಭಿಮಾನ್ ಸ್ಟುಡಿಯೋದಲ್ಲೇ ಶೂಟಿಂಗ್ ಆಗಿದ್ದದು. ಹ್ಮ್. ಸೊ ವಾಡ್ತಾ ಬಂದರೆ ಇವರು ಬರೋರು, ಅವರು ಚೆನ್ನಾಗಿ ಹಾಡೋರಲ್ಲ, ಹ್ಮ್. ಹಾಗೆ ಹಾಡ್ಕೊಂಡು ಬರೋರು. ಹ್ಮ್. ಮೇರೆ ದಿಲ್ ಮೇ ಆಜ್ ಕ್ಯಾ ಹೇ ಅಂದ್ಕೊಂಡು ಓ. ನನಗೆ ಅರ್ಥ ಆಗೋದು. ಹಾ. ಅದಕ್ಕೇನು ರಿಯಾಕ್ಟ್ ಮಾಡಿದೆ, ಸುಮ್ಮನೆ ಬಂದುಬಿಡ್ತಿದ್ದೆ. ಹ್ಮ್. ಹೀಗಾಗಿ ಒಂದ್ಸಲ ಕೇಳಿದ್ರು, ನನಗಿಷ್ಟ ಆಗುತ್ತಾ ಆಗ್ಬೋದು. ಹ್ಮ್. ನನಗಿಷ್ಟ ಆಗೋದಲ್ಲ, ನಮ್ಮ ತಂದೆ ತಾಯಿ ಇಷ್ಟಪಟ್ಟರೆ ನನಗಿಷ್ಟ ಆಗುತ್ತೆ, ಹ್ಮ್. ಇಲ್ಲದೆ ಹೋದರೆ ನಾನು ಯಾರನ್ನೂ ಇಷ್ಟಪಟ್ಟು ಇದು ಮಾಡಿಕೊಂಡು ಇಲ್ಲ ಅಂತ ಹೇಳಿದಾಗ ಈ ಸ್ಟಾರ್ಟೆಡ್ ಮಿಂಗಲ್ ವಿತ್ ಮೈ ಪೇರೆಂಟ್ಸ್. ಯಾವಾಗಲೂ ನನ್ನ ಜೊತೆನಲ್ಲೇ ಇರೋರಲ್ಲ, ಹಾ. ಸೊ ಅವ್ರ ಜೊತೆ ಕ್ಲೋಸ್ ಆಗಿಬಿಟ್ರು. ಹಾ. ಸೊ ಆವಾಗ ಮೆತ್ತಿಗೆ ಹ. ಬ್ಯಾಕಪ್ ಆದ ತಕ್ಷಣವೇ ನಮ್ಮ ಬೆನ್ಸ್ ಕಾರಲ್ಲಿ ಬರ್ತಾಯಿದ್ರು. ಹ. ಸೊ ನನಗೆ ಅಲ್ಲಿ ಡ್ರಾಪ್ ಮಾಡಿಬಿಡ್ತೀರಾ ಹ್ಮ್. ಅನ್ನೋರು. ಬನ್ನಿ ಡ್ರಾಪ್ ಮಾಡ್ತೀವಿ. ಸೊ ದಿನ ಪ್ಯಾಕಪ್ ಆದಮೇಲೆ ಅವ್ರ ಮನೆ ಹತ್ರ ಹೋಗಿ ಹ್ಮ್. ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಬರ್ತಾಯಿದ್ರು. ಹೀಗೆ ಇರ್ತಾರೆ. ಬಟ್ ನಮ್ಮ ತಂದೆ ತಾಯಿಗೂ ಹ್ಮ್. ಅವ್ರು ಭಾಳ ಇಷ್ಟ ಆಗೋರು, ಹ್ಮ್. ಕೊನೆವರೆಗೂ ಮಗನ ಥರನೇ ಇಷ್ಟಪಡೋರು. ಅವರು ಅಷ್ಟೇ, ನಮ್ಮ ತಾಯಿ ಏನಾದರೂ ನಾನ್ ವೆಜ್ಜು ಅದು ಇದೇನಾದರೂ ಮಾಡಿದಾಗ ಇವ್ರನ್ನ ಕರೆಯೋರು, ಇಷ್ಟಪಟ್ಟು ಅದಕ್ಕೋಸ್ಕರ ಮಾಜಿ ಏನು ಮಾಡಿದ್ದೀರಿ ಇವತ್ತು ಅನ್ನೋರು. ಚೆನ್ನಾಗಿ ಊಟ ಮಾಡೋರು, ಖುಷಿ ಆಗೋದು ಅವ್ರಿಗೆ ಬಡಿಸೋದಕ್ಕೆ ತುಂಬ ಖುಷಿ ಆಗೋದು. ಸೊ ಹೀಗೆ ನಮ್ಮ ಜೀವನ ಸ್ಟಾರ್ಟ್ ಆಯಿತು. ನೋಡಿ, ನಿಮ್ಮನ್ನು ಹೊಲಿಸ್ಕೊಳ್ಳೋಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಪಾಪ ಸರ್. ಆ ನಂತರ ನಿಮ್ಮ ಮದುವೆ ಆಯ್ತು. ನಿಮ್ಮ ಮದುವೆ ನಿಮ್ಮ ವೃತ್ತಿ ಬದುಕಿನ ಮೇಲೆ ಅಂದ್ರೆ ಕರಿಯರ್ ಮೇಲೆ ಯಾವ ತರದ ಪ್ರಭಾವ ಬೀರುತ್ತೋ? ಹಾಗೇನಿಲ್ಲಮ್ಮ, ನಾನೇನೆ ಹ್ಮ್. ಮದುವೆಗೆ ಮುಂಚೆನೆ ಹ್ಮ್. ಆಫರ್ಗಳನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟೆ. ಹ್ಮ್. ಬೇಡ ಅಂತ ಸ್ಟಾಪ್ ಮಾಡಿದೆ. ಹ್ಮ್. ಯಾಕೆ ನಮ್ಮ ತಂದೆ ಎಲ್ಲ ತುಂಬ ಬೇಜಾರುಪಟ್ಟು, ಹ್ಮ್. ಬರೋದನ್ನ ಯಾಕೆ ಬೇಡ ಅಂತೀಯಾ? ಹ್ಮ್. ಇಲ್ಲಪ್ಪ, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಹ್ಮ್. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ, ಸಂಸಾರ ಮದುವೆ ಆಗಿ ಬಂದಾದಮೇಲೆ ಹ್ಮ್. ಮನೆಯವ್ರೆಲ್ಲನೂ ನೋಡ್ಕೋಬೇಕು, ಹ್ಮ್. ಎಲ್ಲನೂ ಒಲಿಸ್ಕೊಳ್ಬೇಕು, ಕೆಲಸ ಮಾಡಬೇಕು, ಎಲ್ಲನೂ. ನಾನು ಕೆಲಸ ಮಾಡೋಕ್ಕೆ ಹೋಗಿ ಅವರೂ ಕೆಲಸಕ್ಕೆ ಹೊರಟೋಗ್ಬಿಟ್ರೆ ಮನೆ ಯಾರು ನೋಡ್ಕೋತಾರೆ? ಹೌದು. ಸಂಸಾರ ಥರ ಇರಲ್ಲ. ಹ್ಮ್. ಸೊ ಹಾಗಾಗಿ ನಾನು ಯಾವುದು ಬೇಡ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ಹ್ಮ್. ಆಗ ನಾನು ಸುಮಾರು 7-8 ಇಯರ್ಸ್ ಮಾಡಿಲ್ಲ, ಏನು ಮಾಡಿಲ್ಲ. ಹ್ಮ್. ಆಮೇಲೆ ಮಧ್ಯದಲ್ಲಿ ಯಾವುದೋ 1-2 ಮಾಡಿದೆ ಅಷ್ಟೇ ವಿನಃ. ಸೊ ಐ ಯೂಸ್ ಟು ಲುಕ್ ಆಫ್ಟರ್ ಇನ್ಸೈಡ್, ಈಸ್ ಟು ಲುಕ್ ಆಫ್ಟರ್ ಔಟ್ಸೈಡ್. ಹ್ಮ್. ಸೊ ಹೀಗಾಗಿ ನಮ್ಮ ಸಂಸಾರ ಇದಾಯಿತು. ಆಮೇಲೆ ಒಂದು ಸಲ ಆ ಇದರಲ್ಲಿ ಗುಂಡೂರಾಯರಿರುವ ಇದ್ದು ಆವಾಗ ಹ್ಮ್. ಒಂದು ಸಲ ಫೋನ್ ಮಾಡಿ ನನಗೆ ಚೇರ್ಮನ್ಶಿಪ್ಪು ಕೊಡ್ತೀನಿ ಅಂತ. ಹ್ಮ್. ನನಗೆ ಏನಪ್ಪ ಇದು, ನನಗೆ ಯಾಕೆ ಚೇರ್ಮನ್ಶಿಪ್ಪು ಅಂತ. ಮಾಯಿ ನೋಡಿ, ಗುಂಡೂರಾಯರು ಫೋನ್ ಮಾಡಿದ್ರು, ಹೀಗೀಗಂತೆ ಚೇರ್ಮನ್ಶಿಪ್ ಕೊಡ್ತಾ ಇರುತ್ತೆ, ಹ್ಯಾಂಡಿಕ್ರಾಫ್ಟ್ಸ್ ಚೇರ್ಮನ್ ಆಗಿ ಒಪ್ಕೋ, ನಿನ್ನ ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ಅವರು ಹೇಳಿದಾಗ ಒಪ್ಕೊಳ್ಳೆ. ಬಟ್ ಅವರ ಅಣ್ಣ ಅವ್ರು ಹೇಳಿದ್ರು, ಅಯ್ಯೋ ಅಲ್ಲಿ ತುಂಬ ಕಾಂಪ್ಲಿಕೇಶನ್, ಹೆದರಿಸ್ಬಿಟ್ಟಿದ್ರು ನನಗೆ. ತುಂಬ ಇದೆಲ್ಲ ಆಗುತ್ತೆ ಅಲ್ಲಿ, ಗಲಾಟೆ ಅದು ಇದು ಏನೇನೋ ಹೇಳಿದ್ರು. ನಮ್ಮ ಯಜಮಾನ್ರು ಹೇಳಿದ್ರು, ನಿನ್ನ ಮೇಲೆ ಕಾನ್ಫಿಡೆನ್ಸ್ ಅವ್ರು ಹೇಳಿದ್ದಾರೆ, ಒಪ್ಕೋ ಅಂತ. ಆವಾಗ ನಾನು ಹೇಳಿದೆ ಎಸ್ ಸರ್. ಆವಾಗ ನಾನು ವರ್ಕ್ ವಿತ್ ಇದು ಹ್ಯಾಂಡಿಕ್ರಾಫ್ಟ್ ಸೆಕ್ಟರ್ನಲ್ಲಿ ಚೇರ್ಮನ್ ಆಗಿದ್ದೆ ಅವರಿರೋವರು. ಸೊ ಹೀಗೆ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಅಮ್ಮ ಲೈಫಲ್ಲಿ. ಆ ಒಂದು ಚೇರ್ಮನ್ಶಿಪ್ಪನ್ನ ಐ ಟುಕ್ ಆ್ಯಸ್ ಎ ಕ್ಯಾರೆಕ್ಟರ್. ಐ ಆಮ್ ವರ್ಕಿಂಗ್ ಆನ್ ದಿಸ್. ಇದರಲ್ಲಿ ನಾನು ಹೆಸರು ತಗೊಳ್ಬೇಕು, ಇದೊಂದು ಕ್ಯಾರೆಕ್ಟರ್, ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಈಗಲೂ ಅಲ್ಲಿ ಮೇಡಮ್ ನೀವು ಚೇರ್ಮನ್ ಆಗಿ ಬಂದುಬಿಡಿ ಅಂತಾರೆ. ದೇ ಲವ್ಡ್ ಮಿ ಸೋ ಮಚ್. ಬಿಕಾಸ್ ನಾನು ಡೈಲಿ ಹೋಗ್ತಾ ಇದ್ದೆ. ನಮ್ಮ ಎಮ್ ಡಿ ಹೇಳೋರು, ಮೇಡಮ್ ನೀವು ಯಾಕೆ ಬರ್ತೀರಿ ಡೈಲಿ, ಏನಾದರೂ ಕೆಲಸ ಇದ್ದರೆ ಹೇಳ್ತೀವಿ ಇದು. ನೋ, ಇಟ್ಸ್ ಮೈ ಡ್ಯೂಟಿ. ಅವತ್ತೆ ಆಮೇಲೆ ಒಂದು ಸಲ ಎಲ್ಲರೂ ಕರೆಸಿ, ನೋಡಿ
ನಾನು ಒಳಗಡೆ ಚೇರಲ್ಲಿದ್ದೀನಿ, ಹ್ಮ್. ನೀವು ಹೊರಗಡೆ ಚೇರಲ್ಲಿದ್ದೀರಿ, ಅಷ್ಟೇ ವ್ಯತ್ಯಾಸ ವಿನಃ ನಮ್ಮಲ್ಲಿ ಏನಿಲ್ಲ. ಯಾರದೇ ಏನೇ ಪ್ರಾಬ್ಲಮ್ ಇದ್ರೂ ಹ್ಮ್. ಸ್ಟ್ರೈಟ್ ಅವೇ ಯು ಕಮ್ ಟು ಮೀ ಆ್ಯಂಡ್ ಇದು ಮಾಡಿ ಅಂತ. ಹ್ಮ್. ಸೊ ಅದು ಎಲ್ರಿಗೂ ಇಷ್ಟ ಆಯಿತು. ಹಾಗೇ ಇದ್ರು ನಾನು ಇರೋವರೆಗೂ ಎಲ್ಲರೂ ಇದೆ, ಎಷ್ಟು ಲವ್ ಮಿ ಸೋ ಮಚ್. ಹ್ಮ್. ಸೊ ಅದನ್ನು ನಮ್ಮ ಮರೆಯೋಕ್ಕಾಗಲ್ಲ. ಸೊ ಆ ಕ್ಯಾರೆಕ್ಟ್ರು ನನಗೆ ಹೆಸರು ತಂದು ಕೊಡ್ತು. ಬಹುಶಃ ನಿಮ್ಮ ಒಂದು ನಿಮ್ಮ ವ್ಯಕ್ತಿತ್ವನೇ ಹಾಗೆ ಅನ್ಸುತ್ತೆ ಮ್ಯಾಮ್. ನೀವು ಜೊತೆಗಿದ್ರೆ ಬಹುಶಃ ನಿಮ್ಮನ್ನ ಪ್ರೀತಿಸೋದಕ್ಕೆ ಜನ ಸ್ಟಾರ್ಟ್ ಮಾಡಿಬಿಡ್ತಾರೆ. ನಿಮ್ಮ ಜೊತೆಗಿದ್ರೆ ನಿಮ್ಮ ನಡವಳಿಕೆನೇ ಅವ್ರಿಗೆ ಬಹಳ ಇಷ್ಟ ಆಗಿರಬಹುದು. ವಿಷ್ಣುವರ್ಧನ್ ಸರ್ ವಿಚಾರಕ್ಕೆ ಮತ್ತೆ ಬಂದರೆ, ಒಬ್ಬ ನಟನಾಗಿ, ಸಹನಟನಾಗಿ, ಪತಿಯಾಗಿ ನೀವು ಕಂಡಂತಹ ವಿಷ್ಣುವರ್ಧನ್ ಅವರು, ಹಾಗೆ ಅವರ ಜೊತೆ ನಟಿಸಿದ, ಬದುಕಿದ ಅನುಭವವನ್ನು ಹೇಳಬಹುದಾ? ಗೊತ್ತು ಇದು ತುಂಬಾ ದೊಡ್ಡ ಒಂದು ಮಾತನ್ನ ಹೇಳ್ಬಹುದಾದಂತಹ ವಿಚಾರ, ಆದ್ರೆ ಸಂಕ್ಷಿಪ್ತವಾಗಿ ಹೇಳಬಹುದಾ? ಹಿ ವಾಸ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಅಮ್ಮ. ನಾನು ಯಾರನ್ನೂ ನೋಡಿಲ್ಲ ಆ ಥರ. ಮನುಷ್ಯತ್ವ ಆಗ್ಬೋದು, ಹ್ಯುಮ್ಯಾನಿಟಿ ಆಗ್ಬೋದು. ಆ್ಯಂಡ್ ಒಬ್ಬರು ಕಷ್ಟಪಟ್ಟರೆ ನೋಡೋಕ್ಕಾಗ್ತಾ ಇರಲಿಲ್ಲ ಆ ಥರ. ಇಮಿಡಿಯೇಟ್ಲಿ ಯೂಸ್ ಟು ಸಿ ದಟ್ ವಿಲ್ ಬಿಕಮ್ ಆಲ್ ರೈಟ್. ಸೊ ಈ ಥರ ತುಂಬಾ ಸ್ಟ್ರಿಕ್ಟಾಗೂ ಇದ್ದರು. ಆ್ಯಂಡ್ ಹಿ ವಾಸ್ ವೆರಿ ಪೊಸೆಸಿವ್ ಅಬೌಟ್ ಫ್ಯಾಮಿಲಿ. ಆ್ಯಂಡ್ ತಂದೆಯಾಗೂ ಹಿ ವಾಸ್ ಸ್ಟ್ರಿಕ್ಟ್, ತುಂಬ ಸ್ಟ್ರಿಕ್ಟ್ ಆಗಿರೋರು ಮಕ್ಕಳ ಜೊತೆನಲ್ಲಿ. ಆ ಟೈಮಿಗೆ ನಮ್ಮ ತಂದೆ ಥರ ಆ ಟೈಮಿಗೆ ಬಂದುಬಿಡಬೇಕು, ಎಲ್ಲಿದೆಯಾ ಅಂತ ನನಗೆ ಫೋನ್ ಮಾಡಬೇಕು. ಅವಾಗ ಪೇಜರ್ ತಾನೇ ಇದ್ದಿದ್ದು, ಫೋನ್ ಎಲ್ಲ ಇರಲಿಲ್ಲ ಆಗ. ಸೊ ಹಾಗಾಗಿ ಚೆನ್ನಾಗಿ ತಂದೆಯಾಗಿ ಚೆನ್ನಾಗಿ ಬೆಳೆಸಿದ್ರು ಮಕ್ಕಳನ್ನ. ಗಂಡನಾಗಿ ನಾನು ಏನು ಹೇಳಿ, ಅವರು ನಾನು ದೇವ್ರನ್ನ ನೋಡ್ತಾ ಇರಲಿಲ್ಲಮ್ಮ, ದೇವ್ರನ್ನ ಪೂಜಿಸ್ತಿದ್ದೆ. ಬಟ್ ಇವರು ಪ್ರತ್ಯಕ್ಷವಾಗಿ ಅವರಲ್ಲಿ ನೋಡ್ತಿದ್ದೆ ನಾನು ಅಷ್ಟೇ. ಇವಾಗ ಅವ್ರು ಇಲ್ಲದೆ ಹೋದ್ರೂ ಆ ದೇವರಲ್ಲಿ ಅವ್ರನ್ನ ನೋಡ್ತೀನಿ. ಸೊ ಪ್ರತ್ಯಕ್ಷವಾಗಿ ಅವ್ರನ್ನ ನೋಡ್ತೀನಿ ನಾನು. ಅಂಥ ಒಂದು ವ್ಯಕ್ತಿನ ನಾನು. ಆ್ಯಂಡ್ ಹಿ ವಾಸ್ ಲೈಕ್ ಎ ಚೈಲ್ಡ್. ಆ ಮಗುವಿನ ಮನಸ್ಸು ಅವರಿಗೆ. ಹಿ ವಾಸ್ ವೆರಿ ಸೆನ್ಸಿಟಿವ್, ಸೆನ್ಸಿಟಿವ್ ಪರ್ಸನ್ ಅವರು. ಹಾಗಾಗಿ ಬಟ್ ಅವ್ರನ್ನ ನೋಡಿದ್ರೆ ರೆಬಲ್ ಥರ ಇವರೆಲ್ಲ ಕಾಣಿಸೋದು, ಸಿಂಹ ಆ ಥರ ಅವ್ರು ಆ ಒಂದು ಇಮೇಜ್ಗೆ ಆಪೋಸಿಟ್ ಅವ್ರ ಕ್ಯಾರೆಕ್ಟರ್ ಇದ್ದಿದ್ದು. ವೆರಿ ಸೆನ್ಸಿಟಿವ್ ವಾಸ್. ಆ್ಯಂಡ್ ಹೊರಗಡೆ ಯೂಸ್ ಟು ಬಿ ಲೈಕ್ ದಟ್. ಸೊ ಹಾಗಾಗಿ ಬಟ್ ಹೀ ಈಸ್ ವಿತ್ ಮೀ ಆಲ್ವೇಸ್. He is always with me. I don't miss him. Sometimes I see him. I'm happy. ಸೊ ಮರೆಯೋಕ್ಕಾಗಲ್ಲ. ಯಾವ್ಯಾವುದಕ್ಕೂ ಭಗವಂತ ನಮ್ಮನ್ನು ಏನೋ ಕೆಲಸ ಆಗಬೇಕು ಅದಕ್ಕೋಸ್ಕರ ಉಳಿಸಿದ್ದಾನೆ. ಇಲ್ಲಾಂದರೆ ನಾನು ಇರ್ತಿದ್ನೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೊ ಈ ನೋಡಿ ಅವ್ರಿಗೋಸ್ಕರ ಯಾವುದು ಅವ್ರಿಗೆ ಸಿಕ್ಕಬೇಕಾಗಿತ್ತೋ ಯಾವುದೂ ಎಲ್ಲಿಂದನೂ ಸಿಕ್ಕಲಿಲ್ಲಮ್ಮ ಅವರಿಗೆ. ಅವರು ಒಂದು ಲೆವೆಲ್ಗೆ ಅವ್ರು ಏನೇನು ಪಡಿಬೇಕಾಗಿತ್ತೋ ಅದು ಯಾವುದೂ ಸಿಕ್ಕಲಿಲ್ಲ. ಗೌರ್ಮೆಂಟಿಂದ ಆಗ್ಬೋದು, ಬೇರೆಯವರಿಂದ ಆಗ್ಬೋದು, ಯಾವ ರೀತಿಯೂ ಆಗಲಿಲ್ಲ. ಬಟ್ ಪ್ರಪಂಚದಲ್ಲಿ ಅಷ್ಟು ಜನನೂ ಯೂಸ್ ಟು ಲವ್ ಹಿಮ್ ಸೋ ಮಚ್. ಹೌದು, ಪ್ರಪಂಚದಲ್ಲಿ ಎಲ್ಲೆಲ್ಲಿಂದ ಬರೋರು, ಅಲ್ಲಿಂದ ಫ್ರೆಂಡ್ಸ್ಗಳು ಬರೋರು, ಇದು ಮಾಡೋರು ಅದಿಲ್ಲ. ಬಟ್ ಯಾವುದೂ ತೋರಿಸ್ಕೊತಿರ್ಲಿಲ್ಲ. ಆ್ಯಂಡ್ ಒಂದು ಸಲ ಒಬ್ಬರನ್ನ ಪ್ರೀತಿಸ್ಬಿಟ್ರೆ ನೀವೇನು ಮಾಡಿದ್ರು ನೀವು ಬದಲಾಗ್ಬೋದು, ಅವ್ರಿಗೆ ಬದಲಾಗ್ತಾ ಇರಲಿಲ್ಲ. ಬಟ್ ಒನ್ಸ್ ಹೀ ಸೇಸ್ ಹೀ ಈಸ್ ನಾಟ್ ರೈಟ್, ಔಟ್ ಆಫ್ ಮೈ ಗೇಟ್, ಹೀ ನೆವರ್ ಇಸ್ ಟು ಅಲೋ ಅಗೇನ್. ಸೊ ಆ ಥರ ಅವರು ಎಕ್ಸ್ಟ್ರೀಮ್. ಬಟ್ ಅವ್ರ ಕಣ್ಣು ನೋಡಿ ನೀವು ಹೇಗೆ ಅಂತ ಹೇಳಿಬಿಡೋರು. ಯಾರಾದರೂ ಸಾರ್ ಹಾಗೆಲ್ಲ ನನ್ನನ್ನು ನೋಡಿ ಮಾತಾಡು, ಕಣ್ಣು ನನ್ನನ್ನು ನೋಡಿ ಮಾತಾಡೋದು. ಸೊ ದಟ್ ಹಿ ಕ್ಯಾನ್ ಸ್ಟಡಿ ಯು ನೋ ಆ ಥರ. ಬಟ್ ಅವ್ರು ಹೇಳೋದು ಅಷ್ಟೊಂದೇ ನಡೆಯೋದು. ಯಾರ್ಯಾರಿಗೆ ಏನೇನು ಹೇಳಿರೋದು. ಕೆಲವು ಸಲ ತುಂಬ ಕೋಪ, ಏನೇ ಕೋಪ ಬಂದು ನಿಮ್ಮ ಬಾಯಿಂದ ಯಾರಿಗೂ ಕೆಟ್ಟದ್ದು ಬಯಸಬೇಡಿ. ಕೆಟ್ಟದ್ದು ಬಯಸ್ತಿರ್ಲಿಲ್ಲ,
ಬಟ್ ಅವ್ರಿಗೆ ಯಾರ್ಯಾರು ಏನೇನು ಮಾಡಿದ್ರು ದೇ ಸಫರ್, ದೇ ಡೆಫಿನೆಟ್ಲಿ ಸಫರ್ ಅಮ್ಮ. ಅಷ್ಟು ಮಾತ್ರ ಹೇಳಬಲ್ಲೆ ನಾನು. ಬಿಕಾಸ್ ಒಳ್ಳೆ ವ್ಯಕ್ತಿ, ಇವಾಗ ನೀನು ಇಷ್ಟು ಒಳ್ಳೆ ಹುಡುಗಿ ಆಗಿದ್ದು ನಿನಗೆ ನಾನು ಹರ್ಟ್ ಮಾಡಿದ್ರೆ ನಾನು ಚೆನ್ನಾಗಿರ್ತೀನಾ? ಆಗಲ್ಲ. ಅದೇ ಥರನೇ ಸಿ ಯೂಸ್ ಟು ಲವ್ ಎವ್ರಿ ಒನ್. ಫಸ್ಟ್ ಆಫ್ ಆಲ್ ಯೂಸ್ ಟು ಲವ್ ಯುವರ್ ಸೆಲ್ಫ್ ಫಸ್ಟ್. ಹೌದು. ನಮ್ಮನ್ನು ನಾವು ಇಷ್ಟಪಟ್ಟಾಗ ನಾವೆಲ್ಲರೂ ಇಷ್ಟಪಡ್ತೀವಿ. ಹೌದು. ನಮ್ಗೆ ಯಾರೂ ಬೇಡ ಅನ್ಸಲ್ಲ. ನಮಗೆ ಇಷ್ಟಪಡದೇ ಇರೋರು ಹತ್ರ ಬರೋಲ್ಲ, ಬೇಡ ಅಲ್ವಾ? ಅವರಾಗೆ ಅವಾಯ್ಡ್ ಆಗಿಬಿಡ್ತಾರೆ. ನಮ್ಗೆ ಅಂಥ ಒಂದು ಇದು ಇಲ್ಲ, ಅದೇ ಸಂತೋಷ. ಸೊ ಅದೇ ಅಷ್ಟೇ, ಅದೇ ಬೆಳ್ಕೊಂಬಂದಿದ್ದು. ಈ ವಾಸ್ ಎ ವೆರಿ ಗುಡ್ ಹಸ್ಬೆಂಡ್, ಈ ವಾಸ್ ಎ ವೆರಿ ಗುಡ್ ಫಾದರ್ ಆ್ಯಂಡ್ ಈ ವಾಸ್ ಎ ವೆರಿ ಗುಡ್ ಸನ್. ಅಮ್ಮ ಅಂದರೆ ಅಯ್ಯೋ ಪ್ರಾಣ ಅವ್ರಿಗೆ, ತಾಯಿ ಅಂದ್ಬಿಟ್ರೆ ಅಷ್ಟು ಪ್ರಾಣ ಅವ್ರಿಗೆ. ಸೊ ಕೊನೆವರೆಗೂ ಚೆನ್ನಾಗಿ ನೋಡಿಕೊಂಡ್ರು. ಅಮ್ಮನೂ ಅವರ ಮನೆ ಬಿಟ್ಟು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ. ಎಲ್ಲೂ ಹೋದ್ರೂ ಇಲ್ಲ ನಾನು ಕುಮಾರನ ಮನೆಗೆ ಹೋಗಬೇಕು, ಅಮ್ಮ ಇರಮ್ಮ 2 ದಿನ, ಇಲ್ಲಪ್ಪ ನಾನು ಅಲ್ಲೇ ಹೋಗಬೇಕು, ಬಂದ್ಬಿಡೋರು ಮನೆಗೆ. ಆ ಥರ ಅಮ್ಮ. ಅಯ್ಯೋ ವೆರಿ 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 ನೈಸ್ ಲೇಡಿ. ಗೊತ್ತಾ, ನನಗೆ ಅವರು ನಾನು ಯಾವತ್ತೂ ಅತ್ತೆ ಅಂತ ಕರೀಲಿಲ್ಲ, ಅಮ್ಮ ಅಂತಲೇ ಕರೆದ ಅಭ್ಯಾಸ. ನನ್ನ ಮಗಳ ಥರನೇ ನೋಡ್ಕೊಳ್ಳೋರು. ಇವಾಗ ಅವ್ರು ಎಂಥ ಮನಸ್ಸು ಅಂದರೆ ಹೇಳ್ತೀನಿ ಎಕ್ಸಾಂಪಲ್ಲು, ಯಾರಾದರೂ ಕಳ್ಳ ಮನೆಗೆ ಬಂದರೆ ಅವರು ಬಾಪ ಕೂತ್ಕೋಪ ಅಂದ್ಬಿಟ್ಟು ಊಟ ಆಡಿಸಿ ಎಲ್ಲ ಮಾಡಿ ಉಪಚಾರ ಮಾಡಿ ಕಳಿಸಿದ್ರೆ ಅವನು ಬಂದವ್ರೂ ಮನಸ್ಸು ಚೇಂಜ್ ಆಗಿಬಿಟ್ಟು ಛೆ ಈ ಮನೇಲಿ ಏನು ತೊಗೊಳ್ಬಾರ್ದಪ್ಪ ಅಂತ ವಾಪಸ್ ಹೋಗೋದು. ಅಂಥ ಮನಸ್ಸು ಆಕೆ ಇದ್ದಿದ್ದು ಗೊತ್ತಾ. ಸೊ ಅಂಥ ಮನೆಯಲ್ಲಿ ಭಗವಂತ ನನಗೆ ಇದು ಕೊಟ್ಟ ಅಂತ ಹೇಳಿದಾಗ ನಾನು ತುಂಬ ಪುಣ್ಯ ಮಾಡಿದ್ದೆ. ನಾನು ಎಲ್ಲದರಲ್ಲೂ ಪುಣ್ಯ ಮಾಡಿದ್ದೀನಿ. ನಮ್ಮ ತಂದೆ ತಾಯಿಗೆ ಮಗಳಾಗಿರೋದಕ್ಕೂ ಪುಣ್ಯ ಮಾಡಿದೆ, ಸೊಸೆಯಾಗಿ ಬಂದಿದ್ದಕ್ಕೂ ಐ ವಾಸ್ ವೆರಿ ಹ್ಯಾಪಿ. ನೀವು ವಿಷ್ಣು ಸರ್ ಬಗ್ಗೆ ಮಾತಾಡ್ತಾ ಇದ್ರೆ ಏನು ರಿಯಾಕ್ಷನ್ ಕೊಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಮ್ಯಾಮ್ ನನಗೆ. ಯಾಕಂದ್ರೆ ಕೆಲವೊಂದಷ್ಟು ವ್ಯಕ್ತಿಗಳು ದೈಹಿಕವಾಗಿ ಹೊರಟು ಹೋಗ್ತಾರೆ, ಆದ್ರೆ ಅವರು ಮಾನಸಿಕವಾಗಿ ನಮ್ಮೊಳಗ್ ಜೀವಂತವಾಗಿರ್ತಾರೆ, ನಮ್ಮ ಸುತ್ತಮುತ್ತ ಜೀವಂತವಾಗಿರ್ತಾರೆ. ವಿಷ್ಣು ಸರ್ ಸಹ ಅಂತ ಒಂದು ವ್ಯಕ್ತಿತ್ವ. ನಿಮ್ಮ ಜೊತೆಗೆ ಅವರು ಜೀವಂತವಾಗಿದ್ದಾರೆ. ಅವರನ್ನ ಇಷ್ಟಪಡುವಂತಹ ಎಲ್ಲ ಕನ್ನಡಿಗರ ಎದೆಯಲ್ಲಿ ವಿಷ್ಣು ಸರ್ ಇವತ್ತು ಜೀವಂತವಾಗಿದ್ದಾರೆ. ಎಷ್ಟು ಶತಮಾನಗಳು ಹೋದ್ರು ವಿಷ್ಣು ಸರ್ ಜೀವಂತವಾಗಿ ಎಲ್ಲರ ಎದೆಯಲ್ಲಿ ಇರ್ತಾರೆ. ಎಷ್ಟೋ ಜನ ಇದು ಹೇಳ್ಕೊಳ್ದೇ ಇರ್ಬೋದು, ಬಟ್ ನಾನು ಅದನ್ನೇ ಹೇಳ್ತೀನಿ, ಬೀದಿ ಬೀದಿನಲ್ಲಿ ಅವರನ್ನ ಇಡಬೇಡಿ, ನಿಮ್ಮಲ್ಲೇ ಇಟ್ಕೊಂಡಿದ್ದೀರಿ, ಇನ್ನು ಪ್ರತಿಮೆ ಆಗಬೇಕು, ಒಂದು ಮಾಡ್ತೀನಿ ನಾನು ಅಂದ್ಬಿಟ್ಟು ಹೇಳಿಬಿಟ್ಟು ಪ್ರತಿಷ್ಠಾನ ಮಾಡಿದ್ದು. ಅವ್ರು ನೋಡ್ಬೇಕಾ? ಎಲ್ಲರೂ ಬನ್ನಿ, ಎಲ್ಲರೂ ನೋಡಿ. ಅವರು ಒಂದು ಕಡೆ ಇದ್ದಾಗ ಎಲ್ಲರೂ ಸೇರ್ಬೋದು ಒಂದು ಕಡೆ. ನನಗೆ ಇಷ್ಟ ಆಗಲ್ಲಮ್ಮ ಬೀದಿ ಬೀದಿನಲ್ಲಿ ಇಡೋದು ಇಷ್ಟ ಅಲ್ಲ. ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ ಇಡಬಾರ್ದು. ಮನುಷ್ಯನ ಇವಾಗ ಮೊದಲೆಲ್ಲ ದೇವಸ್ಥಾನ ಒಂದು ಇದು ಏರಿಯಾಗೆ ಒಂದೇ ದೇವಸ್ಥಾನ ಇದ್ದಿದ್ದು. ಸೊ ಆ ದೇವಸ್ಥಾನಕ್ಕೆ ಹಬ್ಬ ಹರಿದಿನ ಏನೇ ಆದರೂ ಎಲ್ಲರೂ ಸೇರೋರು. ಸರ್ ಅವ್ರ ಕಷ್ಟ ಸುಖ ಅವರು ಇದು ಅಷ್ಟೇ. ಆ ಇದರಲ್ಲೇ ಎಷ್ಟೋ ಜನ ಗಂಡನ ನೋಡೋಕೆ ಬರೋರು, ಹೆಣ್ಣು ನೋಡೋಕೆ ಬರೋರು. ಸೊ ಇದೆಲ್ಲ ಅಷ್ಟು ನಡೆಯೋದು ಆ ಜಾಗದಲ್ಲಿ, ಆ ಸನ್ನಿಧಾನದಲ್ಲಿ. ಹಾಗೇ ಇರಬೇಕು ಯಾವತ್ತೂ. ಇವಾಗ ಬೀದಿ ಬೀದಿನಲ್ಲಿ ಇದು ದೇವಸ್ಥಾನಗಳಲ್ಲೂ ಅದು ಇದು ಎಲ್ಲನೂ ಇದೆ. ನಮಸ್ಕಾರ ಮಾಡದೆ ಇರೋಕ್ಕಾಗಲ್ಲ, ನಮಗೆ ಮಾಡ್ತೀವಿ ವಿನಃ, ಬಟ್ ಒಂದು ಕಡೆ ಇರಬೇಕು. ನನಗೆ ಅದು ಆಸೆ. ಆ ಆಸೆಗೋಸ್ಕರನೇ ನಾನು ಉಳಿದೀನಿ ಅಂತಿರ್ತೆ. ಪ್ರತಿಷ್ಠಾನ ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಅವ್ರಿಗೋಸ್ಕರ ಮಾಡಿರೋದು ಇದು ಪ್ರತಿಷ್ಠಾನ. ನಮ್ಮ ಅನಿರುದ್ಧ ಸಹ ಭಾಳ ಶ್ರಮ ಪಟ್ಟಿದ್ದಾರಪ್ಪ ನನ್ನ ಜೊತೆಯಲ್ಲಿ, ತುಂಬಾ ಶ್ರಮ ಪಟ್ಟಿದ್ದಾರೆ. ಸ್ಟಿಲ್ ಹೀಸ್ ಡೂಯಿಂಗ್. ನೀವು ವಿಷ್ಣು ಸರ್ ಬಗ್ಗೆ ಮಾತಾಡ್ತಾ ಇದ್ರೆ ಅಬ್ಬಾ ಎಂಥ ಅಂತಃಕರಣ ಅಂತ ಅನ್ನಿಸ್ತಾ ಇತ್ತು ನನಗೆ. ನಿಮ್ಮ ಮಾತನ್ನು ಕೇಳಿದ್ರೆ ಎಷ್ಟೊಂದು ಆದರ್ಶಗಳನ್ನ ಇಟ್ಕೊಂಡು ಬದುಕ್ತಾ ಇದ್ದೀರಾ ನೀವು. ಎಂಥ ಆದರ್ಶಗಳನ್ನ, ಈಗ ಎಲ್ಲೆಲ್ಲೋ ಫೋಟೋ ಇಟ್ಟಿದ್ದೀವಿ ಅಂದರೆ ಇಡ್ಲಿ ಪಬ್ಲಿಸಿಟಿ ಅಂತ ಯೋಚನೆ ಮಾಡೋ ಅಂಥದ್ದಿದೆ, ಆದರೆ ಎಷ್ಟೊಂದು ಆದರ್ಶಯುತವಾಗಿ ಬದುಕ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಮೇಡಮ್ ನನಗೆ. ನನಗೆ ಅನ್ಸೋದು ಅಷ್ಟೇ ಅಮ್ಮ, ನನಗೆ ಅನ್ಸೋದು ಮಾತ್ರ ಹೇಳ್ತೀನಿ. ನನಗೆಲ್ಲನೂ ಇಷ್ಟ ಆಗಲ್ಲ. ಇರಬೇಕು, ಎಲ್ಲನೂ ಬೇಕು ಜೀವನಕ್ಕೆ. ಸೊ ಎಷ್ಟು ಬೇಕು ಅನ್ನೋದನ್ನ ನಾವು ನಿರ್ಧಾರ ಮಾಡ್ಕೋಬೇಕು. ಹಾಗಾಗಿ ಇವಾಗ ಎಲ್ರೂ
ಸರ್ಕಾರನೂ ದುಡ್ಡು ಕೊಟ್ಟರು. ಹ್ಮ್. ಸೊ ಆ ದುಡ್ಡು ವೇಸ್ಟ್ ಆಗಬಾರ್ದಲ್ವಾ. ಹೌದು. ಸೊ ಅದರಲ್ಲಿ ನೀಟಾಗಿ ಅವೆಲ್ಲ ಮಾಡಿದ್ದಾರೆ. ಇವಾಗ ಅಭಿಮಾನಿಗಳು ಸಂತೋಷ ಪಟ್ಟಿದ್ದಾರೆ. ಇನ್ನೂ ಹೌದು. ಸ್ವಲ್ಪ ಕೆಲಸ ಇದೆ, ಕೆಲಸ ನಡೀತಾ ಇದೆ, ನಡೆಯುತ್ತೆ. ಸರ್ಕಾರನೂ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅವ್ರ ಸಂತೋಷಕ್ಕೆ ಆ ಒಂದು ಸಂತೋಷ ನೋಡಬೇಕಾದ್ರೆ ನಾನು ಹೋದಾಗೆಲ್ಲ ಕೆಲವು ಸಲ ಬಿಜಾಪುರದಿಂದ ಬೆಳಗಾವಿಂದ ಎಲ್ಲನೂ ನೋಡೋಕ್ಕೆ ಬರ್ತಾರೆ. ಹ್ಮ್. ಸೊ ಸಂತೋಷ ಆಯ್ತಾ, ಅವ್ರಿಗೆ ಮಾಡಿದ್ದಕ್ಕೆ ಸಾರ್ಥಕಪ್ಪ ಅನಿಸುತ್ತೆ. ಹ್ಮ್. ಇಷ್ಟಕ್ಕೂ ಅವ್ರ ಬಗ್ಗೆ ತುಂಬ ಜನ ಮಾತಾಡದೇ ಇರ್ಬೋದಮ್ಮ, ಹೌದು. ಅವ್ರ ಹೃದಯದಲ್ಲಿ ಅವರಿಗೆ ಮನ್ಸಿನ ತುಂಬಾ ಅವ್ರ ಬಗೆಗೆ ಅಭಿಮಾನ ತುಂಬಿಕೊಂಡಿರುತ್ತೆ. ತಂದ್ಕೊಂಡಿರುತ್ತೆ. ಸೊ ಹೌದು. ಇದಕ್ಕಿಂತ ನಾವು ಏನು ಅಚೀವ್ ಮಾಡೋಕ್ಕೆ ಸಾಧ್ಯ? ಹೌದು. ಅಚೀವ್ಮೆಂಟ್ ಅಂದರೆ ಅದೇನೆ. ಹೌದು, ಖಂಡಿತವಾಗ್ಲೂ ಹೌದು ಮೇಡಮ್. ನಾವೇನೋ ಸಾಧಿಸ್ಬಿಟ್ಟಿದ್ದೀವಿ, ಇದ್ಮೇಲೆ ನಾವು ಸಾಧಿಸೋದೇ ಅಲ್ಲ. ನಾವೇನು ಬಿಟ್ಟು ಹೋಗ್ತೀವಿ ಇದನ್ನೇ. ಎಲ್ಲರೂ ಹೃದಯದಲ್ಲೂ ಚಿರಂಜೀವಿಯಾಗಿ ಇರಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ. ಹೌದು ಮೇಡಮ್. ಮತ್ತೆ ಸಿನಿಮಾಗಳ ವಿಚಾರಕ್ಕೆ ಬಂದರೆ, ನೀವು ಬಿ ಆರ್ ಪಂತಲು, ಸಿದ್ಲಿಂಗಯ್ಯ ಅಂತಹ ದಿಗ್ಗಜ ನಿರ್ದೇಶಕರುಗಳ ಜೊತೆಗೆ ಕೆಲಸ ಮಾಡಿದ್ದೀರಾ. ನಿರ್ದೇಶಕರುಗಳ ಜೊತೆಗೆ ಕೆಲಸ ಮಾಡಿದಂತಹ ನಿಮ್ಮ ಈ ಅನುಭವ ಹೇಗಿತ್ತು? ಸಿನಿಮಾದ ಪ್ರಯಾಣದ ಒಂದು ಅನುಭವ. ನಾವು ನಿರ್ದೇಶನ ಮಾಡ್ತಿದ್ರು, ಇದು ಮಾಡುವ ಕೆಲಸ ಮಾಡ್ತಿದ್ವಿ ಅಷ್ಟೇ. ನಮ್ಮ ಕೆಲವರು ಕ್ಯಾಮ್ರಾಮನ್ಗಳ ಜೊತೆಲಿ ಕೆಲಸ ಮಾಡಿದ್ದಿರ್ಬೇಕು. ಎಂಥಂಥ ಕ್ಯಾಮ್ರಾಮನ್ಗಳು ಗೊತ್ತಾ, ತುಂಬನೇ ಗರ್ಗರಿಗೆ ಕಹಾನಿ. ಕರ್ಣನ್ ಅಂತ ನಮ್ಮ ತಮಿಳು ಇದರಲ್ಲಿ ಕರ್ಣನ್ ಅಂತ ಕ್ಯಾಮ್ರಾಮನ್ ಅಮ್ಮ. ಅವ್ರು ಇಷ್ಟು ದಪ್ಪ ಇರೋರಮ್ಮ, ಇಷ್ಟು ಜಾಗದಲ್ಲಿ ಪುಸ್ತಕಂತ ಕೂತ್ಕೊಂಡ್ಬಿಟ್ಟು ಕ್ಯಾಮ್ರಾ ಇಟ್ಕೊಂಡು ಕೂತ್ಬಿಡೋರು. ಏನು ಚೆನ್ನಾಗಿ ತೆಗಿಯೋರು ಗೊತ್ತಾ ಅವ್ರುಗಳು. ಆಮೇಲೆ ಬಾಟ್ಲಿ ಅವರು, ಅವ್ರಿಗೂ ಅಷ್ಟೇ. ಎಲ್ಲ ಕ್ಯಾಮ್ರಾಮನ್ಗಳೂ ಗ್ರೇಟ್ ಅವ್ರು. ತುಂಬ ಮುದ್ದಾಗಿ ತೋರಿಸೋರು ಸಿನಿಮಾಗಳನ್ನು, ಇದೆ ಮುಖಗಳನ್ನು. ಇವತ್ತೂ ನಾವು ಹಳೆ ಪಿಕ್ಚರ್ ನೋಡ್ತಿದ್ರೆ ಪಿಕ್ಚರ್ ಏನು ಅನ್ನೋದು ಮರ್ತೋಗ್ತೀವಿ, ಆ ಮುದ್ದು ಮುಖಗಳನ್ನು ನೋಡಬೇಕು ಅನಿಸುತ್ತೆ ಹಳೆ ಪಿಕ್ಚರ್ಗಳು ಸಿನಿಮಾ ನೋಡ್ತಾ ಇದ್ದಾಗ. ಸೊ ಹಾಗಾಗಿ ಅಷ್ಟು ಚೆನ್ನಾಗಿ ತೆಗೆಯೋರು. ಸೊ ಅವ್ರುಗಳನ್ನೆಲ್ಲ ಮರೆಯೋಕ್ಕಾಗೋದೇ ಇಲ್ಲ. ಆ್ಯಂಡ್ ನಮ್ಮ ಸಿ ಎಸ್ ರಾವ್ ಅಂತ ಡೈರೆಕ್ಟ್ರು, ಈಗಲೂ ನನಗೆ ನಗು ಬರುತ್ತೆ. ಅವರು ಇದು ಕ್ಯಾಮ್ರಾ ಇವ್ರ ಪಕ್ಕದಲ್ಲಿರೋರು, ಇದು ಆರ್ಟಿಸ್ಟು, ನಾವು ಆ್ಯಕ್ಟ್ ಮಾಡಬೇಕು. ನಾವು ಆ್ಯಕ್ಟ್ ಮಾಡಿ ಡೈಲಾಗ್ ಹೇಳ್ತಿರ್ಬೇಕಾದ್ರೆ ಅವರು ಅನ್ನೋರು. ನಮ್ಮ ಡೈಲಾಗ್ ಅವ್ರು ಹೇಳೋರಮ್ಮ. ನಮಗೆ ಆ್ಯಕ್ಟ್ ಮಾಡೋರಿಗೆ ಏನು ಅನ್ನಿಸ್ಬೋದು ಒಂದೊಂದು ಸಲ ತುಂಬ ಕಷ್ಟ ಆಗೋದು. ಯಾಕಂದರೆ ಕಾಣಿಸ್ತಾನೆ ಇರುತ್ತಲ್ಲ, ಇಲ್ಲಿ ನೋಡಿದ್ರು ಇಲ್ಲಿ ಕಾಣಿಸುತ್ತಲ್ಲ. ಸೊ ಹಾಗಾಗಿ ಅಯ್ಯೋ ಗ್ರೇಟು ಅವ್ರಿಗೆ. ಎಂಥ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಅದಂತೆ ನಮ್ಮ ಗೀತಪ್ರಿಯ ಅವರಾಗೆ. ಅವರು ಪಕ್ಕದಲ್ಲೇ ಕೂತ್ಕೊಂಡು ಅವರು ರಿಯಾಕ್ಷನ್ ಅವ್ರದ್ದು. ಸೊ ಈ ಥರ ಒಬ್ಬೊಬ್ಬರು ಹೇಳೋಕ್ಕಾಗಲ್ಲ. ಒಬ್ಬೊಬ್ರಿಗೆ ಭಗವಂತ ಒಬ್ಬೊಬ್ರಿಗೆ ಒಂದೊಂದು ಕಲೆ ಕೊಟ್ಟಿರ್ತಾನೆ. ಸೊ ಕಲೆ ಯಾರ ಸೊತ್ತು? ಯಾರ ಸೊತ್ತು ಅಲ್ಲ, ಅವನ ಬರೋದು ಅಷ್ಟೇ, ಪಡ್ಕೊಳ್ಳೋದು ಬರೋದು ಅಷ್ಟೇ. ಸೊ ಒಬ್ಬ ನಟಿಯಾಗಿ, ನಾಯಕಿಯಾಗಿ ನಿಮ್ಮ ಕಾರ್ಯಶೈಲಿ ಯಾವ ರೀತಿ ಇರ್ತಾ ಇತ್ತು? ಅಂದರೆ ಡೈರೆಕ್ಟರ್ಸ್ ಜೊತೆಗೆ ಡಿಸ್ಕಷನ್ ಇರಬಹುದು, ಸಹನಟರ ಜೊತೆಗೆ ಒಂದು ಸಮನ್ವಯ ಇರಬಹುದು. ಒಂದು ಪಾತ್ರದ ಮುಂಚೆ ನೀವೇನೆಲ್ಲ ತಯಾರಿ ಮಾಡ್ಕೋತಾ ಇದ್ರಿ? ತಯಾರಿ ಏನು ಮಾಡ್ಕೋತಿರ್ಲಿಲ್ಲಮ್ಮ. ನಮ್ಗೆ ಅಂತ ಕಾಸ್ಟ್ಯೂಮರ್ ಇರೋರು, ನನಗೆ ಅಂತ ಒಬ್ಬ ಮೇಕಪ್ ಮ್ಯಾನ್ ಇರೋರು. ಇವರು ಕತೆ ಹೇಳ್ಬೇಕು. ನಾ ಹೇಳಿದ್ನಲ್ಲ, ಭಾಗ್ಯ ನಾನು ಏನು ಬಾಳು ಬೆಳಗಿತ್ತು, ಸಿದ್ಲಿಂಗಯ್ಯ ಅವ್ರ ಡೈರೆಕ್ಷನ್ನು, ನಾನು ಜಯಂತಿ ಅವರು, ರಾಜ್ಕುಮಾರ್ ಅವರು. ಅವರು ಕತೆ ಹೇಳಬೇಕಾದ್ರೇ ಈ ಗೊತ್ತಾಗ್ಬಿಡೋದು, ಈಗ ಈ ಥರನೇ ಕಾಸ್ಟ್ಯೂಮು, ಈ ಥರನೇ ಇದು. ಅದು ತುಂಬ ಸಿಂಪಲ್ಲು, ಬಡವರು. ನಾನೇನು ಮಾಡ್ತಿದ್ದೆ, ಕಾಟನ್ ಸೀರೆನ ಚೆನ್ನಾಗಿ ಹಿಂಡಿ ಬಿಡ್ತಿದ್ದೆ. ಚೆನ್ನಾಗಿ ಹಿಂಡಿ ಆದಮೇಲೆ ಉಟ್ಕೋತಿದ್ದೆ. ಸೊ ಆ ಒಂದು ಕ್ಯಾರೆಕ್ಟ್ರಿಗೆ ಆ ಥರ ಮಾಡಿದಾಗ್ಲೇ ಆ ಸಿಂಪತಿ ಬರೋದು, ಆ ಕ್ಯಾರೆಕ್ಟರ್ ಅನ್ಸೋದು. ಸೊ ಸಿದ್ಲಿಂಗಯ್ಯ ಅವ್ರು ತುಂಬ ಇಷ್ಟಪಡೋರು ಅದನ್ನು. ಸ್ವಲ್ಪ ಏನಾದರೂ ಕ್ಲೀನಾಗಿದೆ, ಅಮ್ಮ ಸ್ವಲ್ಪ ಸಿಂಗ್ ಮಾಡು ಅನ್ನೋರು. ಸೊ ಹಾಗಾಗಿ ಆಯಾ ಕ್ಯಾರೆಕ್ಟ್ರು ಕೇಳಿದಾಗ
ಇದು ಹೀಗೆ ಇರಬೇಕು ಅಂತ ಇಮ್ಯಾಜಿನ್ ಮಾಡ್ಕೊಂಡಾದ್ಮೇಲೆ ಬಟ್ ಅದನ್ನು ಎಲ್ಲರೂ ಇಷ್ಟಪಡೋರು. ನಾನೇನು ಇದು ಮಾಡ್ಕೊಳ್ತಿದ್ದೀನೋ ಅದನ್ನು ಎಲ್ಲರೂ ಇಷ್ಟಪಡೋರು. ಕರೆಕ್ಟಾಗಿದೆ, ಸರಿಯಾಗಿದೆಯಾ ಸರ್ ಅಂತ ಕೇಳಿದಾಗ ಓಕೆ ಅಮ್ಮ ಅನ್ನೋರು. ಸೊ ಹೀಗಾಗಿ ಎಲ್ಲನೂ ಆ ತಾನಾಗೆ ನಡೆಯೋದು. ನನಗೆ ತಂದೆ ಥರ ನಮ್ಮ ಇವರು ಮೇಕಪ್ ಮ್ಯಾನ್ ಇರೋರು. ಆ್ಯಂಡ್ ಒಬ್ಬ ಫ್ಯಾಮಿಲಿ ಥರನೇ ನಮ್ಮ ನಾಗರಾಜ ನನಗೆ ಕಾಸ್ಟ್ಯೂಮರ್ ಇದ್ದರು. ಆಮೇಲೆ ತಾತಾರಾವ್ ಅಂತ ಹೇರ್ ಡ್ರೆಸ್ಸರು. ಇವರು 3 ಜನ ನಮ್ಮ ಫ್ಯಾಮಿಲಿ. ಸೊ ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ತಾ ಇರಲಿಲ್ಲ. ಕನ್ನಡದಲ್ಲಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀರಾ. ಹಾಗೆ ಹಿಂದಿ, ತಮಿಳು, ತೆಲುಗು, ಮಲಯಾಳಂ ಭಾಷೆಗಳಲ್ಲೂ ಕೂಡ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀರಾ. ಆ ಸಿನಿಮಾಗಳ ಸಂಖ್ಯೆಗಿಂತ ಅದರ ಜನಪ್ರಿಯತೆ ಬಹಳ ಹೆಚ್ಚಾಗಿತ್ತು. ಬೇರೆ ಬೇರೆ ಭಾಷೆಗಳಲ್ಲಿ ನಟನೆ ಮಾಡಿದಂತಹ ಕೆಲವು ಕ್ಷಣಗಳನ್ನ, ಕೆಲವು ಸನ್ನಿವೇಶಗಳನ್ನ ನೆನಪಿಸ್ಕೊಳ್ಬಹುದಾ? ಎಲ್ಲ ಸಿನಿಮಾಗಳು ಒಂದೇ ಕಣಮ್ಮ. ಒಂದು ನಮ್ಮ ತಮಿಳ್ ಸಿನಿಮಾದಲ್ಲಿ ಎಲ್ರೂ ಇದು ಟೈಮಿಂಗ್ ಅಂತ ಹೇಳಿದ್ರೆ ಕರೆಕ್ಟಾಗಿ ಬರೋರು. ಸೊ ಎಲ್ರೂ ಶಿವಾಜಿಯವರಾಗ್ಬೋದು, MG ಅವರಾಗ್ಬೋದು, ಹಿರಿಯರಿಗೆ ಯಾರಿದ್ರೂ 9 o'clock ಕಾಲ್ ಶೀಟ್ ಅಂತ ಹೇಳಿದ್ರೆ 8:45 ಬಂದುಬಿಡೋರು ಒಳಗಡೆ, ಸೆಟ್ ಒಳಗಡೆ ಬಂದಿರೋರು. ನಮಗೆ ಚಿಕ್ಕವರು, ನಾವು ಹೊಸಬರು, ನಮಗೇನಾದರೂ ಇದಾಗುತ್ತೆ ಅಂದ್ಬಿಟ್ಟು ಅವ್ರು ಬರೋಕ್ಕೆ ಮುಂಚೆ ನಾವು 8:15ಗೆ ಒಳಗಡೆ ಕಾಲಿಡಬೇಕು. ಕೈ ಒಂದು ಹೇಳೋದು, ನಾನು ಮೊದಲ ಪೋಣು ನೀ ಇಲ್ಲ ಅನ್ನೋರು. ಆ ಥರ ಶಿವಾಜಿಯವರು. ಆಮೇಲೆ ಹಾಗೆ ಆ ಥರ ನಡೆಯೋದು. ಒಂದ್ಸಲ ನಾನು ಹೀಲ್ಸ್ ಹಾಕ್ಕೊಂಡು ನಡೀತಾ ಇದ್ನಲ್ಲ. ಸೊ ಒಂದ್ಸಲ ಸತ್ಯ ಸ್ಟುಡಿಯೋನಲ್ಲಿ ತಮಿಳ್ ಶೂಟಿಂಗು, ಒಳಗಡೆ ಕಾಲು ಇಡಬೇಕು, ಇನ್ನೊಂದು ಕೈ ಬಂದು ಇಳಿತು. MGR ಅವರು ಹೀಲ್ಸ್ ಹೇಳು ಹಿಂಗೆ ಬಿಟ್ಟಿಟ್ಟು ಉಳ್ಳರವ ಅದು ಬಿಟ್ಟು ಒಳಗಡೆ ಬಾ ಅಂತ ಹೇಳೋರು. ಯಾಕೆಂದರೆ ಅವ್ರು ಸ್ವಲ್ಪ ಕುಳ್ಳು, ನಾನು ಸ್ವಲ್ಪ ಹೈಟಾಗಿ ಕಾಣಿಸ್ತಿದ್ದೆ. ಅಯ್ಯೋ ಎಲ್ಲರೂ ಎಷ್ಟು ಇದು ಅಡ್ಜಸ್ಟ್ ಮಾಡ್ಕೊತಿದ್ದೆ ಗೊತ್ತಾ, ಹಿಂಗೆ ನಿಂತ್ಕೊಳ್ಳೋದು, ಹಂಗೆ ನಿಂತ್ಕೊಳ್ಳೋದು. ಅವ್ರಿಗೆ ಸಮಯ ಆಗಿರ್ಬೇಕಲ್ಲ. ನಾಗೇಶ ಅವರು ಅಷ್ಟೇ, ಅವ್ರಿಗೂ ಕೊಂಚ ಅಡ್ಜಸ್ಟ್ ಪಣ್ಣೆ ಚೇ ಕೊಂಚ ಅಡ್ಜಸ್ಟ್ చేసుకోಮ್ಮ ಅನ್ನೋರು. ಸೊ ನಾನು ಸ್ವಲ್ಪ ಇದು ಮಾಡ್ಕೊಳ್ಳುವೆ. ಸೊ ಇದರ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಚೆನ್ನಾಗಿರೋದು. ಆಮೇಲೆ ಕ್ಲೋಸಪ್ ಎಲ್ಲ ಬಂದಾಗ ಕೆಳಗಡೆ ಏನಾದರೂ ಕೊಡೋರು ಅವ್ರಿಗೆ. ಸೊ ಕರೆಕ್ಟಾಗಿರೋದು. ಸೊ ಈ ಥರ ಒಂದೊಂದು ಒಬ್ಬೊಬ್ಬರ ಹತ್ರ ಒಂದೊಂದು. ಆ್ಯಂಡ್ ಮನೋಜ್ ಕುಮಾರ್ ಅವರು ದೇಶಭಕ್ತಿ ಅಂದರೆ ಅವರೇ ತುಂಬ ಚೆನ್ನಾಗಿ ತೆಗಿಯೋರು. ಪೂರಬ್ ಪಶ್ಚಿಮ ಅವರೇ ಮಾಡಿದ್ದು. ಸೊ ಅದು ಒಂದು ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಅಲ್ಲಿ ಯಾರೂ ಕರೆಕ್ಟ್ ಟೈಮಿಗೆ ಬರೋಲ್ಲ. ಬಟ್ ಮನೋಜ್ ಕುಮಾರ್ 7 o'clock ಅಂದರೆ 7 o'clock ಶಾರ್ಟ್ ತೆಗಿಯೋರು. ಯಾಕಂದರೆ ನಾನು ಹೋಗ್ಬಿಡ್ತಿದ್ದೆ. ಸೊ ಶಾರ್ಟ್ ತೆಗೆದು ಬಿಡೋರು. ಅದು ತುಂಬ ಖುಷಿಯಾಗಿಬಿಡೋದು. ಈಗಲೂ ಹೇಳ್ತಾರೆ ಮೇರಿ ಹೀರೋಯಿನ್ ಅನ್ನೋಂತಾರೆ. ಸೊ ಖುಷಿ ಆಗುತ್ತೆ ನಮಗೆ. ಸೊ ಕೆಲಸ ಮಾಡಿದ್ದಕ್ಕೆ ಸಾರ್ಥಕ ಅನಿಸುತ್ತೆ. ಸೊ ಆ ಥರ ಒಂದು ಸಾಂಗು 10 ದಿನ ತೆಗೆದ್ರು. ಅದನ್ನೇ ದುಲ್ಹನ್ ಚಲಿ ಇದೇ ದೇಶದ ಆ ಇಂಡಿಪೆಂಡೆನ್ಸ್ ಡೇ ದಿನ ಅದು ಯಾವಾಗಲೂ ಆ ಸಾಂಗ್ ಹಾಕೋರು. ಆ ಸಾಂಗ್ ಆ ಥರ. ತೆಲುಗುನಲ್ಲಿ ಹಾಗೆ. ತೆಲುಗುನಲ್ಲಿ ಫಸ್ಟ್ ಪಿಕ್ಚರು ಅವಾಗ ತಾನೇ ಹೊಸಬ್ಳು, ತಿರುಪತಿಯಿಂದ ಹೋಗಿ ಬಂದಿದ್ವಿ. NT ರಾಮರಾವ್ ಅವ್ರ ಆಫೀಸಿಂದ ಒಂದು ಸಾಂಗ್ ಇದೆ, ಕೃಷ್ಣ ಪಾಂಡವೀಯಂ. ಅದರಲ್ಲಿ ಒಂದು ಸಾಂಗ್ ಮಾಡಬೇಕು ಅಂದರು. ಸರಿ ಸಾಂಗ್ ಮಾಡಬೇಕಾ, ಸರಿ ದೇವಸ್ಥಾನದಿಂದ ಬಂದಿದ್ದೀವಿ, ಫಸ್ಟ್ ಬುಲಾವ್ ಬಂದಿದೆ, ಬೇಡ ಅನ್ನಬಾರ್ದು ಅಂಥೇಳಿ ನಮ್ಮ ತಂದೆ ಒಪ್ಕೊಂಡ್ರು. ಅದು ಆವಾಗ ಅದೂ ಆ ಸಾಂಗನೂ 10 ದಿನ ಆಯಿತು. ನನಗೆ ಜ್ವರ ಅಂದರೆ ಜ್ವರ. ಅದು ಹೆಂಗೆ ಮಾಡಿದ್ದೀನೋ ಮೊನ್ನೆ ಇದು ಮಾಡಿದಾಗ ಕರೆದಿದ್ರು ಅವಾರ್ಡ್ ಕೊಡೋದಕ್ಕೆ. NTR ಹೆಸರಲ್ಲಿ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಆವಾಗ ತೋರಿಸಿದ್ರು. ಹೆಂಗೆ ಮಾಡಿದ್ದೀನೋ ನನಗೆ ಗೊತ್ತಿಲ್ಲ.
ಆ ಇದರಲ್ಲಿ ರಾಮರಾವ್ ಬ್ರೇಕ್ ಮಾಡೋರು, ಹ್ಮ್. ಬ್ರೇಕ್ ಲಂಚ್ ಬ್ರೇಕಲ್ಲಿ వెళ్ళి బాగా భోంచేసి బాగా రెస్ట్ తీసుకొని కరెక్ట్గా 2 గంటలకు వచ్చేయాలి. ಬಿಡೋದು 1 ಗಂಟೆ. ಬಾగా ಚೆನ್ನಾಗಿ ತಿಂದು ಚೆನ್ನಾಗಿ ರೆಸ್ಟ್ ತೊಗೊಂಡು ಬಾ ಅಂದರೆ ನಾವೇನು ಅನ್ಕೋತೀವಿ, ಏನೋ ಒಂದೇ ಅವರು ಇಲ್ಲ 2 ಗಂಟೆಗೆ ಅಲ್ಲಿ ಶಾರ್ಟ್ ತೆಗಿಯೋರು ಅವರು. ಸೊ ಆ ಥರ ಎಕ್ಸ್ಪೀರಿಯನ್ಸಸ್ಸು ನಾವು ಮರೆಯೋಕ್ಕಾಗಲ್ಲ. ಕನ್ನಡೇತರ ಭಾಷೆಗಳಲ್ಲಿ ಮಾಡಿರೋಂಥ ಒಂದು ಚಿತ್ರಗಳ ನಟನೆಯನ್ನ ಹೇಗ್ ನಿಭಾಯಿಸ್ತಾ ಇದ್ರಿ? ಡಬ್ಬಿಂಗ್ ಇತ್ತು, ಆದ್ರೆ ಆ ಒಂದು ಭಾಷೆಯ ಸಂಸ್ಕೃತಿಗೆ, ಮ್ಯಾನರಿಸಮ್ಗೆ ಚಿಕ್ಕಂದಿಂದಲೂ ಭಾಷೆಗಳು ಕಲ್ತ್ಕೊಳ್ಳೋದು ಒಂದು ಇದಿತ್ತು. ಓಕೆ. ನಾನು ತೆಲುಗು ಒಂದೇ ಅಲ್ಲಿ ಹೋಗಿ ಕಲ್ತ್ಕೊಂಡಿದ್ದು ನಾನು, ಮೇಷನ ಇಟ್ಕೊಂಡು. ಮಿಕ್ಕಿದೆಲ್ಲ ನನಗೆ ಮೊದಲೇ ಬರ್ತಿತ್ತು. ಆ ಭಾಷೆಗಳ ಸಂಸ್ಕೃತಿಗೆ, ಮ್ಯಾನರಿಸಮ್ ಅದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ರಿ? ಈಗ ನಿಮ್ಮನ್ನು ನೋಡಿದ್ರೆ ಇವಾಗ ನೀವು ಹೇಗೆ ಮಾತಾಡ್ತೀರೋ ಅದನ್ನ ನಾನು ಮಾತಾಡ್ತಿದ್ದೆ. ಸೊ ನಮಗೇನಾಗುತ್ತೆ, ಕಲಾವಿದರಿಗೆ ಏನಾಗುತ್ತೆ ಅಂದರೆ, ಕಲಾವಿದರು ಅಂದ್ಕೊಂಡಾದ್ಮೇಲೆ ಆ ಲ್ಯಾಂಗ್ವೇಜಲ್ಲಿ ಏನು ಸ್ಟ್ಯಾಂಗ್ ಇದೆ, ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನ ಒಂದು ತಲೆಗೆ ತೊಗೊಂಡ್ಬಿಟ್ರೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಸೊ ಈಗೆಲ್ಲ ನಾನು ಅಲ್ಲಿ ಹೋಗೋಕ್ಕೆ ಮುಂಚೆನೇ ನನಗೆ ಹಿಂದಿ, ಸಂಸ್ಕೃತು, ಮರಾಠಿ, ಇದು ಏನು ತಮಿಳು ಎಲ್ಲ ಕಲ್ತ್ಕೊಳ್ತಿದ್ದೆ ನಾನು. ಎಲ್ಲ ಬರ್ತಿತ್ತು ಆವಾಗಲೇ. ತೆಲುಗು ಒಂದೇ ಅಲ್ಲಿ ಹೋಗಿ ಕಲ್ತ್ಕೊಂಡಿದ್ದು ನಾನು. ನನಗೆ ಗೊತ್ತಿರೋದು ಅಷ್ಟೂ ಓದೋಕ್ಕೆ ಬರೋಕ್ಕೆ ಬರುತ್ತೆ ನನಗೆ. ಮಲಯಾಳಂ ಒಂದೇ ನಾನು ಅಷ್ಟು ಇದು ಮಾಡೋಕ್ಕಾಗಲಿಲ್ಲ. ಅರ್ಥ ಆಗುತ್ತೆ, ಮಾತಾಡ್ತೀನಿ, ಇಲ್ಲ. ಬಟ್ ಅದು ಒಳ್ಳೆ ಇದು ಮಲಯಾಳಮಲ್ಲೂ ಖುಷಿ ಆಗುತ್ತೆ ಅವ್ರ ಜೊತೆನಲ್ಲಿ ಕೆಲಸ ಮಾಡಲಿಕ್ಕೆ. ಅಲ್ಲೇನು ಅಂದರೆ ಇವ್ರ ಹೀರೋಯಿನ್ನು, ಅವ್ರ ಹೀರೋ, ಈ ಥರ ಇಲ್ಲಮ್ಮ, ಕ್ಯಾರೆಕ್ಟರ್ಸು. ಸೊ ಆ ಕ್ಯಾರೆಕ್ಟರ್ಸ್, ಎಲ್ಲ ಕ್ಯಾರೆಕ್ಟರ್ಸ್ ಇಂಪಾರ್ಟೆನ್ಸ್ ಇರೋದು. ಆ್ಯಂಡ್ ಸಬ್ಜೆಕ್ಟ್ ಅದೇ ಥರನೇ ತೊಗೊಳ್ಳೋರು. ಸೊ ಅದೇ ಬಹಳ ಇಷ್ಟ ಆಯಿತು ನನಗೆ. ಭಾಳ ಖುಷಿ ಆಗೋದು ಅವ್ರ ಜೊತೆನಲ್ಲಿ ಕೆಲಸ ಮಾಡಬೇಕಾದ್ರೆ. ತುಂಬಾ ಇಷ್ಟ. ನಮ್ಮ ಮೋಹನ್ ಲಾಲ್ ಅವರೂ ಅಷ್ಟೇ ತುಂಬ ಇಷ್ಟಪಡೋರು. ಚೇಚಿ ಚೇಚಿ ಅಂತ ಕರೆಯೋರು ಅವ್ರನ್ನೇ. ಸೊ ತುಂಬ ಖುಷಿ ಆಗೋದು ನನಗೆ ಮಲಯಾಳಂ ಮಾಡಬೇಕಾದ್ರೂ. ಐ ಯೂಸ್ ಟು ಎಂಜಾಯ್ ದಟ್ ಇದು. ನೀವು ಪೌರಾಣಿಕ ಪಾತ್ರ, ಚಾರಿತ್ರಿಕ ಪಾತ್ರ, ಹಳ್ಳಿ ಹುಡುಗಿ ಪಾತ್ರ, ಪಟ್ಟಣದ ಹುಡುಗಿ ಪಾತ್ರ, ಪ್ರೇಯಸಿ, ತಾಯಿ, ಪತ್ನಿ, ಹೀಗೆ ವೈವಿಧ್ಯಮಯವಾಗಿರುವಂಥ ಪಾತ್ರಗಳಲ್ಲಿ ಅಭಿನಯ ಮಾಡಿದ್ದೀರಾ. ಈ ಎಲ್ಲ ಪಾತ್ರಗಳಲ್ಲಿ ನಿಮಗೆ ಬಹಳ ಚಾಲೆಂಜಿಂಗ್ ಅನ್ಸಿದಂಥ ಯಾವುದಾದ್ರೂ ಪಾತ್ರ ಇತ್ತಾ? ಇಲ್ಲ ಇಲ್ಲ. ಸಿಂಪಲ್ ಆನ್ಸರ್. ಚಾಲೆಂಜಿಂಗ್ ಅಥವಾ ಮರೆಯಕ್ ಆಗಲ್ಲ, ಈ ಪಾತ್ರ ನನ್ಗೆ ಬಹಳ ಇಷ್ಟ ಆಯ್ತು ಅಂತ ಅನ್ಸಿದಂಥ ಪಾತ್ರ ಇದೆಯಾ? ಒಂದು 2 ಅನ್ಸಿರುತ್ತೆ. ಒಂದು ಬಾಳು ಬೆಳಗಿತು ಪಾತ್ರ ಒಂದು, ಅದೆಲ್ಲ ಆ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ದೂರದ ಬೆಟ್ಟ ಕ್ಯಾರೆಕ್ಟ್ರು ತುಂಬ ಇಷ್ಟ. ಇದು ಸೋಷಲ್ ಇದರಲ್ಲಿ. ಆಮೇಲೆ ಕೃಷ್ಣದೇವರಾಯ ಇಲ್ಲ, ಚಿನ್ನಾದೇವಿ ಪಾತ್ರ ಮಾಡಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ನನಗೆ ಅಲ್ಲೇ ಅವಕಾಶ ಆಯಿತು. ಅಯ್ಯೋ ಆವಾಗ ನಾನು ತುಂಬ ಬ್ಯುಸಿಮ್ಮ. ಎಷ್ಟು ಬ್ಯುಸಿ ಅಂದರೆ, ಒಬ್ಬ ಪಂತಲವರು, ಏನ್ರಿ ರಾಮಚಂದ್ರ ರಾಯರು, ನಮಗೆ ನಿಮ್ಮ ಮಗಳದು ಕಾಲ್ ಶೀಟ್ ಬೇಕಲ್ಲ. ಸಾರ್ ಬ್ಯುಸಿಯಾಗಿದ್ದೀನಿ ಸರ್, ಯಾವಾಗ ಬೇಕು ಸರ್, ಈಗ ಬೇಕು. ಹೇಗಾಕ್ರಿ ಇದು ಅವಾಗ ಅಷ್ಟು ಬ್ಯುಸಿ ಆಗಿದ್ದು ಅಡ್ಜಸ್ಟ್ ಮಾಡೋಕ್ಕೂ ಆಗ್ತಾಯಿಲ್ಲ. ಅಂಥದ್ರಲ್ಲಿ ಅದು ಹೇಗೆ ಅಡ್ಜಸ್ಟ್ ಆಯಿತು ಏನು, ನನಗೆ ಆಕೆನೇ ಬೇಕು. ತುಂಬ ಜನ ಕೇಳಿದ್ರು ಆ ಪಾತ್ರನ, ಅವರು ಇಲ್ಲ, ಆಕೆ ಇಲ್ಲ ಅಂತ ಹೇಳಿ ಆದಮೇಲೆ ಯೋಚನೆ ಮಾಡ್ತೀನಿ ನಾನು. ಫಸ್ಟ್ ಆಕೆ ಬೇಕು ನನಗೆ ಅಂತ ಹೇಳಿ ಅವರ ಪುಣ್ಯದಿಂದ ನಾನು ನನಗಿಷ್ಟವಾದ ಪಾತ್ರನ ನಾನು ಮಾಡೋಕ್ಕಾಯ್ತು. ಚಿನ್ನಾದೇವಿ ಪಾತ್ರ ಭಾಳ ಇಷ್ಟಪಟ್ಟು ಮಾಡಿದ್ದೆ ನಾನು. ಸೊ ಹಾಗೆ ಎಷ್ಟೋ ಪಾತ್ರಗಳು ಇರುತ್ತಮ್ಮ. ಒಂದು ಮಾಡಬೇಕಾದ್ರೆ ಮಾಡಿಬಿಡ್ತೀವಿ, ಬಟ್ ಇದೆಲ್ಲ ನಮಗೆ ಅದಕ್ಕೋ ಅದು ತಂದು ಕೊಟ್ಬಿಡುತ್ತೆ, ಇದು ತಂದು, ಇದು ಯಾವುದು ಮೈಂಡಲ್ಲಿಲ್ಲ. ಆ ಅವಾರ್ಡ್ ಬಂದುಬಿಡುತ್ತೆ, ಈ ಅವಾರ್ಡ್ ಬಂದುಬಿಡುತ್ತೆ, ಯಾವುದೇ ಇಲ್ಲ. ನಮ್ಮ ಕೆಲಸ ಎಲ್ಲರೂ ಇಷ್ಟಪಟ್ರ ಅದು ಅದೇ ಅವಾರ್ಡ್ ನಮಗೆ ಸಂತೃಪ್ತಿ. ಹೌದು. ಹಾಗೆ ನಿಮ್ಮ ಹೀಗೆ ನಡ್ಕೊಂಡು ಹೋಗುತ್ತೆ.
ನಿಮ್ಮ ಇನ್ನೊಂದು ಸರ್ಪ್ರೈಸಿಂಗ್ ಕಲೆ ಅಂದ್ರೆ ಡೈರೆಕ್ಷನ್. ನೀವು ನಿರ್ದೇಶನ ವಿಭಾಗದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಒಂದಷ್ಟು ಚಿತ್ರಗಳಿಗೆ ಕೆಲಸ ಮಾಡಿದ್ದೀರಾ. KSL ಸ್ವಾಮಿ ಅವರಿಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕರುಣೆ ಇಲ್ಲದ ಕಾನೂನು ಮತ್ತೆ ಹುಲಿಯ ಹೆಜ್ಜೆ, ಮಲೆಯ ಮಾರುತ ಚಿತ್ರಗಳಲ್ಲಿ ದುಡಿದಿದ್ದೀರಾ. ಮಲೆಯ ಮಾರುತ ಅಂತೂ ಕನ್ನಡ ಚಿತ್ರರಂಗದ ಅತ್ಯಂತ ಶ್ರೇಷ್ಠ ಚಿತ್ರಗಳಲ್ಲಿ ಒಂದು ಅಂತ ಇವತ್ತು ಕೂಡ ಹೆಸರಾಗಿರುವಂತಹ ಚಿತ್ರ. ಅಲ್ಲದೆ ರವಿ ಅವರು ಕೂಡ ಕನ್ನಡದ ಅತ್ಯುತ್ತಮ ನಿರ್ದೇಶಕರಲ್ಲಿ ಒಬ್ಬರು. ನಿಮ್ಮ ಸಹ ನಿರ್ದೇಶನದ ಅನುಭವ ಹೇಗಿತ್ತು? ಏನಿಲ್ಲ, ಅವ್ರಿಗೆ ಕಲ್ತ್ಕೊಳ್ಳೋದೆ. ಬಿಗಿನಿಂಗಲ್ಲಿ ಹೋಗಿದ್ದಲ್ವಾ, ಇದ್ಯಾವ ರೀತಿ ಶಾರ್ಟಿಗೆ ಹೇಗೆ ಬರ್ಕೊಳ್ಬೇಕು, ಏನು ಮಾಡಬೇಕು, ಹೇಗೆ ಯಾವ ರೀತಿ ಇರಬೇಕು, ಯಾವ್ದು ತಗೊಳ್ಳಿಲ್ಲ ಅದನ್ನೆಲ್ಲ ಇದು ಮಾಡಿಕೊಂಡು ಹೇಳೋದಾಗಲಿ, ಇದೊಂದು ಕ್ಲೋಸಪ್ ಇದೆ, ಇಲ್ಲೊಂದು ಮಿಡ್ ಶಾಟ್ ಇದೆ, ಅದೆಲ್ಲ ತಿಳ್ಕೊಂಡು ಅದನ್ನು ನಾನು ತಿಳ್ಕೊಂಡು ಆಮೇಲೆ ಅವ್ರಿಗೂ ಹೇಳ್ತಿದ್ದೆ, ಹೀಗಿದೆ ರವೀಣ ಆ ಥರ. ಅವರು ನಮಗೆ ಮಾರ್ಗದರ್ಶನ ತೋರಿಸೋರು. ಸೊ ನಾನೊಂದು ಸಬ್ಜೆಕ್ಟ್ ಮಾಡಿದ್ದೆ, ಡೈರೆಕ್ಟ್ ಮಾಡು ಅಂತ ಎಲ್ರೂ ಒಂದು ಸಬ್ಜೆಕ್ಟ್ ಮಾಡಿದೆ. ಅದಕ್ಕೆ ಕರೆಕ್ಟಾಗಿ ಪುಟ್ಟಣ್ಣ ಅವ್ರು ಫೋನ್ ಮಾಡಿದ್ರು. ಪುಟ್ಟಣ್ಣ ಅವ್ರು ಫೋನ್ ಮಾಡಿ, ಏನಮ್ಮ ಯಾವಾಗಲೂ ಕೇಳ್ತಿದ್ದೀಯಲ್ಲ ಮಾಡಲ್ಲ ಅಂತ, ನಾನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ, ನನ್ನ ಜೊತೆಲಿ ಕೆಲಸ ಮಾಡ್ತೀಯಮ್ಮ ಅಂತ. ನನಗೆ ಇದು ನನಸ ಏನೂ ಗೊತ್ತಾಗಲಿಲ್ಲ. ಸಡನ್ನಾಗಿ ಪುಟ್ಟಣ್ಣ ಅವರು ಬಂದು ನನಗೆ ಫೋನ್ ಮಾಡಿ ಮಾತಾಡಿ, ಏನು ಸರ್ ನಿಮ್ಮ ಪಿಕ್ಚರಲ್ಲಿ ಮಾಡಬೇಕು ಅಂತ ಹೇಳೋದು, ನಿಮ್ಮ ಪಿಕ್ಚರ್ ಮಾಡಿದ್ರೆ ಆಯಿತು. ನಾನು ಅದನ್ನೂ ಹೇಳಿಲ್ಲ, ನಾನು ಸುಮ್ಮನೆ ಕೇಳಿಬಿಟ್ಟು ಸ್ಟನ್ ಆಗಿಬಿಟ್ಟೆ. ನಾನು ಸ್ವಲ್ಪ ಹೊತ್ತು ಸುಮ್ಮನೆ ಇದ್ಬಿಟ್ಟು, ಏನಮ್ಮ ಹ್ಞೂ ಅಂತೀಯಾ ಅಂತ. ನಾನು ಕೇಳಿಬಿಟ್ಟು ಹೇಳ್ತೀನಿ ಸರ್ ಅಂತ. ಸರಿ ಅಂದ್ಬಿಟ್ಟು ಇಟ್ಬಿಟ್ರು. ಆಮೇಲೆ ನಮ್ಮ ಯಜಮಾನ್ ಬರ್ತಾರೆ, ಮಾಯಿ ಪುಟ್ಟಣ್ಣಜ್ಜಿ ಫೋನ್ ಮಾಡಿದ್ರು, ಏನಂತೆ, ಅವರು ಸಿನಿಮಾ ತೆಗಿತಿದ್ದಾರಂತೆ, ನಾನು ಆ್ಯಕ್ಟ್ ಮಾಡಬೇಕಂತೆ. ಮಾಡು, ನಿನಗಿಷ್ಟ ಆಯ್ತಲ್ಲ, ಯಾವಾಗಲೂ ಕೇಳ್ತಿದ್ಯಲ್ಲ, ಇವಾಗ ಬಂದಿದೆ ಮಾಡು ಅಂದರು. ಸರಿ, ಆಮೇಲೆ ಇನ್ನೊಂದು ಸಲ ಫೋನ್ ಮಾಡಿದ್ರು, ಸರಿ ಸರ್ ಕತೆ ಕೇಳ್ತೀಯಮ್ಮ ಅಂತ. ನೀವೇ ನನಗೆ ಕತೆ, ನಿಮ್ಮದು ಕತೆ ಏನು ಸರ್ ಕೇಳೋದು, ನನ್ನ ಕತೆ ಎಲ್ಲ ಬೇಕಾಗಿಲ್ಲ, ನಿಮ್ಮ ಜೊತೆಲಿ ಕೆಲಸ ಮಾಡಿದ್ರೆ ಸಾಕು ನನಗೆ ಅಂತೇಳಿ. ಆವಾಗ ಋಣಮುಕ್ತಳು ಮಾಡಿದ್ದು. ಋಣಮುಕ್ತ ಇಟ್ಸ್ ರಿಯಲಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅಮ್ಮ. ಒಂದು ಪದ ಸಿಕ್ಕಲಿಲ್ಲ ಅಂದರೆ ಆ ಪದ ಸಿಗೋವರೆಗೂ ಶಾರ್ಟ್ ತೆಗಿತಾ ಇರಲಿಲ್ಲ ಅವರು. ಆ್ಯಂಡ್ ಒಂದೊಂದು ಸೀನಲ್ಲಿ ಅವ್ರು ಆ್ಯಕ್ಟ್ ಮಾಡಿ ತೋರಿಸೋರು. ನನಗೆ ಹೋಲ್ ಸಿನಿಮಾದಲ್ಲಿ ನನಗೆ ಇನ್ಸ್ಪಿರೇಷನ್ನೇ ಪುಟ್ಟಣ್ಣಾಜಿ. ನನಗೆ ರಾಮಕೃಷ್ಣ ಅವ್ರಿಗೆ ಆ್ಯಕ್ಟ್ ಮಾಡಿ ತೋರಿಸೋರು, ಮಾಡಬೇಕು ಅಂದ್ಬಿಟ್ಟು ಇದನ್ನು ತೋರಿಸಿದಾಗ ಆ ಒಂದು ಎಮೋಷನ್ನು ನಾನು ಇಮ್ಯಾಜಿನ್ ಮಾಡಿಕೊಂಡು ಐ ಯೂಸ್ ಟು ರಿಯಾಕ್ಟ್. ಆ ಥರ ಡೈರೆಕ್ಟ್ರು, ಗ್ರೇಟ್ ಡೈರೆಕ್ಟ್ರು. ನಿಜವಾಗ್ಲೂ ಯಾವಾಗಲೂ ಜಗಳ ಮಾಡ್ತಿದ್ದೆ, ಏನು ಸರ್ ನೀವು ದೊಡ್ಡ ಡೈರೆಕ್ಟ್ರು, ನಮಗೆಲ್ಲ ಚಾನ್ಸೇ ಕೊಡೋದಿಲ್ಲ, ಬರೀ ಕೊಟ್ಟವ್ರಿಗೆ ಕೊಟ್ಕೊಂಡು ಹೋಗ್ತೀರಿ ನೀವು ಅಂತ ಯಾವಾಗಲೂ ಜಗಳ ಮಾಡ್ತಿದ್ದೆ ನಾನು ಅವ್ರಿಗೆ, ಮದ್ರಾಸಲ್ಲಿ ಇರಬೇಕಾದ್ರೆ. ಸೊ ಹೇಳ್ತೀನಿ ಅಂತ ಹೇಳಿಬಿಟ್ಟು ಅಷ್ಟು ವರ್ಷಗಳು ಆದಮೇಲೆ ಲಾಸ್ಟ್ ಅದೇ ಮಾಡಿದ್ದವರು ಪೂರ್ಣವಾಗಿ. ನನ್ನ ಋಣನ ತೀರಿಸ್ಬಿಟ್ಟು ಹೋದ್ರು ಅವರು. ಋಣಮುಕ್ತಳು ಅಂತ ನಾನು ಹೇಳಬೇಕು, ಋಣಮುಕ್ತ ಆತ ಗ್ರೇಟ್ ಡೈರೆಕ್ಟರ್ ಅಮ್ಮ. ಹೌದು, ಎಂತೆಂಥ ಪಿಕ್ಚರ್ ತೆಗೆದ್ರು ಅವರನ್ನೇ. ಹೌದು, ಇಂಥವ್ರ ಜೊತೆಲೆಲ್ಲ ಇದ್ದಿದ್ದೇ ಒಂದು ಸಂಭ್ರಮ ನನಗೆ. ಎಷ್ಟು ಕಲ್ತ್ಕೊಂಡಿದ್ದು, ಎಷ್ಟು ಮಾಡಿದ್ದು, ಎಷ್ಟು ಬೆಳೆದಿದ್ದು. ಹೌದು, ನನಗಿನ್ನೇನು ಬೇಕಾಗಿಲ್ಲಮ್ಮ. ನನಗೆ ನೀನು ಯಾವುದ್ರಲ್ಲೂ ಇಂಟ್ರೆಸ್ಟು ಇಲ್ಲ ಯಾವಾಗಲೂ. ನಾನು ಯಾವತ್ತಕ್ಕೂ ಆಸೆ ಪಟ್ಟವಳು ಅಲ್ಲ. ಸೊ ಏನಿದೆಯೋ ಐ ಆಮ್ ಹ್ಯಾಪಿ, ನನಗೆ ಸಂತೋಷ ಆಗುತ್ತೆ. ನಮ್ಮಿಂದ ಏನಾದ್ರು ಬೇರೆಯವ್ರಿಗೆ ಏನಾದರೂ ನಮ್ಮ ಕೈಯಿಂದ ಏನಾಗುತ್ತೆ ಅಷ್ಟು ಸಹಾಯ ಆಗುತ್ತಾ ಮಾಡೋದು, ಇಲ್ಲ ಅಂದರೆ ಸುಮ್ಮನೆ ಹಾಗೆ. ಇನ್ನೊಂದು ವಿಶೇಷವಾಗಿರೋ ವಿಚಾರ ಅಂದರೆ ಕನ್ನಡದ ಒಂದು ಲ್ಯಾಂಡ್ಮಾರ್ಕ್ ಸಂಗೀತ ಆಧಾರಿತ ಚಿತ್ರ ಸಂಧ್ಯಾರಾಗ, ಅದರಲ್ಲಿ ನೀವು ನಟನೆ ಮಾಡಿದ್ದೀರಾ. ಹಾಗೆ ಕನ್ನಡದ ಇನ್ನೊಂದು ಲ್ಯಾಂಡ್ಮಾರ್ಕ್ ಸಂಗೀತ ಆಧಾರಿತ ಚಿತ್ರ ಮಲೆಯ ಮಾರುತ, ಅದರಲ್ಲಿ ಸಹ ನಿರ್ದೇಶಕಿಯಾಗಿ ಕೆಲಸ ಮಾಡಿದ್ದೀರಾ. ಈ ಎರಡು ಚಿತ್ರಗಳ ವಿಶೇಷವನ್ನ ಹೇಗೆ ವಿಮರ್ಶಿಸ್ತೀರಾ ನೀವು? ಅಂದರೆ ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ. ಅದು ಥ್ರೂಔಟ್ ಸಂಗೀತದಲ್ಲೇ ಹೋಗುತ್ತೆ. ಮಲೆಯ ಮಾರುತ
ಪೂರ್ಣವಾಗಿ ಸಂಗೀತದಲ್ಲೇ ಇರೋದು. ಇದು ಸಂಧ್ಯಾ ರಾಗ ಇಟ್ಸ್ ಅ ಫ್ಯಾಮಿಲಿ ಸ್ಟೋರಿ. ಒಂದು ಮ್ಯೂಸಿಷಿಯನ್ ಆಗಕ್ಕೆ ಬಿಡದೆ ಅವ್ರು ಆಗುತ್ತೆ, ಅದಕ್ಕೆ ಎಷ್ಟು ಕಷ್ಟಪಡ್ತಾರೆ, ಗಂಡ ಹೆಂಡತಿ ಎಷ್ಟು ಸಹಾಯ ಮಾಡ್ತಾಳೆ, ಏನೇ ಆಗುತ್ತೆ ಆ ಥರ ಹೋಗುತ್ತೆ. ಮಲೆ ಮಾರುತ ಆ ಫೇಮಸ್ ಸಂಗೀತಗಾರನದೇ ಕತೆ ಅದು. ಸೊ ಆವಾಗೆಲ್ಲ ಐ ಎಂಜಾಯ್, ಬಿಕಾಸ್ ನನಗೆ ಸಂಗೀತ ಮೊದಲೇ, ನನಗೆ ಸಂಗೀತ ಅಂದರೆ ಇಷ್ಟ. ಸೊ ನಮ್ಮ ಯಜಮಾನ್ರಿಗೂ ತಾಳ ಎಲ್ಲ ಹಾಕೋದೆಲ್ಲ ಹೇಳ್ಕೊಟ್ಟೆ. ಸೊ ಅವ್ರೂ ಹೇಳ್ಕೊಟ್ಟೆ. ನಂತರನೇ ಅವ್ರೂ ಒಬಿಡಿಯಂಟ್ ಸ್ಟೂಡೆಂಟು. ನಾವೆಲ್ಲ ಒಬಿಡಿಯಂಟ್ ಸ್ಟೂಡೆಂಟ್ಸೇ. ಹೇಳಿದ್ದನ್ನು ಕರೆಕ್ಟಾಗಿ ಮಾಡ್ತೀವಿ. ಡಾಕ್ಟ್ರು ಇದನ್ನು ತೊಗೊಳ್ಬೇಕು ಅಂತ ಹೇಳಿದ್ರೆ ಅದನ್ನು ತೊಗೊಳ್ತೀವಿ, ಕೇರ್ಲೆಸ್ ಮಾಡಲ್ಲ. ಅದೇ ಥರನೇ ಲೈಫಲ್ಲೂ ಅಷ್ಟೇ. ಒಬ್ಬರು ಏನಾದರೂ ಹೇಳ್ತಾರೆ ಅಂತ ಹೇಳಿದಾಗ ಅದು ಸತ್ಯವಾಗಿ ಒಳ್ಳೇದಾಗಿದ್ದರೆ ಆಕ್ಸೆಪ್ಟ್ ಮಾಡ್ಕೊ. ಹೌದು, ಅದು ನಡ್ಕೊಳ್ಳೋದ್ರಿಂದ ನಮಗೆ ಒಳ್ಳೇದಾಗತ್ತೆ ಅನ್ನೋದನ್ನು. ಹಿರಿಯರು ಏನಾದರೂ ಹೇಳಿದಾಗ ಅದನ್ನು ನಾವು ತಿಳ್ಕೊಳ್ಬೇಕು, ಯಾಕೆ ಹೇಳಿದ್ರು ಏನಂತ. ಆವಾಗಂದರೆ ನಮ್ಮ ಇದು ನಾವು ಚಿಕ್ಕವರಾಗಿದ್ದಾಗ ನಮ್ಮ ತಂದೆ ತಾಯಿಗಳು ಅಲ್ಲಿ ಹೋಗಬಾರ್ದು ಅಂತ ಹೇಳಿದ್ರೆ ಆ ಜಾಗಕ್ಕೆ ಹೋಗ್ತಾ ಇರಲಿಲ್ಲ. ಅದಲ್ಲದೆ ಯಾಕೆ ಹೋಗಬಾರ್ದು ಅಂತ ಕ್ವಶನ್ ಇಲ್ಲ, ಕೇಳ್ತಾ ಇರಲಿಲ್ಲ. ನಾವು ಹೋಗಬಾರ್ದು, ಯಾಕೋ ಹೇಳಿದ್ದಾರೆ ಹೋಗಬಾರ್ದು. ಅದು ನಾವು ಬೆಳೀತಾ 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 ಆ ಜಾಗದಲ್ಲಿ ಯಾಕೆ ಹೋಗಬಾರ್ದು ಅಂತ ಹೇಳಿದ್ರನ್ನ ಅರ್ಥ ಮಾಡ್ಕೊತಿದ್ವಿ. ನಮಗೆ ನಾವೇ ಅರ್ಥ ಮಾಡ್ಕೊತಿದ್ವಿ, ಯಾಕೆ ಹೇಳಿದ್ರು, ಹೀಗಾಗತ್ತೆ, ಇದನ್ನ ತಂದೆ ಆಗುತ್ತೆ ಅಂತ ಹೇಳಿದಾಗ ಮಾಡಿದ್ರು. ಸೊ ಹಾಗಾಗಿ ಇವಾಗ ಹಾಗಲ್ಲ, ನೀವು ಏನೇ ಕೇಳಿದ್ರು ಕ್ವಶನ್ಗೆ ಆನ್ಸರ್ ಮಾಡಬೇಕು. ಆ ರೀತಿ ಆ ಒಂದು ಇದು ಏನೇ ಮಾಡಿದ್ರು ಯಾಕೆ ಮಾಡಬಾರ್ದು, ಯಾಕೆ ಇರಬಾರ್ದು, ಈ ಕ್ವಶನ್ಗಳು ಜಾಸ್ತಿ ಆಗೋಯ್ತು. ಹೌದು. ಸೊ ಕೆಲವರು ಆನ್ಸರ್ ಕೊಟ್ಟಾಗ ಅರ್ಥ ಮಾಡ್ಕೋತಾರೆ, ಕೆಲವರು ಅರ್ಥ ಮಾಡ್ಕೊಳ್ಳಲ್ಲ. ಸೊ ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಅನುಭವಿಸಿದ್ರೇ ಅನುಭವದಲ್ಲಿ ಗೊತ್ತಾಗುತ್ತೆ, ಕೆಲವರು ಹೇಳಿದ್ರೆ ಬುದ್ಧಿವಂತರಾಗಿ ಅದನ್ನು ಕೇಳ್ತಾರೆ. ಸೊ ಡಿಪೆಂಡ್ಸ್, ಯಾರಿಗೇನು ಅನ್ಸುತ್ತೋ ಅದು ಮಾಡ್ತಾರೆ. ಅದನ್ನೇ ಸರ್ವಜ್ಞ. ಬಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಮ್ಮ. ಹೌದು. ಅದನ್ನು ಗೋಜಲು ಮಾಡ್ಕೊಳ್ಳೋದು ನಾವೇ. ಹೌದು. ಯಾಕೆ ಮಾಡ್ಕೊಳ್ಬೇಕು? ಭಗವಂತನೇ ಗೀತೆನಲ್ಲೇ ಹೇಳ್ಬಿಟ್ಟಿದ್ದಾನೆ, ನಿನ್ನ ಕರ್ಮ ಮಾಡು, ಹೌದು, ನನ್ನ ಮೇಲೆ ಬಿಡು, ಹೌದು, ನಾನು ನೋಡ್ಕೋತೀನಿ ಅಂತ. ಇದಕ್ಕಿಂತ ಸುಲಭವಾಗಿ ನೀವೇನಾದರೂ ಸಿಗುತ್ತಾ ನಮಗೆ? ನಮ್ಮ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ಅವನು ಯಾವಾಗಲೂ ಜೊತೇಲಿ ಇದ್ದೇ ಇರ್ತಾನೆ. ಹೌದು, ಅಷ್ಟೇ ನಮಗೆ ಬೇಕಾಗಿರೋದು. ಅವನ ಜೊತೇಲಿದ್ದಾಗ ಇನ್ಯಾವ್ದ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಹೌದು. ನಾನಂತೂ ಪೂರ್ಣ ಅವನೇನಮ್ಮ, ನನಗೆ ಸರ್ವಸ್ವ ಅವನೇನೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ನಮಗ್ ಶ್ರದ್ಧೆ ಇದ್ರೆ ನಮಗ್ ಬೇಕಾಗಿದ್ದ ಜ್ಞಾನ ಇರ್ಬೋದು, ಅದೇನೇ ಇರ್ಬೋದು, ನಮಗ್ ಸಿಗುತ್ತೆ ಅಂತ. ಸಿಗುತ್ತೆ. ಹೌದು. ನೀವು ಮುಂಚೆ ಮಾತಾಡ್ತಾ ನಿರ್ದೇಶನದ ಬಗ್ಗೆ ಹೇಳಿದ್ರಿ, ನೀವೇ ಒಂದು ಕಾನ್ಸೆಪ್ಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು, ಅಷ್ಟ್ರಲ್ಲಿ ಸಿನಿಮಾ ಬಂತು ಅಂತ. ಆದ್ರೆ ನಂತರದಲ್ಲಿ ಪೂರ್ಣವಾಗಿ ನಿರ್ದೇಶನದ ಕಡೆಗೆನ ಯಾಕೆ ಗಮನ ತೋರಿಸ್ಲಿಲ್ಲ ನೀವು? ಪೂರ್ಣವಾಗಿ ಇರ್ಬೇಕಾದ್ರೇನೆ ಹೇಳಿದ್ನಲ್ಲ, ಪುಟ್ಟಣ್ಣ ಅವರು ಹೀಗೆ ಹೇಳಿದ್ರು. ಆಮೇಲೆ ನಮ್ಮ ಯಜಮಾನಿಗೆ ಹೇಳಿದೆ, ಹೀಗೆ ಸಬ್ಜೆಕ್ಟ್ ಮಾಡಿದೀವಲ್ಲ, ಮಾಡ್ಬೇಕು ಅಂತಿದ್ದೀವಲ್ಲ. ಅಯ್ಯೋ, ಅದನ್ನ ಯಾರಾದರೂ ಮಾಡ್ತಾರೆ, ಫಸ್ಟ್ ನಿನ್ನ ಆಸೆ ಇತ್ತಲ್ಲ, ಅವ್ರ ಜೊತೆಲಿ ಕೆಲಸ ಮಾಡು. ಸೊ ಆವಾಗ ಪುಟ್ಟಣ್ಣಜ್ಜಿ ಗೊತ್ತಾಯ್ತು, ಡೈರೆಕ್ಟ್ ಮಾಡಬೇಕು, ನೀನು ಕಲಾವಿದೆಯಾಗಿರಮ್ಮ, ಡೈರೆಕ್ಷನ್ ಎಲ್ಲ ಹೋಗಬೇಡ ಅಂತ. ಯಾವ ಅರ್ಥದಲ್ಲಿ ಹೇಳಿದ್ರು, ಏನು ತೊಂದರೆ ಅಂತ ಹೇಳಿದ್ರು ನನಗೆ ಕೇಳಕ್ಕೆ ಹೋಗಲಿಲ್ಲ. ನಾನು ಹೇಳಿದೆ, ಐ ಆಮ್ ನಾಟ್ ಡೂಯಿಂಗ್. ಅವ್ರು ಹೇಳಿದ ಮಾತನ್ನು ನಾನು ಮಾಡಲಿಲ್ಲ ಅಷ್ಟೆ. ಅವರೇನೋ ಮನಸ್ಸಲ್ಲಿ ಇಟ್ಕೊಂಡು ಹೇಳಿರ್ತಾರೆ ನಮಗೆ, ನಾನು ಕೇಳಕ್ಕೆ ಹೋಗಲಿಲ್ಲ, ಅವ್ರು ಹೇಳಲಿಲ್ಲ, ನಾನು ಅದನ್ನು ಮಾಡೋಕ್ಕೆ ಹೋಗಲಿಲ್ಲ. ನೀವು ನಟನೆ, ಸಹ ನಿರ್ದೇಶನ ಮಾತ್ರ ಅಲ್ಲ, ಚಿತ್ರಗಳಿಗೆ ಹಾಡು ಕೂಡ ಹಾಡಿದ್ದೀರಾ. ಜೈಮಿನಿ ಗಣೇಶ್ ಅವರ ಚಿತ್ರಕ್ಕೆ TM ಸೌಂದರರಾಜನ್ ಅವರೊಂದಿಗೆ ಯುಗಳ ಗೀತೆ ತಂಗಂ ನಿಲವೇ ಹಾಡಿದ್ದೀರಾ. ಹಾಗೆ ನಿಮ್ಮ ಪತಿ ವಿಷ್ಣು ಅವರೊಂದಿಗೆ ನಾಗರಹೊಳೆ ಚಿತ್ರಕ್ಕೆ ಈ ನೋಟಕ್ಕೆ ಮೈಮಾಟಕ್ಕೆ ಹಾಡಿದ್ದೀರಾ. ಹಾಡುಗಾರಿಕೆಯಲ್ಲಿ ಇನ್ನಷ್ಟು ಮುಂದುವರೆದ್ರ? ನಮಗೋಸ್ಕರ 2 ಸಾಲ ಹಾಡಬಹುದಾ? ಬಹಳ ಇಷ್ಟ ಆಯ್ತು
ಹಾಡಬೇಕು ಅಂತ. ಬಟ್ ಟೈಮೇ ಸಿಗ್ತಾ ಇರಲಿಲ್ಲ. ಎಷ್ಟು ಬ್ಯುಸಿ ಅಂದರೆ ಬಂದು 2 ಅವರ್ಸ್ ಮಲ್ಕೋತಿದ್ದೆ, ಮತ್ತೆ ಎದ್ದು ಹೊಟ್ಟೋಗ್ಬಿಡ್ತಿದ್ದೆ ಶೂಟಿಂಗ್ಗೆ. ಆ ಥರ ಇರಬೇಕಾದ್ರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಹಾಡೋಕ್ಕಾಗ್ತಾ ಇಲ್ಲ. ಅದು ಹೇಗೋ 2 ಪಿಕ್ಚರಲ್ಲಿ ಹಾಡಿದೆ, ಚಾನ್ಸ್ ಸಿಕ್ತು, ಹಾಡಿದೆ, ಅಷ್ಟೇ. ಪ್ಲೀಸ್ ನಮಗೋಸ್ಕರ 2 ಸಾಲ ಹಾಡಬಹುದಾ? ಏನು ನನ್ನ ವರ್ಡ್ಸೇ ಜ್ಞಾಪಕ ಇರಲ್ಲ. தங்க நிலவே நீ இல்லாமல் தனிமை காண முடியுமா, நீ இல்லாமல் எந்த வாழ்க்கை முடியுமா, தங்க நிலவே நீ இல்லாமல் ತನಿಮೈ ಕಾಣ ಮುಡಿಯುಮಾ. ತಮಿಳ್ ಪಿಕ್ಚರ್ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ಕಿರುತೆರೆಯಲ್ಲೂ ಕೂಡ ನೀವು ಅಭಿನಯಿಸಿದ್ದೀರಾ. ಉದಾಹರಣೆಗೆ TN ಸೀತಾರಾಮ್ ಅವರ ಧಾರಾವಾಹಿಯಲ್ಲಿ ಜಡ್ಜ್ ಪಾತ್ರ ನಿರ್ವಹಿಸಿದ್ದೀರಾ. ಕಿರುತೆರೆ ಮತ್ತೆ ಬೆಳ್ಳಿತೆರೆಯ ಅನುಭವಗಳನ್ನ ಪರಾಮರ್ಶಿಸಿದ್ರೆ ನಿಮಗೆ ತುಂಬಾ ಖುಷಿ ಕಟ್ಟಿದ್ದು ಈ 2ರಲ್ಲಿ ಯಾವ ಫಾರ್ಮ್ಯಾಟ್? ಇದರಲ್ಲಮ್ಮ ದೊಡ್ಡದಾಗ್ಬೋದು, ಚಿಕ್ಕದಾಗ್ಬೋದು, ಫಾರ್ಮೆಟ್ ಇಲ್ಲ ಇದರಲ್ಲಿ. ನಟನೆ ಏನೇ ಆದರೂ ನಟನೆನೇ ಎಲ್ಲಿ ಮಾಡಿದ್ರು. ಆದರೆ ಕಿರುತೆರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಜನನಿ ಅಂತ ಒಂದು ಮಾಡಿದೆ, ನೀವು ನೋಡಿದಿರೋ ಇಲ್ಲೋ ಗೊತ್ತಿಲ್ಲ ನನಗೆ. ಒಂದು ಧಾರಾವಾಹಿ ಜನನಿ ಅಂತ, ಅದೆಷ್ಟು ಪಾಪ್ಯುಲರ್ ಆಯಿತು ಅಂತ ಹೇಳಿದ್ರೆ, ನಾನು 100 ಪಿಕ್ಚರ್ ಮಾಡಿದ್ದಿರು ಒಂದು ಜನನಿ ಮಾಡಿದ್ದು ಒಂದು. ಹೌದಾ? 100 ಪಿಕ್ಚರ್ ಸಮಾನ ಆ ಜನನಿ. ಏನು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು, ಅದು 2 ಗಂಟೆನೋ ಏನೋ ಇತ್ತು ಚಂದನದಲ್ಲಿ. ಆವಾಗ 1:30ಗೆ ಇದು ಲಂಚ್ ಬ್ರೇಕ್ ಮಾಡೋರು 2:30 ಆಗುತ್ತೆ ಇದು ಮಾಡಿಕೊಂಡ್ರು, ರಿಪೋರ್ಟ್ ಮಾಡಿಕೊಂಡು ಆ ಸಮಯದಲ್ಲಿ ಆಫೀಸ್ಗಳಲ್ಲಿ ಕೂತ್ಕೊಂಡು ನೋಡೋರಮ್ಮ ಜನ. ಬಟ್ ಭಾಳ ಒಳ್ಳೆ ಸಬ್ಜೆಕ್ಟ್ ಅಂದರೆ ಅದು ಜನನಿ. ಸೊ ಅದು ಖುಷಿ ಕೊಡುತ್ತೆ. ದೊಡ್ಡದು ಕೆಲವು ಕಡೆ ಮಾತ್ರ ನೋಡ್ಬೋದು ನೀವು. ಕಿರುತೆರೆ ಮೂಲೆಗಳಲ್ಲಿ ಜನಸಾಮಾನ್ಯರಿಗೆ ಅದು ತಲುಪುತ್ತೆ. ಹೌದು. ಸೊ ಹಾಗಾಗಿ ನೀವು ಮೊದಲೇ ಹೇಳಿದ್ರಿ, ಪ್ರಶಸ್ತಿ ಪುರಸ್ಕಾರಗಳಿಗೋಸ್ಕರ ನಾನು ಯಾವ ಕೆಲಸನೂ ಮಾಡಿಲ್ಲ, ಬರುತ್ತೆ ಅಂತ ಹೇಳ್ಬಿಟ್ಟು. ಆದರೂ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. 2010ರಲ್ಲಿ ನಿಮಗೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವವನ್ನು ಸಲ್ಲಿಸ್ತು. ಆ ಒಂದು ಸಂದರ್ಭ, ನಿಮ್ಮ ರಿಯಾಕ್ಷನ್ ಹೇಗಿತ್ತು, ನೆನಪಿಸ್ಕೊಳ್ಬಹುದಾ? ನನ್ನ ರಿಯಾಕ್ಷನು ನಮ್ಮ ಯಜಮಾನ್ರಿಗೆ ಜ್ಞಾಪಕ ಬಂದಿದ್ದು. ಸೊ ಅವ್ರು ಹೇಳೋರು, ನನ್ನ ಮಾಯಿಗೆ ಬರಬೇಕಾಗಿತ್ತು, ನನ್ನ ಹೆಂಡತಿಗೆ ಬರಬೇಕಾಗಿತ್ತು, ಇದೆಲ್ಲ ನನಗೆ ಯಾಕೆ ಕೊಡ್ತಾರೆ ಅಂತ. ನಿಮಗೆ ಬಂದರೆ ನನಗೆ ಬಂದಂಗೆನೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ನೀವು ಬಂತು ತಾನೇ ನನಗೆ ಬಂದಂಗೆ ಅಂತ ಹೇಳಿದೆ. ಸೊ ಅದು ತಗೊಳ್ದಾಗ ನಮ್ಮ ಯಜಮಾನ್ರಿಗೆ ಜ್ಞಾಪಕ ಬಂದಿತ್ತು, ಎಷ್ಟು ಖುಷಿ ಪಟ್ಟಿರೋರು ಅಂತ ನೋಡಿದ್ವಿ. ಸೊ ಹಾಗಾಗಿ ಅದು ಅವರಿಗೆ ಸಮರ್ಪಣೆ, ನಂದು ಯಾವುದೂ ಇಲ್ಲ. 2017ರಲ್ಲಿ ಭಾರತ ಸರ್ಕಾರ ನಿಮಗೆ ಪದ್ಮಶ್ರೀ ಗೌರವನ ನೀಡ್ತು. ಈ ಪ್ರಶಸ್ತಿಯ ಬಗೆಗೆ ಒಂದೆರಡು ಮಾತಾಡಬಹುದಾ? ಏನು ಮಾತಾಡೋದು, ಕೊಟ್ಟು ಅಂದರೆ ಇದೆಲ್ಲ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಗೌರವನ ನಾನೇನು ಪ್ರಶಂಸೆ ಮಾಡೋಕ್ಕೆ ಏನೂ ಇಲ್ಲಮ್ಮ, ಹೇಳೋಕ್ಕೇನಿಲ್ಲ. ಅದಕ್ಕೆ ನಾನು ಧನ್ಯವಾದ, ಆ ಗೌರವಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಎಲ್ಲ ನೋಡಿ ತಿಳ್ಕೊಂಡು ಎಲ್ಲ ಮಾಡ್ತಾರಲ್ಲ, ಸೊ ಅದನ್ನು ತಿಳ್ಕೊಂಡಿದ್ದಾರಲ್ಲ, ತಿಳ್ಕೊಂಡು ಇದನ್ನು ಕೊಟ್ಟಲ್ಲ, ಅದು ಖುಷಿ ನನಗೆ. ಪ್ರಶಸ್ತಿಗಿಂತ ಅವರು ತಿಳ್ಕೊಂಡು ಕೊಟ್ಟಲ್ಲ, ಅದು ಖುಷಿ ನನಗೆ. ಹೌದು. ಇದೊಂದು ವೈಯಕ್ತಿಕ ಪ್ರಶ್ನೆ. ನೀವಾಗಲಿ ನಿಮ್ಮ ಪತಿ ವಿಷ್ಣುವರ್ಧನ್ ಸರ್ ಆಗಲಿ ಜನರ ಮನಸ್ಸಿನಲ್ಲಿ ಬಹಳ ಜನಪ್ರಿಯ ಸ್ಥಾನಮಾನವನ್ನು ಪಡೆದಂಥವ್ರು. ಆದರೂ ಸಹ ನಿಮ್ಮ ಪತಿಯನ್ನು ಆದಂತಹ ನೋವಿರಬಹುದು, ಅಥವಾ ನಿಮ್ಮ ಬದುಕಿನಲ್ಲಿ ನಂತರ ಬಂದಂತಹ ದುಃಖಗಳು ಏನೇ ಇರ್ಬೋದು, ವೈಯಕ್ತಿಕ ವಿಚಾರಗಳನ್ನು, ತೊಂದರೆಗಳನ್ನು ಸಾರ್ವಜನಿಕ ವಲಯದಿಂದ ಬಹಳ ಎಚ್ಚರಿಕೆಯಲ್ಲಿ ದೂರ ಇಟ್ಟಿದ್ದೀರಾ. ಇದು ಹೇಗೆ ಸಾಧ್ಯ ಆಯಿತು? ಗೊತ್ತಿಲ್ಲ. ಗೊತ್ತಿಲ್ಲ.
ಏನೇ ಆದ್ರೂ ಅಮ್ಮ, ಹ್ಮ್. ನಮ್ಮ ದುಃಖ, ನಮ್ಮ ಸಂತೋಷ ಏನೇ ಆದರೂ ನಮಗಿರೋದು. ಹ್ಮ್. ಅದನ್ನು ಹಂಚ್ಕೊಳ್ಳೋದ್ರಿಂದ ಹ್ಮ್. ಎಷ್ಟು ಒಳ್ಳೇದಾಗತ್ತೆ ಅಂತ ಯೋಚನೆ ಮಾಡಬೇಕು. ಒಂದು ದುಃಖ ಹೇಳ್ಕೊಂಡಾಗ ಅದಕ್ಕೆ ಮೂಗು ಬಾಯಿ ಇದು ಎಲ್ಲ ಸೇರಿಸಿ ಮಾಡೋರು ಇರ್ತಾರೆ. ಸೊ ಅದಕ್ಕಿಂತ ನೀವು ಹೇಳದಿರೋದು ವಾಚಿ. ಹೌದು. ನಮ್ಮ ದುಃಖ ನಮಗೇನೆ, ನಾವು ನೋವು ನಾವೇನೆ. ನನ್ನ ನೋವು ನೀವು ತೊಗೊಳಕ್ಕಾಗಲ್ಲ, ಬೇರೆಯವ್ರು ಯಾರು ತೊಗೊಳಕ್ಕಾಗಲ್ಲ. ನಮ್ಮ ನೋವು ನಮಗೆ, ನಮ್ಮ ದುಃಖ ನಮಗೆ. ಅದು ನಾವು ನಮ್ಮಲ್ಲೇ ಇಟ್ಕೊಳ್ಬೇಕು ಯಾವತ್ತೂ. ನಿಮ್ಗೇನಾದರೂ ಅನಿಸುತ್ತಾ, ಅವನ ಮುಂದೆ ಕೂತ್ಕೊಳ್ಳಿ, ಏನಾದ್ರು ಹೇಳ್ಕೊಳ್ಳಿ, ಹೌದು. ಅವನು ಹೆಲ್ಪ್ ಮಾಡ್ತಾನೆ ನಿಮಗೆ. ಯಾರ್ದ ನಾವು ಯಾವತ್ತೂ ಯಾವುದೂ ಬೇರೆಯವ್ರ ಹತ್ರ ಹೇಳ್ಕೊಂಡವರಲ್ಲ, ಹೇಳ್ಕೊಳ್ಳೋದು ಬೇಡ ಅಂತ. ಬದುಕನ್ನ ನಿಭಾಯಿಸುವಂಥ ಕಲೆನ ಈ ಮಾತುಗಳಿಂದ ನಾವು ಅರ್ಥ ಮಾಡ್ಕೋಬೇಕು ಮೇಡಮ್. ಯಾಕಂದ್ರೆ ನಮ್ಗೆ ಅಂದ್ರೆ ನಮ್ಮ ದುಃಖಗಳಿಗೆ ಅಂದ್ರೆ ನಮ್ಮ ದುಃಖಗಳನ್ನ ಹೇಗೆ ನಾವು ತಗೊಂಡು ಹೋಗ್ಬೇಕು, ಹೇಗೆ ನಿಭಾಯಿಸ್ಬೇಕು ಅನ್ನೋದಕ್ಕೆ ನಿಮ್ಮ ಮಾತುಗಳು ಮತ್ತು ನೀವು ನಡ್ಕೊಂಡಂತಹ ರೀತಿ ಒಂದು ದೊಡ್ಡ ಮಾದರಿ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಬದುಕಿನಲ್ಲಿ ಮಕ್ಕಳು ಬಂದ ನಂತರದಲ್ಲಿ ನಿಮ್ಗೆ 2 ಜನ ಮಕ್ಕಳು, ಕೀರ್ತಿ ಮತ್ತು ಚಂದನ ಅವರು, ನಿಮ್ಮ ಬದುಕನ್ನ, ವೃತ್ತಿ ಬದುಕನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ರಿ? ಬ್ಯಾಲೆನ್ಸ್ ಮಾಡೋದೇನಿರಲ್ಲ ಇಲ್ಲಿ, ಹ್ಮ್. ಎಲ್ಲ ನಿಭಾಯಿಸೋದು ಅಷ್ಟೇ. ಹ್ಮ್. ಎಲ್ಲ ನೀವು ಮಕ್ಕಳು ನಾವು ಹೇಳ್ದಂಗೆ ಕೇಳೋರು ಮಾಡೋರು, ಹ್ಮ್. ಒಳ್ಳೆ ಮಕ್ಕಳು, ಒಳ್ಳೆ ಹೆಣ್ಮಕ್ಳು. ಹ್ಮ್. ಸೊ ಏನೇ ಆದ್ರೂ ಅವ್ರುಗಳೂ ಹೊರಗಡೆ ಏನು ಹೇಳ್ಕೊಳ್ಳೋ ಅಭ್ಯಾಸ ಇಲ್ಲ ನಮ್ಮ ಮಕ್ಕಳಿಗೆ. ಹ್ಮ್. ಸೊ ಏನೇ ಇದ್ದರೂ ಮನೆ ಒಳಗಡೆ ಏನಾದರೂ ಮಾತಾಡಿ ನಿಭಾಯಿಸೋದು ಅಷ್ಟೇ. ಸೊ ಒಳ್ಳೆ ಮಕ್ಕಳು, ಚೆನ್ನಾಗಿದ್ದಾರೆ. ಹ್ಮ್. ಇವಾಗ ಮೊಮ್ಮಕ್ಕಳು, ಹ್ಮ್. ಅವರು ಹೇಳ್ದಂಗೆ ಕೇಳ್ತಾರೆ, ಮಾಡ್ತಾರೆ. ಹ್ಮ್. ನೋಡಿದಾಗ ಖುಷಿ ಆಗುತ್ತೆ. ಸಿನಿಮಾವನ್ನ ಬಿಟ್ಟು ನಿಮ್ಗೆ ಬೇರೆ ಯಾವ್ದಾದ್ರು ಅಭ್ಯಾಸ, ಹಾಬೀಸ್ ಇದೆಯಾ? ನಾನು ಏನೇನು ಮಾಡ್ತಾ ಇರಲಿಲ್ಲಮ್ಮ. ನಾನು ವಾಲ್ಯೂಮ್ಸ್ ಕಲೆಕ್ಟ್ ಮಾಡ್ತಿದ್ದೆ, ಆಮೇಲೆ ಸ್ಟಾಂಪ್ಸ್ಗಳು ಕಲೆಕ್ಟ್ ಮಾಡ್ತಿದ್ದೆ, ಆ್ಯಂಡ್ ತಂಜಾವೂರು ಪೇಂಟಿಂಗ್ ಮಾಡ್ತಿದ್ದೆ. ಓ ವಾವ್. ಸೊ ಹೀಗೆ ಏನಾದರೂ ಒಂದು, ಒಟ್ನಲ್ಲಿ ಯಾವಾಗಲೂ ಕ್ರಿಯಾಶೀಲವಾಗಿರ್ತಾ ಇದ್ರಿ. ಹೌದು. ನಿಮ್ಮ ಮುಂದಿನ ಯೋಜನೆ, ಕನಸುಗಳೇನಾದರೂ ಇದ್ರೆ ನಮ್ಮ ಜೊತೆ ಹಂಚ್ಕೊಳ್ಬಹುದಾ? ಏನೂ ಇಲ್ಲ, ಕನಸು ನನಸು ಏನಿಲ್ಲ. ಅವನು ಏನು ದಾರಿ ತೋರಿಸ್ತಾನೋ ಅವನಿಗೆ ಫಾಲೋ ಮಾಡೋದು ಒಂದೇ ಗೊತ್ತು ನನಗೆ. ನನಗಿಂತ ಯಾವುದು ಕನಸಿಲ್ಲ, ಮನಸ್ಸಲ್ಲ. ಎಲ್ಲರೂ ಚೆನ್ನಾಗಿರಬೇಕು, ಅದನ್ನು ಮಾತ್ರ ಕೇಳ್ಕೊತೀನಿ ಎಲ್ರಿಗೂ. ಸರ್ವೇ ಜನಾಃ ಸುಖಿನೋ ಭವಂತು, ಅದೊಂದೇ ದೇವ್ರ ಹತ್ರ ನಾನು ಕೇಳ್ಕೊಳ್ಳೋದು. ಎಲ್ಲರ ಮುಖದಲ್ಲಿ ಸಂತೋಷ ನೋಡಿದಾಗ ನಾವು ಸಂತೋಷವಾಗಿರ್ತೀವಿ, ಅದೊಂದೇ ನಾನು ಬಯಸೋದು. ನಮ್ಮ ಇಡೀ ಮಾತುಕತೆ ಉದ್ದಕ್ಕೂ ಒಂದು ರೀತಿ ಅವನು ಸೂತ್ರಧಾರ, ನಾವೆಲ್ಲ ಪಾತ್ರಧಾರಿಗಳು ಅಷ್ಟೇ. ಅವನು ನಡೆದ ಹಾಗೆ ಈ ಒಂದು ಬದುಕಿನ ನದಿ ಹೇಗೆ ಹರಿಯುತ್ತೋ ಆ ಪ್ರವಾಹದಲ್ಲಿ ನಾವು ಹೋಗಬೇಕು, ಆ ಹರಿವಿನ ಜೊತೆಗೆ ನಾವು ಹೋಗಬೇಕು ಅನ್ನೋಂಥ ಮಾತುಗಳ ಅರ್ಥ ಆಯಿತು. ಇನ್ನೊಂದು ಮಾತು, ಪ್ರೀತಿ ಅಂದರೆ ಜಗತ್ತಲ್ಲಿ ನಾವು ಯಾವುದೇ ವಸ್ತುನ ಯಾರಿಗಾದ್ರೂ ಕೊಟ್ಟರೆ ಅಷ್ಟು ವಾಪಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರೀತಿನ ನಾವು ಯಾರಿಗೆ ಎಷ್ಟೇ ಕೊಟ್ರು ವಾಪಸ್ ಅದರ 2 ಪಟ್ಟು ನಮಗೆ ವಾಪಸ್ ಬರುತ್ತೆ. ಪ್ರೀತಿಯನ್ನು ಹಂಚ್ತಾ ಇರಬೇಕು, ಅಂತಃಕರಣ ಇಟ್ಕೊಂಡು ಬದುಕಬೇಕು, ಒಂದು ಆದರ್ಶಯುತವಾದಂತಹ ಬದುಕು ಹೇಗಿರಬೇಕು ಅನ್ನೋವಂಥದ್ದನ್ನು ನಿಮ್ಮ ಇಡೀ ಮಾತುಕತೆ ಮೂಲಕ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಬಹುಶಃ ಕೇಳುಗರಿಗೂ ಕೂಡ ಇದು ತಲುಪುತ್ತೆ. ನಿಮ್ಮ ಒಂದು ಈ ಜರ್ನಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಕ್ಕೆ, ಹಾಗೆ ವಿಷ್ಣು ಸರ್ ಬಗೆಗೆ ನಮ್ಗೆಲ್ರಿಗೂ ಕೂಡ ನಮ್ಗೆಲ್ರಿಗೂ ಗೊತ್ತಿತ್ತು, ಆದರೆ ತುಂಬ ಪರ್ಸ್ನಲ್ ಆಗಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಬಹಳ ಸಂತೋಷ ಆಯಿತು ಮೇಡಮ್. ನೀವು ಇವತ್ತು ನಮ್ಮ ಮಾಧ್ಯಮ ಅನೇಕ ತಂಡದ ಜೊತೆ ಇದ್ದಿದ್ದು ನಮ್ಮೆಲ್ರಿಗೂ ಕೂಡ ತುಂಬಾ ಖುಷಿಯ ಕ್ಷಣಗಳಲ್ಲಿ ಈ ಕ್ಷಣವೂ ಕೂಡ ಒಂದು ಅಂತ ನಾನು ಹೇಳ್ತೀನಿ. ಇದು ಖಂಡಿತ ಉತ್ಪ್ರೇಕ್ಷೆ ಅಲ್ಲ. ಧನ್ಯವಾದ ಮೇಡಮ್, ನಿಮ್ಮ ಜೊತೆ ಮಾತಾಡಿದ್ದು ಬಹಳ ಖುಷಿ ಆಯ್ತು. ನನಗಿಂತ ಚೆನ್ನಾಗಿ ನೀವೇ ಮಾತಾಡ್ತೀರಿ, ಇಷ್ಟು ಚೆನ್ನಾಗಿ ಮಾತಾಡೋಕೆ ಬರಲ್ಲ. ಇಲ್ಲ ಮೇಡಮ್, ಇಡೀ ಮಾಧ್ಯಮ ಅನೇಕ ತಂಡದ ಪರವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದ ಮೇಡಮ್.